ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ಜಿಬಿಸಿ ಕ್ಲಾಸಸ್ಗೆ, ಗ್ರೂಪ್ ಆಫ್ ಬಿಗ್ ಕ್ಯಾಟ್ಸ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ 9ನೇ ಅಧ್ಯಾಯಕ್ಕೆ ಇವತ್ತು ಬಂದಿದ್ದೇವೆ. ಭೂಸ್ವರೂಪದ ಬಗ್ಗೆ ಮಾತಾಡೋಣ ಪ್ರಿಯ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ವತಗಳ ರಚನೆ, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು ಅಂತಂದೇಳಿ ಇದು ಒಂದು ತುಂಬಾ ವಿಶೇಷವಾದಂತಹ ಅಧ್ಯಾಯವಾಗಿರುತ್ತೆ. ಪ್ರಪಂಚದ ಪರ್ವತಗಳು, ಪ್ರಪಂಚದ ಎಲ್ಲಾ ಪ್ರಸ್ಥಭೂಮಿಗಳು, ಮೈದಾನಗಳ ಬಗ್ಗೆ ನಾನು ಈ ಒಂದು ತರಗತಿಯಲ್ಲಿ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಅವುಗಳು ಹೇಗೆ ರಚನೆಯಾಗಿರುತ್ತೆ, ಯಾವ ಹಂತದಲ್ಲಿ ರಚನೆ ಆಗ್ತಾ ಬಂದಿದೆ ಅಂತಂದೇಳಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಪ್ರಿಯ ಸ್ನೇಹಿತರೆ, ಈಗಾಗಲೇ ಭಾರತ, ಕರ್ನಾಟಕ ಮತ್ತು ಪ್ರಪಂಚದ ಭೂಗೋಳ ಶಾಸ್ತ್ರ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಪ್ರಿಯ ಸ್ನೇಹಿತರೆ. ಅದು ಪರಿವಿಡಿ ಮುಖಾಂತರ ಕರ್ನಾಟಕದ ಎಲ್ಲಾ ಸಮಗ್ರ ಈ ಒಂದು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಮತ್ತು ನಿಮಗೆ ತರಗತಿಗಳು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನೆಲ್ ಅನ್ನ ನೀವೇ ಎಲ್ಲರಿಗೂ ಮುಟ್ಟಿಸ್ಬೇಕಂತ ಹೇಳ್ತಾ ಇದ್ದೀನಿ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ವಂಚಿತರಾಗುತ್ತಿದ್ದಾರೆ, ಅವರಿಗೂ ಸಹ ದೊರೆಯಬೇಕಂತ ಹೇಳುತ್ತಾ ಬನ್ನಿ ಪ್ರಿಯ ಸ್ನೇಹಿತರೆ, ತರಗತಿಗೆ ಧುಮುಕೋಣ. ಇವತ್ತು ಮಾತಾಡುವ ಅಧ್ಯಾಯ ಒಂದು ಪ್ರಮುಖ ಅಧ್ಯಾಯ, ಭೂಸ್ವರೂಪ. ಪ್ರಿಯ ಸ್ನೇಹಿತರೆ, ನಿಮಗೇನಾದರೂ PDF ಗಳು ಬೇಕಿದ್ದಲ್ಲಿ, ನನ್ನ ತರಗತಿಗಳ ಸ್ಲೈಡ್ಸ್ ಗಳು ಬೇಕಿದ್ದಲ್ಲಿ ನೀವು ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನೋ ಒಂದು ಟೆಲಿಗ್ರಾಮ್ ಲಿಂಕಿಗೆ ದಯಮಾಡಿ ಜಾಯ್ನ್ ಆಗಿ. ಇನ್ನು ಇದು 9ನೇ ಅಧ್ಯಾಯ, 10ನೇ ಅಧ್ಯಾಯ, ಇದು 10ನೇ ಅಧ್ಯಾಯ. ನೆಕ್ಸ್ಟ್ 11, 12ನೇ ಅಧ್ಯಾಯ ಆಯ್ತು ಅಂತಂದ್ರೆ ನಿಮಗೆ ಪರಿಪೂರ್ಣವಾದ PDF ಅನ್ನು ನಾನು ಒದಗಿಸ್ತೀನಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ನಾವು ಹಿಂದೆ ಏನು ತರಗತಿಗಳಲ್ಲಿ ಮಾತಾಡ್ಕೊಂಡಿದ್ವಿ ಅಂತಂದ್ರೆ ನೋಡಿ, ಇದು ಶಿಲಾಗೋಳದಲ್ಲಿ ಲಿಥೋಸ್ಪಿಯರ್ ಮಾತಾಡ್ತಿದ್ವಿ. ನೆಕ್ಸ್ಟ್ ಹೈಡ್ರೋಸ್ಪಿಯರ್, ಆಮೇಲೆ ಅಟ್ಮಾಸ್ಫಿಯರ್ ನೋಡ್ಕೊಳ್ಳೋಣ, ಆಮೇಲೆ ಸೀದಾ ಹೋಗೋಣ ನಾವು ಬಯೋಸ್ಪಿಯರ್. ಹೌದಾ? ಎನ್ವಿರಾನ್ಮೆಂಟ್ ಗೆ ಹೆಜ್ಜೆ ಹಾಕೋಣ. ಎಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಸ್ಪರ್ಧಾತ್ಮಕದಲ್ಲಿ ಅದರ ಮೇಲೂ ಸಹ ಹೆಚ್ಚು ಪ್ರಶ್ನೆಗಳು ಕೇಳಿ ಮೂಡಿ ಬರ್ತಾ ಇವೆ. ಭೂಮಿಯ ಆಕಾರ, ಗಾತ್ರ, ಚಲನೆ ಸಂಪೂರ್ಣ ಮುಕ್ತಾಯಗೊಂಡಿದೆ. ಭೂಮಿಯ ಆಂತರಿಕ ರಚನೆಯು ಮುಕ್ತಾಯಗೊಂಡಿದೆ. ಶಿಲೆಗಳು, ಜ್ವಾಲಾಮುಖಿ, ಮಣ್ಣುಗಳು, ಭೂಕಂಪ, ಸುನಾಮಿ ಮುಕ್ತಾಯ, ಶಿಲೆ ಶೀತಲೀಕರಣ, ವಸ್ತುಗಳ ರಾಶಿಯ ಚಲನೆಯನ್ನು ಸಹ ಮುಕ್ತಾಯಗೊಳಿಸಿದ್ವಿ. ನಗ್ನೀಕರಣ ಕೃತ್ಯಗಳು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅಪ್. ಇದರಲ್ಲಿ ನಾನು ಎಷ್ಟು ಭಾಗಗಳು ಮಾಡಿದ್ವಿ ಅಂತಂದ್ರೆ 5 ಭಾಗಗಳನ್ನು ನೋಡಿಕೊಂಡಿದ್ವಿ. ಭೂಸ್ಥಾನ ಪಲಟ, ಮಡಿಕೆ ಹಾಗೂ ಸ್ತರಭಂಗ. ಇವತ್ತು ಇದನ್ನು ಸಹ ಕಂಪ್ಲೀಟ್ ಆಗಿದೆ. ಇವತ್ತು ಮಾತಾಡ್ತಕ್ಕಂಥದ್ದು ಪ್ರಸ್ಥಭೂಮಿ, ಪರ್ವತಗಳು, ಪ್ರಸ್ಥಭೂಮಿ ಮತ್ತು ಮೈದಾನ ಎನ್ನುವಂತ ಟಾಪಿಕ್, ಭೂಸ್ವರೂಪ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಯ ಸ್ನೇಹಿತರೆ. ಸಂಪೂರ್ಣವಾಗಿ ತರಗತಿಯನ್ನ ಕೇಳಿ ಇಷ್ಟವಾದಲ್ಲಿ ನಿಮ್ಮ ಪ್ರತಿಯೊಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಜು ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇಲ್ಲಿಯ ತನಕ ತರಗತಿಗಳನ್ನು ಉಚಿತವಾಗಿ ನೀಡುತ್ತಿದ್ದೇನೆ. ಮುಂದೂ ಸಹ ನನ್ನ ತರಗತಿಗಳು ಉಚಿತವಾಗಿ ಇರುತ್ತವೆ. ನನಗೇನಾದರೂ ಯಾರಾದರೂ ಆರ್ಥಿಕ ಬೆಂಬಲವನ್ನು ಸೂಚಿಸುವುದಾದರೆ ನೀವು ಈ QR ಕೋಡ್ ಮತ್ತು ನನ್ನ ನಂಬರ್ ಅನ್ನು ಬಳಸಬಹುದು ಅಂತ ಹೇಳುತ್ತಾ ಬನ್ನಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಮುಂದೆ ಹೋಗೋಣ. ಇವತ್ತು ಮಾತಾಡ್ತಕ್ಕಂಥದ್ದು ಭೂಸ್ವರೂಪ. ಇಲ್ಲಿ ಭೂಸ್ವರೂಪ ಅಂತ ನಾವು ತೆಗೆದುಕೊಂಡಾಗ ಪ್ರಿಯ ಸ್ನೇಹಿತರೆ, ಭೂಮಿಯ ಮೇಲೆ ಅಲ್ಲಿರುವ ಪ್ರದೇಶದ ಆಕಾರ, ಅದರ ರೂಪವಾಗಲಿ ಅಥವಾ ಅದರ ಗುಣಲಕ್ಷಣವಾಗಲಿ ಎಲ್ಲದನ್ನು ಒಳಗೊಂಡಿದ್ದಕ್ಕೆ ನಾವು ಭೂಸ್ವರೂಪ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಒಂದು ಪ್ರದೇಶದಲ್ಲಿದ್ದ ಭೂಸ್ವರೂಪಕ್ಕೂ ಇನ್ನೊಂದು ಪ್ರದೇಶದಲ್ಲಿ ಇರುವ ಭೂಸ್ವರೂಪಕ್ಕೂ ವ್ಯತ್ಯಾಸವನ್ನು ನೋಡಬಹುದು. ಭೂಮಿಯ ಮೇಲೆ ಎಲ್ಲಾ ಪ್ರದೇಶದಲ್ಲಿ ಒಂದೇ ವಿಧವಾದ ಭೂಸ್ವರೂಪವಿದ್ದರೆ ನಾವು ಅದನ್ನು ಹಲವಾರು ಭಾಗಗಳಾಗಿ ವಿಭಾಗ ಮಾಡಿ ಅಧ್ಯಯನ ಮಾಡಲು ಅವಶ್ಯಕತೆ ಇರುತ್ತಿದ್ದಿಲ್ಲ. ಆದರೆ ಭೂಮಿಯ ಪ್ರದೇಶಕ್ಕೆ ಹೋದಂತೆ ಅಲ್ಲಿರ್ತಕ್ಕಂಥ ಭೂಸ್ವರೂಪದಲ್ಲಿ ಬದಲಾವಣೆ ಕಂಡುಬರುತ್ತೆ. ಅದರ ರೂಪವಾಗಲಿ, ಅದರ ಆಕಾರವಾಗಲಿ, ಅದರ ಗಾತ್ರವಾಗಲಿ, ಅದು ಒಳಗೊಂಡಿರುವ ವಿಶಿಷ್ಟವಾದ ಗುಣಲಕ್ಷಣವನ್ನಾಗಲಿ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಆ ಒಂದು ಪ್ರದೇಶಕ್ಕೆ ನಾವು ಭೂಸ್ವರೂಪ ಅಂತ ಕರಿತೀವಿ. ನಾವು ಅದನ್ನು ಹಲವು ಭಾಗಗಳಾಗಿ ವಿಭಾಗ ಮಾಡಿ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರ ರಚನೆ ಆ ರೀತಿ ಆಗಿರುತ್ತೆ. ಭೂಮಿಯ ಮೇಲೆ ವಿವಿಧ ಕೆಲವು ಚಟುವಟಿಕೆಗಳಿಂದ ಹೀಗೆ ಭೂಸ್ವರೂಪಗಳು ಅಂತ ಬಂದಾಗ ಭೂಮಿಯ ಮೇಲ್ಭಾಗದಲ್ಲಿ ಅದರ ರೂಪ, ಅದರ ಗುಣಲಕ್ಷಣ, ಒಟ್ಟು ವಿವರಣೆಯನ್ನು ನಾವು ಭೂಸ್ವರೂಪ ಅಂತ ಕರಿತೀವಿ. ಎಲ್ಲ ಎತ್ತರ ಎಲ್ಲ ಬಂತು ನೋಡಿ. ಭೂಮಿಯ ಮೇಲಿನ ಒಂದು ಭೂಸ್ವರೂಪ ವಿಭಾಗವು ನೇರೆಯ ಬಾಜು ಅಥವಾ ನೇರೆಯ ಮತ್ತೊಂದು ಭೂಸ್ವರೂಪದ ಗುಣಲಕ್ಷಣದ ಮೇಲೆ ಭಿನ್ನವಾಗಿರುತ್ತೆ. ಉದಾಹರಣೆಗೆ ಹೇಳುವುದಾದರೆ, ಪರ್ವತಗಳು ಅಂತ ಬಂದಾಗ ಅದರ ಲಕ್ಷಣನೇ ಬೇರೆ ಇರುತ್ತೆ. ಪರ್ವತಗಳು ಅಂತ ಬಂದಾಗ ಕಡಿದಾದ ಇಳಿಜಾರನ್ನು ಒಳಗೊಂಡಿರ್ತಕ್ಕಂಥದ್ದು, ಧ್ರುವ ಭಾಗದಲ್ಲಿ ಅಂದ್ರೆ ತುತ್ತ ತುದಿಯಲ್ಲಿ ಚೂಪಾಗಿ ಒಂದು ಒಳಗೊಂಡಿರ್ತಕ್ಕಂಥದ್ದಿರುತ್ತೆ ಪರ್ವತಗಳು. ಕಣಿವೆಗಳು ಅಂತ ಬಂದಾಗ ಪರ್ವತದ ನಡುವಿರ್ತಕ್ಕಂಥ ಇಕ್ಕಟ್ಟಾದ ಪ್ರದೇಶವಿರುತ್ತೆ, ಅದರ ರಚನೆಯು ಬೇರೆ ಬೇರೆಗಳಿರ್ತವೆ. ನಾವು ನಗ್ನೀಕರಣದಲ್ಲಿ ನೋಡಿದಿವಲ್ವಾ ಕಣಿವೆಗಳು. ನಂತರ ಬಂದ್ಬಿಟ್ಟು ಬಯಲು ಪ್ರದೇಶಗಳಂತ ಬಂದಾಗ ವಿವಿಧ ವಸ್ತುಗಳ ಸಂಚಯನ ಕ್ರಿಯೆಯಿಂದ ರಚನೆಯಾದ ಒಂದು ಪ್ರದೇಶ, ಫಲವತ್ತಾದ ಭೂಭಾಗ ಆಗಿರುತ್ತೆ ಬಯಲುಗಳು.
ನಂತರ ಪ್ರಸ್ಥಭೂಮಿಗಳಂತ ಬಂದಾಗ ಎತ್ತರವಾದ ಪ್ರದೇಶವನ್ನು ಒಳಗೊಂಡಿದ್ದು ಸಮತಟ್ಟಾಗಿರ್ತಕ್ಕಂಥ ವಿಸ್ತಾರಗೊಂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಪ್ರಸ್ಥಭೂಮಿಗಳು. ಕಣಿವೆಗಳಂತ ನೋಡಿದ್ವಿ. ದ್ವೀಪಗಳು ಅಂತ ಬಂದಾಗ ಸಮುದ್ರ ಸಾಗರದ ಆಂತರಿಕದಿಂದ ಜ್ವಾಲಾಮುಖಿ ಕಾರ್ಯದಿಂದಾಗಲಿ ರಚನೆಯಾಗಿರ್ಲಿ, ಮಡಚುವ ಕ್ರಿಯೆಯಿಂದ ಫೋಲ್ಡಿಂಗ್ ಇಂದನೂ ರಚನೆ ಆಗಿರ್ಲಿ ಆ ಪ್ರದೇಶದಲ್ಲಿ ದ್ವೀಪಗಳು. ಹೀಗೆ ಭೂಮಿಯ ವಿವಿಧ ಪ್ರದೇಶದಲ್ಲಿ ವಿವಿಧ ಗುಣಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥ ಭೂಸ್ವರೂಪಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಿದ್ವಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಏನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಎಸ್ ಪ್ರಿಯ ಸ್ನೇಹಿತರೆ, ಒಟ್ಟಾರೆಯಾಗಿ ಭೂಮಿಯ ಉಗಮ, ಅದರ ರೂಪ, ಕರ್ತೃಗಳ ವಿನ್ಯಾಸ ಮತ್ತು ರೂಪಾಂತರ ವೈಜ್ಞಾನಿಕ ಅಧ್ಯಯನಗಳ ಮಾಡುವ ಶಾಖೆಗೆ ನಾವೇನು ಕರಿತೀವಿ ಅಂತಂದ್ರೆ ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ಅಂದ್ರೆ ಭೂಮಿಯ ಉಗಮದಿಂದ ಇಲ್ಲಿಯ ತನಕ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ವಿವಿಧ ಭೂಸ್ವರೂಪಗಳ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನು ಕರಿತೀವಿ ಅಂದ್ರೆ ಜಿಯೋಮಾರ್ಫಾಲಜಿ. ಯಾಕಂದ್ರೆ ಏನಾಗ್ತದೆ, ಅದು ರೂಪಾಂತರಗೊಳ್ತಾ ಇರುತ್ತೆ, ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ಎಸ್ ಪ್ರಿಯ ಸ್ನೇಹಿತರೆ, ಬನ್ನಿ ವಿಂಗಡಣೆ. ಭೂಸ್ವರೂಪಗಳ ನಿರ್ಮಾಣಗೊಂಡ ರೀತಿ, ಅದರ ಅವಧಿ. ಭೂಸ್ವರೂಪಗಳ ನಿರ್ಮಾಣಗೊಂಡ ರೀತಿ, ಯಾವ ರೀತಿ ನಿರ್ಮಾಣಗೊಂಡಿದೆ ಮತ್ತು ಯಾವ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ ಎನ್ನುವ ಗುಣಲಕ್ಷಣಗಳು ಹಾಗೂ ಮಾರ್ಪಾಡು ಎಲ್ಲ ಆಧಾರದ ಮೇಲೆ ನಾವು ಅದನ್ನ 3 ಮುಖ್ಯ ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಹೌದಾ? ಏನು ನಿರ್ಮಾಣಗೊಂಡ ರೀತಿ ಹೇಗಿತ್ತು, ಅದು ಯಾವ ವಿಧದ ಗುಣಲಕ್ಷಣವನ್ನು ಹೊಂದಿದೆ, ಅದು ಹೇಗೆ ಮಾರ್ಪಾಡಾಗಿದೆ, ನಂತರ ಕೆಲವು ಭೌತಿಕ ಚಟುವಟಿಕೆ ನಗ್ನೀಕರಣ ಕೃತ್ಯಗಳಿಗಾಗಿ ಹೇಗೆ ಮಾರ್ಪಾಟು ಹೊಂದಿದೆ, ಎಲ್ಲದ ಆಧಾರದ ಮೇಲೆ ನಾವು 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಒಂದು ಪ್ರಾಥಮಿಕ, ದ್ವಿತೀಯ, ತೃತೀಯ 3 ಹಂತಗಳನ್ನು ನಾವು ಅದನ್ನ ನೋಡ್ಕೊಂತ ಹೋಗ್ತೀವಿ. ಎಸ್ ನೋಡಿ, 3 ಭಾಗಗಳು. ಪ್ರಾಥಮಿಕ ಹಂತದ ಭೂಸ್ವರೂಪಗಳು ಅಂದ್ರೆ ಭೂಮಿಯ ಉಗಮದ ಪ್ರಾರಂಭಿಕ ಹಂತದ ಭೂಸ್ವರೂಪಗಳು. ನಂತರ ಮಧ್ಯಮ ಭಾಗದಲ್ಲಿ ದ್ವಿತೀಯ ಹಂತದ ಭೂಸ್ವರೂಪಗಳು. ಕೊನೆಯದಾಗಿ ತೃತೀಯ ಹಂತದ ಭೂಸ್ವರೂಪಗಳು ಅಂತೇಳಿ ಭೂಮಿಯ ಉಗಮದಿಂದ ಹಿಡಿದು ಇಲ್ಲಿಯ ತನಕ ಅದರ ಒಂದು ಬದಲಾವಣೆಗಳನ್ನು ಆಧಾರವಾಗಿಟ್ಟುಕೊಂಡು, ಅವುಗಳ ಗುಣಲಕ್ಷಣೆಯನ್ನು ಆಧಾರವಾಗಿಟ್ಟುಕೊಂಡು, ಅದರ ರಚನೆಯನ್ನು ಆಧಾರವಾಗಿಟ್ಟುಕೊಂಡು, ಹೀಗೆ ಎಲ್ಲದರ ಆಧಾರದ ಮೂಲವಾಗಿ ನಾವು 3 ಹಂತಗಳಲ್ಲಿ ನೋಡುತ್ತೇವೆ. ಪ್ರಾಥಮಿಕ, ದ್ವಿತೀಯ, ತೃತೀಯ. ಪ್ರಾಥಮಿಕ ಹಂತದಲ್ಲಿ ಏನ್ ಬರ್ತಾವ ಅಂದ್ರೆ ಭೂಖಂಡಗಳು ಮತ್ತು ಸಾಗರಗಳು. ಫಸ್ಟ್ ಭೂಮಿ ಉಗಮವಾದ ನಂತರ ಭೂಮಿಯ ಮೇಲೆ ಪ್ರಾಥಮಿಕವಾಗಿ ಬರುವ ಮೂಲ ಹಂತಗಳು ಅಂತ ಬಂದಾಗ ಭೂಖಂಡಗಳು ಮತ್ತು ಸಾಗರಗಳು. ಹೌದಲ್ವಾ? ಕಾಂಟಿನೆಂಟಲ್ ಪ್ಲೇಟ್ಸ್ ಅಂತ ಕರಿತೀವಲ್ವಾ, ಅದು ಓಷಿಯಾನಿಕ್ ಪ್ಲೇಟ್ ಇರ್ಲಿ ಅಥವಾ ಏನು ಕಾಂಟಿನೆಂಟಲ್ ಪ್ಲೇಟ್ ಅನ್ನು ಇರ್ಲಿ, ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಬೃಹತ್ ಫಲಕಗಳನ್ನೊಳಗೊಂಡಿರ್ತಕ್ಕಂಥದ್ದೇ ಭೂಖಂಡಗಳು ಮತ್ತು ಸಾಗರಗಳು. ಇದು ಪ್ರಾಥಮಿಕ ಹಂತದ ಭೂಸ್ವರೂಪ, ಭೂಮಿ ರಚನೆಯಾದಾಗ ಪ್ರಾರಂಭಿಕ ಭೂಸ್ವರೂಪ. ಕಾಲಾಂತರದಲ್ಲಿ ದ್ವಿತೀಯ ಹಂತದ ಭೂಸ್ವರೂಪ. ದ್ವಿತೀಯ ಹಂತದ ಭೂಸ್ವರೂಪದಲ್ಲಿ ಪರ್ವತ, ಮೈದಾನ, ಪ್ರಸ್ಥಭೂಮಿ. ನಾವು ಇವತ್ತು ಮಾತಾಡ್ತಕ್ಕಂಥ ಟಾಪಿಕ್ ಇದು. ದ್ವಿತೀಯ ಹಂತದ ಭೂಸ್ವರೂಪದಲ್ಲಿ ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು ಅಂತಂದೇಳಿ ನಾವು ಅಧ್ಯಯನ ಮಾಡ್ತೀವಿ ಇವತ್ತು. ಬಹಳ ಇಂಪಾರ್ಟೆಂಟ್. ಇವು ನಾವು ಜಲಗೋಳದಲ್ಲಿ ಅಧ್ಯಯನ ಮಾಡೋಣ. ಯಾಕಂದ್ರೆ ಇದು ಲಿಥೋಸ್ಫಿಯರ್ ಅಲ್ಲಿ ಬರಲ್ಲ. ಕಂಡಾವರಣ ಪ್ರದೇಶ, ಕಂಡಾವರಣ ಇಳಿಜಾರು, ಕಂಡಾವರಣ ಮೈದಾನ ಅಥವಾ ಕಂದರಗಳು ಅಂತ ಕರಿತೀವಿ. ಕಾಂಟಿನೆಂಟಲ್ ಶೆಲ್ಫ್, ಕಾಂಟಿನೆಂಟಲ್ ಸ್ಲೋಪ್, ಕಾಂಟಿನೆಂಟಲ್ ಪ್ಲೇನ್, ಅಬಿಸೆಲ್ ಪ್ಲೇನ್ ಅಂತ ಕರಿತೀವಿ. ಅಲ್ಲೆಲ್ಲ ಏನ್ ಕಂಡು ಬರ್ತಾವ, ಟ್ರೆಂಚ್ಗಳ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ, ಆಮೇಲೆ ಅಲ್ಲಿ ಗ್ಯೋಟ್ಸ್ ಗಳ ಫಾರ್ಮೇಶನ್ ಹೆಂಗಾಗುತ್ತೆ, ವಾಲ್ಕೆನಿಕ್ ಐಸ್ಲ್ಯಾಂಡ್ ಗಳ ಹೆಂಗ್ ಫಾರ್ಮೇಶನ್ ಆಗುತ್ತೆ. ಹೌದಾ? ಅದನ್ನ ನಾವೆಲ್ಲ ಎಲ್ಲಿ ನೋಡೋಣ ಅಂತಂದ್ರೆ ಜಲಗೋಳದಲ್ಲಿ ನೋಡೋಣ. ತೃತೀಯ ಹಂತದ ಭೂಸ್ವರೂಪಗಳು ಅಂತ ಬಂದಾಗ ಮತ್ತೆ 2 ಭಾಗ ನೋಡಿ. ಕಡೆ ಶಿಖರಗಳು, ಕಣಿವೆಗಳು, ಹಿಮಗಾರ, ಇವೆಲ್ಲ ನಾವು ನಗ್ನೀಕರಣ ಕೃತ್ಯದಲ್ಲಿ ನೋಡಿದ್ವಿ. ಹೌದಾ? ನೋಡಿದ್ವಿ ಅಲ್ವಾ? ತೃತೀಯ. ಯಾಕಂದ್ರೆ ರಚನೆಯಾದ ಇವುಗಳ ಮೇಲೆ ಆಗುವ ಸವೆತ ಕಾರ್ಯದಿಂದ ಈ ರೀತಿ ನಾವು ವಿವಿಧ ಆಕಾರಗಳನ್ನು ನೋಡ್ತೀವಿ, ಅದಕ್ಕೆ ತೃತೀಯ. ಹೌದಾ? ಪ್ರಾಥಮಿಕವಾಗಿ ಇವೆರಡು ಭೂಖಂಡಗಳು, ಸಾಗರಗಳು ಭೂಮಿಯ ಮೇಲೆ ಫಸ್ಟ್ ಅದೇ. ಅದಾದ ನಂತರ ಭೂಮಿಯ ಮೇಲೆ ವಿವಿಧ ಆಂತರಿಕ ಚಟುವಟಿಕೆಗಳು ಮತ್ತು ಭೌತಿಕ ಚಟುವಟಿಕೆಗಳಿಂದ ಭೂಮಿಯ ಮೇಲೆ ರಚನೆಯಾದ ಈ ಪ್ರದೇಶಗಳು ಸವೆತಕ್ಕೀಡಾಗಿ ನಾವು ಇವುಗಳನ್ನ ನೋಡ್ತೀವಿ ನಗ್ನೀಕರಣ ಕೃತ್ಯದಲ್ಲಿ. ತೃತೀಯ ಹಂತಕ್ಕೆ ಬಂದಿವಿ. ಹೌದಾ? ನೋಡಿ, ಇಲ್ಲಿಂದ ಇದನ್ನು ತೃತೀಯ ಹಂತದ ನೋಡ್ಬೋದು. ಇದರಿಂದ ಇವು ನೋಡ್ತಾ ಇದ್ವಿ. ಇದರಿಂದ ಸಾಗರದ ದ್ವೀಪಗಳು, ಆಂತರಿಕ ಶ್ರೇಣಿ ಇತ್ಯಾದಿಗಳೆಲ್ಲ ನಾವು ನೋಡ್ತೀವಿ. ಟ್ರೆಂಚ್ ಅವೆಲ್ಲ ರಚನೆ ಆಗೋದು ಎಲ್ಲಿದು? ತೃತೀಯ ಹಂತದ ಭೂಸ್ವರೂಪ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಬನ್ನಿ ತರಗತಿಯನ್ನ ಪ್ರಾಥಮಿಕ ಹಂತದ ಭೂಸ್ವರೂಪ, ದ್ವಿತೀಯ, ತೃತೀಯ. ಈಗ ನಾವು ನೋಡಿದ್ವಲ್ವಾ, ಇವು ಖಂಡಗಳು ಮತ್ತು ಸಾಗರಗಳು. ಹೌದಲ್ವಾ? ಅವೇ ನೋಡಿದ್ವಲ್ಲ, ಖಂಡಗಳು, ಸಾಗರಗಳ ಜಲಾನಯನ ಪ್ರದೇಶಗಳನ್ನು ಒಳಗೊಂಡಂತೆ ಭೂಮಿಯ ಮೇಲ್ಮೈಯಲ್ಲಿ ಅತಿ ದೊಡ್ಡ ಪ್ರಮಾಣದ ಲಕ್ಷಣಗಳಾಗಿವೆ. ಹೌದಲ್ವಾ? ಇಟ್ಸ್ ಅ ವೆರಿ ಬಿಗ್ ಪ್ಲೇಟ್ಸ್. ಅತಿ ದೊಡ್ಡ ಬೃಹತ್ ಫಲಗಳಿಂದ ಕೂಡಿರ್ತವೆ ಸಾಗರ ಮತ್ತು ಖಂಡಗಳ ಭೂಫಲಕಗಳು. ಅವು ಭೂಮಿಯ ಹೊರಪದರದ ಮೂಲಭೂತ ವಿಭಾಗವನ್ನು ಪ್ರತಿನಿಧಿಸುತ್ತವೆ. ಭೂಮಿಯ ಹೊರಪದರ ಅಂತ ಬಂದಾಗ ಸಿಯಾಲ್ ಏನಿದೆ ಅಲ್ಲ, ಆ ಒಂದು ಪ್ರದೇಶದ ಮೂಲ ವಲಯಗಳನ್ನು ಏನ್ ಮಾಡ್ತದೆ? ಪ್ರತಿನಿಧಿಸುತ್ತೆ.
ಇವು ಪ್ಲೇಟ್ ಟೆಕ್ಟಾನಿಕ್ ಮತ್ತು ಅದರ ದೊಡ್ಡ ಪ್ರಮಾಣದ ಭೂ ವೈಜ್ಞಾನಿಕ ಪ್ರಕ್ರಿಯೆಯಿಂದ ರೂಪುಗೊಳ್ಳುತ್ತವೆ. ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಮಾತಾಡ್ತೀನಿ ನಿಮ್ಗೆ, ಅದರ ಬಗ್ಗೆನೂ ಮಾತಾಡ್ತೀನಿ. ಫಲಕಗಳ ನಿರಂತರ ಚಲನೆ ಕ್ರಿಯೆಯಿಂದ ರಚನೆ ಆಗಿರ್ತಕ್ಕಂಥದ್ದು ಫಲಕಗಳಾಗಿರ್ತವೆ, ಸಾಗರ ಮತ್ತು ಭೂಖಂಡದ ಫಲಕಗಳು. ದ್ವಿತೀಯ ಹಂತದ ಭೂ ಸ್ವರೂಪಗಳು ಇವು ಮೊದಲ ಕ್ರಮಾಂಕದ ಭೂರೂಪಗಳ ಮಾರ್ಪಾಡಿನಿಂದ ರಚನೆಯಾದ ವೈಶಿಷ್ಟ್ಯಗಳಾಗಿವೆ. ಮೊದಲ ಕ್ರಮಾಂಕದ ಭೂರೂಪಗಳು ಯಾಕಂತಂದ್ರೆ ಫಸ್ಟ್ ಭೂಮಿಯ ಮೇಲೆ ರಚನೆಯಾದ ಸಾಗರ ಖಂಡಗಳ ನಂತರ ಇವು ಮೊದಲ ಕ್ರಮಾಂಕದ ಭೂರೂಪಗಳಾಗಿರ್ತವೆ. ಭೂಮಿಯ ಮೇಲೆ ಆಗಲೇ ರಚನೆಯಾದ ಬೃಹತ್ ಫಲಕದ ಮೇಲೆ ರಚನೆ ಆಗ್ತವೆ ಇವು, ಅದಕ್ಕೆ ಇದು ಮೊದಲ ಕ್ರಮಾಂಕದ ಭೂ ಸ್ವರೂಪಗಳು. ಇವುಗಳು ಪರ್ವತಗಳು, ಪ್ರಸ್ಥಭೂಮಿ, ಬಯಲುಗಳ ಪ್ರದೇಶವನ್ನು ಸೇರುತ್ತವೆ. ಇದೇ ಟಾಪಿಕ್ ಇವತ್ತು ಮಾತಾಡೋದು ನಾವು, ಪರ್ವತಗಳು, ಪ್ರಸ್ಥಭೂಮಿಗಳು, ಬಯಲು ಪ್ರದೇಶಗಳು. ಇವು ಟೆಕ್ಟಾನಿಕ್ ಚಟುವಟಿಕೆ, ಜ್ವಾಲಾಮುಖಿ ಮತ್ತು ಸವೆತ ರೂಪಗಳಿಂದ ನಿರ್ಮಾಣಗೊಂಡಿರ್ತವೆ. ನಂತರ ತೃತೀಯ ಹಂತದ ಇವು ಎರಡನೇ ಕ್ರಮಾಂಕದ ಭೂ ಸ್ವರೂಪದ ಮೇಲೆ ಸವೆತ ಮತ್ತು ಶೇಖರಣೆಯಿಂದ ರಚನೆಯಾಗಿ ಹೇಳ್ತಿಲ್ಲ, ನಗ್ನೀಕರಣ ಕೃತ್ಯಕ್ಕೆ ಒಳಗಾಗುತ್ತಲ್ವಾ, ನಿರಂತರವಾಗಿ ಸವೆತಕ್ಕೊಳಗಾಗೋದು, ಅಲ್ಲಿಂದ ನಿರಂತರವಾಗಿ ಸವೆತಕ್ಕೊಳಗಾಗೋದು, ಸವೆತದಿಂದ ಸಾಗಾಣಿಕೆಯಿಂದ ಸಂಚಯನ. ನಗ್ನೀಕರಣ ಕೃತ್ಯದಲ್ಲಿ ಸವೆತ, ಸಾಗಾಣಿಕೆ, ಸಂಚಯನ ಮೂರನ್ನು ಒಳಗೊಂಡಿರ್ತಕ್ಕಂಥದ್ದು ತೃತೀಯ ಹಂತದ ಭೂ ಸ್ವರೂಪದ ಮೇಲೆ ರಚನೆ ಆಗಿರುತ್ತೆ ಪ್ರಿಯ ಸ್ನೇಹಿತರೆ. ಹೀಗೆ ನಾವು ನೋಡಬಹುದಾಗತ್ತೆ. ಬನ್ನಿ ಪ್ರತಿಯೊಂದನ್ನ ಅಭ್ಯಾಸ ಮಾಡೋದು ತಗೋಣ. ಭೂ ಮೇಲ್ಮೈನ ಪ್ರಧಾನ ಭೂ ಸ್ವರೂಪಗಳು ಯಾವುವು? ಪರ್ವತ, ಪ್ರಸ್ಥಭೂಮಿ ಮತ್ತು ಮೈದಾನ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪರ್ವತ, ಪ್ರಸ್ಥಭೂಮಿ, ಮೈದಾನ. ನೋಡಿ, ಪ್ರಮುಖ ಭೂ ಸ್ವರೂಪ ಅಂತ ಬಂದಾಗ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಬಯಲು ಪ್ರದೇಶಗಳು. ಈ ಭೂ ರೂಪಗಳು ಅವುಗಳ ಎತ್ತರ ಮತ್ತು ಇಳಿಜಾರಿನಿಂದ ಗುರುತಿಸಲಾಗುತ್ತದೆ. ಪರ್ವತ ಕಡಿದಾದ ಇಳಿಜಾರನ್ನು ಒಳಗೊಂಡಿರುತ್ತೆ. ಈ ಪರ್ವತ ಅಂತ ಬಂದಾಗ ತುದಿ ಜಾಸ್ತಿ ಇರುತ್ತೆ, ಇಳಿಜಾರು ಜಾಸ್ತಿ ಇರುತ್ತೆ, ಅದಕ್ಕೆ ಕಡಿದಾದ ಇಳಿಜಾರನ್ನು ಒಳಗೊಂಡಿರುತ್ತೆ. ಹೌದಾ? ಆಮೇಲೆ ತುಂಬಾ ಎತ್ತರವಾದಂತಹ ಒಂದು ಒಳಗೊಂಡಿರುತ್ತೆ. ಪ್ರಸ್ಥಭೂಮಿ ಎತ್ತರ ಸಮತಟ್ಟಾಗಿರುತ್ತೆ. ಇಲ್ಲಿ ನೋಡಗ, ಇಲ್ಲಿ ಇದೆ ನೋಡಗ, ಹಿಂಗೆ ಹೈಟ್ ಇದೆ, ಇದು ಸಮತಟ್ಟಾಗಿದೆ, ಪ್ಲಾಟ್ಯೂ ಅಂತ ಕರಿತೀವಿ ನಾವು. ಇದು ಎತ್ತರ ಜಾಸ್ತಿ ಚೂಪಾಗಿರುತ್ತೆ, ಇದು ಎತ್ತರ ಇದೆ ಸಮತಟ್ಟಾಗಿರುತ್ತೆ, ಪೀಠ ಭೂಮಿ ಅಂತ ಕರಿತೀವಿ ಅವುಗಳಿಗೆ. ಹೌದಲ್ವಾ? ಬಯಲು ಪ್ರದೇಶಗಳು ತುಲನಾತ್ಮಕವಾಗಿ ಸಮತಟ್ಟಾದ ಮತ್ತು ತಗ್ಗು ಪ್ರದೇಶಗಳಿರ್ತವೆ. ನೋಡಿ, ದಿಸ್ ಇಸ್ ದ ಪ್ಲೇನ್. ನೋಡಿ, ಇದು ತಗ್ಗು, ನಂತರ ಪ್ಲಾಟು, ನಂತರ ಮೌಂಟೇನ್ ಆದ್ಮೇಲೆ ಪ್ಲಾಟು ಆದ್ಮೇಲೆ ಪ್ಲೇನ್. ಹೌದಲ್ವಾ? ಮೌಂಟೇನ್, ಪ್ಲಾಟು, ಪ್ಲೇನ್ ಸ್ಟೆಪ್ಸ್ ತಗೊಂತೀವಿ ನಾವು ಈ ರೀತಿ. ಪ್ಲೇನ್ ಭೂಖಂಡಗಳ ಆಂತರಿಕ ಮತ್ತು ಬಾಹ್ಯಗಳಿಂದ ಮಾರ್ಪಾಡು ಹೊಂದಿ ವಿವಿಧ ಲಕ್ಷಣಗಳನ್ನು ಹೊಂದಿರುತ್ತವೆ. ಭೂಮಿಯ ಆಂತರಿಕ ಮಾರ್ಪಾಡುವನ್ನು ಹೊಂದಿ ವಿವಿಧ ಲಕ್ಷಣಗಳನ್ನೊಳಗೊಂಡಿರುತ್ತವೆ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಯ ಸ್ನೇಹಿತರೆ. ಬನ್ನಿ ತರಗತಿಯನ್ನು ಪರಿಪೂರ್ಣವಾಗಿ ಕೇಳಿ. ಅದರಲ್ಲಿ ಮೊದಲನೇ ತಗೊಳ್ಳೋಣ ಪರ್ವತಗಳು. ಒಂದು ಪರ್ವತವೆಂದು ಕರೆಸಿಕೊಳ್ಳಲು ಅದಕ್ಕೆ ಹಲವಾರು ಗುಣಲಕ್ಷಣಗಳ ಆಧಾರವಾಗಿರುತ್ತೆ. ಪರ್ವತವೆಂದು ಕರೆಸಿಕೊಳ್ಳಬೇಕಾದರೆ ಪರ್ವತವು ತುಂಬಾ ಕಡಿದಾದ ಇಳಿಜಾರನ್ನು ಒಳಗೊಂಡಿರಬೇಕು. ಹೌದಲ್ವಾ? ನೋಡಿ, ಪರ್ವತದ ಅಂತ ಬಂದಾಗ ಇದು ನೋಡಿ, ಒಂದು ಪರ್ವತ ಎಂದು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಪ್ರಮುಖವಾಗಿ ಏರುವ ದೊಡ್ಡ ನೈಸರ್ಗಿಕ ಭೂರೂಪವಾಗಿದೆ. ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಅದೇ ಎತ್ತರ ಇರಬೇಕು, ದೊಡ್ಡ ರೂಪವಾಗಿದೆ, ಕಡಿದಾದ ಇಳಿಜಾರಿನಿಂದ ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಮತ್ತೆ ಎತ್ತರ ಜಾಗದಲ್ಲಿ ಇಳಿಜಾರು ಕಡಿದಾದ ಒಳಗೊಂಡಿರುತ್ತಂತ ನಾವು ಅದನ್ನು ಕರಿತೀವಿ. ಇದರಂಗ ನಿರ್ಮಾಣಗೊಳ್ಳುವ ರೀತಿಯ ಆಧಾರದ ಮೇಲೆ ನಾವು 4 ಪ್ರಧಾನ ವಿಧಗಳಾಗಿ ವಿಭಾಗಿಸುತ್ತೇವೆ. ಪರ್ವತಗಳ ನಿರ್ಮಾಣಗೊಳ್ಳುವ ರೀತಿಯ ಆಧಾರದ ಮೇಲೆ ಯಾವ ರೀತಿ ರಚನೆಯಾಗಿವೆ ಪರ್ವತಗಳೆನ್ನುವ ರೀತಿಯ ಆಧಾರದ ಮೇಲೆ ನಾವು ಪರ್ವತಗಳನ್ನ ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತಾ ಇದೀವಿ? 4 ಭಾಗಗಳಲ್ಲಿ. ಅಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಯಾವ್ದು ಅಂತ ಬಂದಾಗ ಜ್ವಾಲಾಮುಖಿ ಕ್ರಿಯೆಯಿಂದ ರಚನೆಯಾಗುವ ಪರ್ವತಗಳು. 2 ಭೂಫಲಕಗಳ ನಿರಂತರ ಚಲನೆಯಿಂದ ಒಂದು ಭೂಫಲಕವು ಕೆಳಮುಖವಾಗಿ ಚಲಿಸಿದಾಗ ಆಂತರಿಕ ಇರತಕ್ಕಂಥ ಮ್ಯಾಗ್ಮಾವು ಆ ಒತ್ತಡದಿಂದ ಮೇಲೆ ಬಂದು ಇಲ್ಲಿ ನಿರಂತರ ಕಾರ್ಯಚಟುವಟಿಕೆಯಿಂದ ಎತ್ತರವಾದ ಇಳಿಜಾರಿನಿಂದ ಕೂಡಿರ್ತಕ್ಕಂಥ ಜ್ವಾಲಾಮುಖಿ ಪರ್ವತಗಳು ಒಂದು. ಎರಡನೇದು ಬಂದ್ಬಿಟ್ಟು ಸ್ತರಭಂಗ ಜನಿತ ಪರ್ವತಗಳಂತ ಬಂದಾಗ 2 ಭೂಫಲಕಗಳು ಮೇಲ್ಮುಖವಾಗಿ ಕೆಳಮುಖವಾಗಿ ಸ್ಥಾನಪಲಟಗೊಂಡಾಗ ಸ್ತರಭಂಗ ಉಂಟಾಗಿ ರಚನೆಯಾಗುವ ಪರ್ವತಗಳು. ನಂತರ ಬಂದ್ಬಿಟ್ಟು ಅವಶೇಷ ಪರ್ವತಗಳು ಅಂತ ಬಂದಾಗ ಈಗಾಗಲೇ ರಚನೆಯಾದ ಪರ್ವತಗಳು ಯಾವುದು? ಜ್ವಾಲಾಮುಖಿಯಿಂದಾಗಲಿ, ಸ್ತರಭಂಗ ಜನಿತದಿಂದಾಗಲಿ ಅಥವಾ ಮಡಿಕೆ ಪರ್ವತದಿಂದಾಗಲಿ ರಚನೆಯಾದ ಪರ್ವತಗಳ ಮೇಲೆ ನಡೆಯುವ ವಿವಿಧ ಭೌತಿಕ ಚಟುವಟಿಕೆಗಳು, ಗಾಳಿಯ ಸಂಚಯನ, ನದಿಯ ಕಾರ್ಯಚಟುವಟಿಕೆ, ಆಮೇಲೆ ಹಿಮದ ಕಾರ್ಯಚಟುವಟಿಕೆ, ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಮೃದುವಾದ ಶಿಲೆಗಳು ಸಂಪೂರ್ಣವಾಗಿ ಸವೆತಕ್ಕೀಡಾಗಿ ಕಠಿಣವಾದ ಶಿಲೆಗಳು ಹಾಗೆ ಉಳಿದುಕೊಂಡು ಅವಶೇಷ ಪರ್ವತಗಳು. ಕೊನೆಯದಾಗಿ ಮಡಿಕೆ ಪರ್ವತಗಳಂತ ಬಂದಾಗ 2 ಭೂಫಲಕಗಳ ನಿರಂತರವಾಗಿ ಚಲನೆಯಿಂದ ಫೋಲ್ಡ್ ಆಗುವುದರಿಂದ ಮಡಿಕೆ ಪರ್ವತಗಳು, ಇತ್ತೀಚಿನ ಪರ್ವತಗಳು. ಇವೆಲ್ಲ ನಿನ್ ಮುಂದೆ ಗೊತ್ತಾಗ್ತಂತ ಹೋಗುತ್ತೆ. ಯಾಕೆ ಇತ್ತೀಚಿನ, ಅವಶೇಷ ಪರ್ವತ ಯಾಕೆ ತುಂಬಾ ಹಳೆವು, ಎಲ್ಲ ಗೊತ್ತಾಗುತ್ತೆ.
ಬನ್ನಿ, ಪರ್ವತೊಳಗ ವಿಧಗಳು. ಒಂದೇನು ಭೂರಚನಾ ಪರ್ವತಗಳು, ಅವಶೇಷ ಪರ್ವತಗಳು ಅಂತ ಮಾಡಿದ್ವಿ. ಭೂರಚನಾ ಪರ್ವತಗಳು ಅಂತ ಬಂದ್ರೆ ಸಂಚಯನ ನಿರ್ಮಿತ. ಸಂಚಯನ ಅಂದ್ರೆ ಡೆಪಾಸಿಟ್ ಆಗಿದ್ದು, ಯಾವ್ದರಿಂದ? ಜ್ವಾಲಾಮುಖಿ ಕಣದಿಂದ ಮೇಲೆ ಬಂದು 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 ವಿವಿಧ ಖನಿಜಾಂಶಗಳು ಭೂಮಿಯ ಮೇಲೆ ಶೇಖರಣೆ ಆಗಿ 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 ರಚನೆ ಆಗಿದೆ ಜ್ವಾಲಾಮುಖಿ ಪರ್ವತಗಳು. ಹೌದಾ? ಇವೇನಿವು ಸಂಚಯನ ನಿರ್ಮಿತ ಪರ್ವತಗಳನ್ನು ಕರಿತೀವಿ. ಭೂ ವಿರೂಪಣಾ ಕ್ರಿಯೆಯಿಂದ ರಚನೆಯಾದ ಪರ್ವತಗಳು. ಭೂ ವಿರೂಪಣಾ ಕ್ರಿಯೆ ಅಂತಂದ್ರೆ ಭೂಮಿಯ ಚಲನೆ ಕಾರ್ಯದಿಂದ ಆಗಿದ ಪರ್ವತಗಳು. ಮಡಿಕೆ ಪರ್ವತಗಳು ಸ್ತರಭಂಗ ಜನಿತ ಪರ್ವತಗಳು. ಯಾಕಂದ್ರೆ ಇವು ಭೂ ವಿರೂಪಣಾ ಕ್ರಿಯೆಯಿಂದ ಅಂತ ಬಂದಾಗ ಭೂಮಿಯ ಫಲಕಗಳ ಚಲನೆಯಿಂದ ಆಗಿದ್ದು ಇವು. ಆದರೆ ಇದು ಬಂದ್ಬಿಟ್ಟು ಏನದು ಸಂಚಿತ ಕ್ರಿಯೆಯಿಂದ ಆಗಿರ್ತಕ್ಕಂಥ ಪರ್ವತಗಳು. ಹೌದಾ? ಎಸ್. ಬನ್ನಿ, ಜ್ವಾಲಾಮುಖಿ ಪರ್ವತಗಳು ನೋಡಿದ್ವಲ್ವಾ ನಾವು ಜ್ವಾಲಾಮುಖಿ ಟಾಪಿಕ್ ಅಲ್ಲಿ. ಜ್ವಾಲಾಮುಖಿ ಪರ್ವತಗಳಂತ ಬಂದಾಗ ಏನು? ಭೂಮಿಯ ಆಂತರಿಕದಲ್ಲಿರ್ತಕ್ಕಂಥ ಮ್ಯಾಗ್ಮಾ, ಶಿಲಾಪಾಕ, ಅದು ಆಂತರಿಕ ಒತ್ತಡದಿಂದ ಭೂಮಿ ಮೇಲ್ಮೈ ಬಂದೇನಾಗುತ್ತೆ? ಪರ್ವತಗಳಾಗಿ ರಚನೆ ಆಗುತ್ತೆ. ಹೀಗೆ ಫಲಕಗಳ ನಿರಂತರ ಚಲನ ಕಾರ್ಯದಿಂದ ಫಲಕಗಳು ಆಂತರಿಕವಾಗಿ ಚಲಿಸಿದ ಪರ್ವತದ ಮೇಲೆ ಮ್ಯಾಗ್ಮಾದ ಮೇಲೆ ಒತ್ತಡ ಉಂಟಾಗಿ ಆಂತರಿಕ ಮ್ಯಾಗ್ಮಾವು ಭೂಮಿಯ ಮೇಲೆ ಚಲಿಸಿ ಬಂದು ಇಲ್ಲಿ ಏನಾಗುತ್ತೆ? ವಿವಿಧ ಹಂತದ ಎತ್ತರವನ್ನೊಳಗೊಂಡು ಪರ್ವತಗಳ ರಚನೆ ಆಗುತ್ತೆ. ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಪರ್ವತಗಳು ಅಲ್ಲಿ ಕರಗಿದ ಎಲ್ಲಿ? ಅಂತರಾಳದಲ್ಲಿ ಶಿಲಾಪಾಕ ಭೂಮಿಯ ಒಳಭಾಗದಿಂದ ಹೊರಹೊಮ್ಮುತ್ತದೆ, ಕಾಲಾಂತರದಲ್ಲಿ ಗಟ್ಟಿಯಾಗುತ್ತದೆ. ಯಾಕಂದ್ರೆ ಆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಉಷ್ಣಾಂಶ ಕಡಿಮೆ ಇರೋದ್ರಿಂದ ಅದು ಹೊರಗಡೆ ಬಂದು ಘನೀಕರಣ ವಿಭಜಿಸುತ್ತದೆ ಮತ್ತು ಸಂಗ್ರಹವಾಗುತ್ತದೆ. ಅದಕ್ಕೆ ಸಂಚಯನ ಪರ್ವತಗಳು ಅಂತ ಕರಿತೀವಿ. ಇವು ಶಂಕುವಿನಾಕಾರದ ರಚನೆಯನ್ನು ಸೃಷ್ಟಿಸುತ್ತದೆ. ಈ ಪರ್ವತಗಳು ಮೂಲಭೂತವಾಗಿ ಜ್ವಾಲಾಮುಖಿಯಿಂದ ಹೊರಹೊಮ್ಮಿ ಲಾವಾ, ಬೂದಿ, ಬಂಡೆ, ತುಣುಕುಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪರ್ವತಗಳಾಗಿರ್ತಾವ. ಪ್ರಿಯ ಸ್ನೇಹಿತರೆ ನೋಡಿ, ಈ ರೀತಿ ಜ್ವಾಲಾಮುಖಿ, ಇದಕ್ಕೆ ನಾವು ಏನ್ ಕರಿತೀವಿ? ಮ್ಯಾಗ್ಮಾ ಚೇಂಬರ್. ಇದಕ್ಕೇನ್ ಕರಿತೀವಿ? ಮೇನ್ ವೆಂಟ್ ಅಂತ ಕರಿತೀವಿ. ಬರೋದೇನು? ಲಾವಾ. ಒಳಗಿರೋದು ಮ್ಯಾಗ್ಮಾ, ಮೇಲ್ ಬಂದು ಅದು ಹರಿಯೋದ್ರೆ ಲಾವಾ. ಒಳಗಿರೋ ಮ್ಯಾಗ್ಮಾ ಮೇಲ್ ಬಂದು ಹರಿದ್ರೆ ಲಾವಾ. ಹರಿದು ಹೋಗ್ತಾ ಹೋಗ್ತಾ ತನ್ನೊಂದಿಗೆ ಮಣ್ಣಿನ ಕಣಗಳನ್ನು ಎಳ್ಕೊಂಡೋದ್ರೆ ಲಹರ್. ಅದು ವಾತಾವರಣದಲ್ಲಿ ಸೇರಿಕೊಳ್ಳುತ್ತೆ. ವಿವಿಧ ಏನ್ ಮಾಡುತ್ತೆ? ಆಶ್ ಗಳಾಗ್ಲಿ, ಡಸ್ಟ್ ಗಳಾಗ್ಲಿ, ಸ್ಟೀಮ್ ಎಲ್ಲ ಏನ್ ಮಾಡುತ್ತೆ? ಅದು ವಾತಾವರಣದಲ್ಲಿ ಗ್ಯಾಸ್ಗಳನ್ನೆಲ್ಲ ಹೊರಗಡೆ ಬಿಡುತ್ತೆ. ಹೌದಾ? ಅಲ್ಲಿ ಚಿಕ್ಕ ಚಿಕ್ಕ ಹಿಟ್ಟೆಗಳು ಹಾರ್ತಾವಲ್ಲ, ವಾಲ್ಕ್ಯಾನಿಕ್ ಬಾಂಬ್ಸ್ ಅಂತ ಕರಿತೀವಿ ನಾವು ಅವುಗಳಿಗೆ. ಹೌದಾ? ಸಬ್ ವೆಂಟ್ಗಳು ಇರ್ತವೆ. ಇದಕ್ಕೆ ಇವಕ್ಕೆ ನಾವು ಸೈಡ್ ವೆಂಟ್ಗಳು ಅಂತಾನು ಕರಿತೀವಿ. ಈ ರೀತಿ ಜ್ವಾಲಾಮುಖಿ ಪರ್ವತಗಳ ರಚನೆ ಆಗ್ತವೆ. ನಾವು ಅದನ್ನ ಆಲ್ರೆಡಿ ತರಗತಿಯಲ್ಲಿ ನೋಡಿದೀವಿ. ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋ. ಹೌದಾ? ಆಮೇಲೆ ನೋಡಿದ್ದು ಸೂಕ್ತ ಜ್ವಾಲಾಮುಖಿ, ಡೋರ್ಮೆಂಟ್ ವಾಲ್ಕೆನೋ. ಆಮೇಲೆ ಲೂಪ್ತ ಜ್ವಾಲಾಮುಖಿ, ಎಕ್ಸ್ಟೆಂಟ್ ವಾಲ್ಕೆನೋ. ಅವುಗಳಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ವಿತ್ ನಕಾಶೆ ಮೂಲಕ ಎಲ್ಲೆಲ್ಲಿದಾವಂತನೂ ಸಹ ತೋರಿಸಿದೀನಿ. ಪ್ರಿಯ ಸ್ನೇಹಿತರೆ, ಸಂಪೂರ್ಣವಾಗಿ ತರಗತಿಯನ್ನ ಕೇಳಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಿರ್ತಕ್ಕಂಥವೆಲ್ಲ ಜ್ವಾಲಾಮುಖಿ ಪರ್ವತ. 2-3 ಎಕ್ಸಾಂಪಲ್ಗಳು ಅಷ್ಟೇ ಮೇನ್ ನಾನು ಹೇಳ್ತೀನಿ. ಎಲ್ಲ ಹೇಳಿಕೆ ಕುಂದ್ರಂಗಿಲ್ಲ ಪ್ರಿಯ ಸ್ನೇಹಿತರೆ. ನೋಡಿ, ಜಪಾನಿನ ಫ್ಯೂಜಿಯಾಮ. ಹೌದಾ? ನೋಡಿ ಇಲ್ಲಿ ನೋಡಿ, ಇಕ್ವೆಡಾರ್ ರಾಷ್ಟ್ರದ ಕೋಟಿಪಾಕ್ಷಿ, ಅಲ್ಲೇ ಸಿಂಬುರಾಜು ಅಂತ ಬರುತ್ತೆ. ಹೌದಾ? ನೋಡಿ, ಮೆಕ್ಸಿಕೋದ ಪ್ರೋಪೋ ಕಟಿಪಿಟಿ. ಹೌದಾ? ಅಮೆರಿಕದ ಪಶ್ಚಿಮ ಭಾಗದ ಸೆಂಟ್ ಹೆಲಿನಾ. ಹೌದಾ? ಸೆಂಟ್ ಹೆಲಿನಾ. ಅಂಡ್ ಇಲ್ಲೊಡೆಗ ಇಂಡೋನೇಷ್ಯಾದ ಕ್ರಕಾಟೋವಾ. ಹೌದಾ? ಅಂಡ್ ನೆಕ್ಸ್ಟ್ ನಾವು ಹಿಂಗೆ ನೋಡ್ತಾ ಹೋದ್ರೆ ಇಲ್ಲಿ ಮೆಡಿಟೇರಿಯನ್ ದಲ್ಲಿ ಬರ್ತಲ್ಲ, ಈ ಇಟಲಿಯಲ್ಲಿ ಬರ್ತಕ್ಕಂಥ ಮೌಂಟ್ ವೆಸುವಿಯಸ್, ಇಟಲಿಯ ಪ್ರಾಂತ್ಯ ಸಿಸಿಲಿಯಲ್ಲಿ ಬರ್ತಕ್ಕಂಥ ಮೌಂಟ್ ಎಟ್ನಾ. ಹೌದಾ? ಇಲ್ಲಿ ನೋಡಿ, ಈಗ ತಾಂಜೇನಿಯಾದಲ್ಲಿ ಕಂಡು ಬರ್ತಕ್ಕಂಥ ಕಿಲಿಮಂಜಾರೋ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಕಿಲಿಮಂಜಾರೋ. ಹೀಗೆ ಹಲವಾರು ಪರ್ವತಗಳು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್. ನೋಡಿ, ಇಲ್ಲೇ ರಚನೆ ಆಗ್ತವೆ. ಇಲ್ಲೇ ಯಾಕೆ ದ ರಿಂಗ್ಸ್ ಆಫ್ ಫೈರ್ ಜೋನ್ ಅಂತ ಕರಿತೀವಿ ನಾವು ಇದಕ್ಕೆ. ಪೆಸಿಫಿಕ್ ಮಹಾಸಾಗರದಲ್ಲಿ ರಿಂಗ್ಸ್ ಆಫ್ ಫೈರ್ ಜೋನ್. ಯಾಕಂದ್ರೆ ಇಲ್ಲಿ ಫೋಲ್ಡ್ ಆದಾಗ, ಅಲ್ಲಿ ಫೋಲ್ಡ್ ಆಗಿದ್ದ ಪ್ರದೇಶದಲ್ಲಿ ಈ ರೀತಿ ಜ್ವಾಲಾಮುಖಿ ಮೇಲೆ ಬರುತ್ತೆ. ಫಲಕಗಳ ಚಲನೆ ಆದಾಗ ಅಲ್ಲಿ ಜ್ವಾಲಾಮುಖಿ ಮೇಲೆದ್ದಾಳುತ್ತೆ. ಇಲ್ಲಿ ಹಿಂಗ್ ಫಲಕ ಹಿಂಗ್ ಮೂವ್ಮೆಂಟ್ ಆದಾಗ ಹಿಂಗ್ ಆದಾಗ ಇಲ್ಲಿ ಫೋಲ್ಡ್ ಆಗಿ ಜ್ವಾಲಾಮುಖಿ ಮೇಲೆದ್ದಾಳುತ್ತೆ. ಹೌದಲ್ವಾ? ಈ ರೀತಿ ನಾವು ಜ್ವಾಲಾಮುಖಿ ಪರ್ವತಗಳು ನೋಡಬಹುದು ಪ್ರಿಯ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿಯ ಮೇಲ್ಮೈಯಲ್ಲಿ ಅತಿ ಎತ್ತರವಾದ ಜ್ವಾಲಾಮುಖಿ ಪರ್ವತ ಅಂತ ಬಂದಾಗ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ, ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ ಓಜೋಸ್ ಡೆಲ್ ಸಲಾಡೋ, ಅರ್ಜೆಂಟಿನಾ ಮತ್ತು ಚೀಲಿಯ ನಡುವೆ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಅರ್ಜೆಂಟಿನಾ ಮತ್ತು ಚೀಲಿ 2 ರಾಷ್ಟ್ರಗಳು. ಚೀಲಿ ಉದ್ದವಾದ ರಾಷ್ಟ್ರ, ಬಾಜು ಅರ್ಜೆಂಟಿನಾ ಬರುತ್ತಲ್ವಾ ದಕ್ಷಿಣದಲ್ಲಿ, ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಬೇಕಾದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬೋದು ನಾವು, ಇಲ್ಲಿ ಬರುತ್ತೆ ಒಜೋಸ್ ಡೆಲ್ ಸಲಾಡೋ ಎನ್ನುವಂಥದ್ದು. ಅರ್ಜೆಂಟಿನಾ ಮತ್ತು ಚಿಲಿ ರಾಷ್ಟ್ರದ ನಡು ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಒಜೋಸ್ ಡೆಲ್ ಸಲಾಡೋ. ನೋಡಿ, 6893 ಭೂಮಿಯ ಮೇಲೆ ಅತಿ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್. ಅವನೇನ್ ಹೇಳಿದ್? ಜ್ವಾಲಾಮುಖಿ ಪರ್ವತದಲ್ಲಿ ಒಜೋಸ್ ಡೆಲ್ ಸಲಾಡೋ. ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತೆ, ಚಿಲಿ ಮತ್ತು ಅರ್ಜೆಂಟಿನಾ ಭಾಗದಲ್ಲಿ. ಮಂಗಳ ಗ್ರಹದಲ್ಲಿ ಒಂದಿದೆ. ಸೌರಮಂಡಲದಲ್ಲಿ, ಒಟ್ಟಾರೆ ಸೌರಮಂಡಲದಲ್ಲಿ ಅತಿ ಎತ್ತರವಾದ ಜ್ವಾಲಾಮುಖಿ ಒಲಂಪಸ್ ಮ್ಯಾನ್ಸ್ ಅಥವಾ ನಿಕ್ಸ್ ಒಲಾಂಪಸ್ ಅಂತ ಕರೆಸಿಕೊಳ್ಳುತ್ತೆ ಪ್ರಿಯ ಸ್ನೇಹಿತರೆ. ಇದರ ಎತ್ತರ ಎಷ್ಟು ಗೊತ್ತೇನು? 24 ಕಿಲೋಮೀಟರ್. ಇದು ಭೂಮಿಯ ಮೇಲಿನ ಮೌಂಟ್ ಎವರೆಸ್ಟ್ ಗಿಂತ 3 ಪಟ್ಟು ಎತ್ತರವಾಗಿರ್ತಕ್ಕಂಥ ಪರ್ವತವಾಗಿರುತ್ತೆ. ನೋಡಿ, ಈ ರೀತಿ ಗುರಾಣಿ ಇದೆ ಅದ್ರ ಮೇಲ್ಗಡೆ. ಹೌದಾ?
3 ಪಟ್ಟು ಎತ್ತರವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಗುರಾಣಿ ಜ್ವಾಲಾಮುಖಿ ಆಗಿರ್ತಕ್ಕಂಥದ್ದು ನೋಡಿ. ಇದು ನಾವು ಟಾಪ್ ವ್ಯೂ ಇಂದ ಸ್ಯಾಟಲೈಟ್ ಮೂಲಕ ನೋಡಿರ್ತಕ್ಕಂಥ ಜ್ವಾಲಾಮುಖಿ ಇದು ನೋಡಿ. ಅಲ್ಲಿ ಹೋಗಿ ಯಾರು ಅಧ್ಯಯನ ಮಾಡೋದಾಗಲ್ಲ, ಅಲ್ಲಿ ಯಾರು ಹೋಗಿಲ್ಲ, ಯಾಕಂದ್ರೆ ಜೀವಿಗಳು ಬದುಕುಳಿಯೋದು ಸಹಜ. ಕಾರಣ ಆ ಒಂದು ಪ್ರದೇಶದಲ್ಲಿ ಜೀವಾನಿಲಗಳು ಕಡಿಮೆ ಮತ್ತು ಜೀವಿಗಳ ಮೂಲಭೂತ ಸೌಕರ್ಯ ಕಡಿಮೆ ಇರೋದ್ರಿಂದ ಅಲ್ಲಿ ಹೋಗೋದಾಗಲ್ಲ. ಸ್ತರಭಂಗ ಜನಿತ ಪರ್ವತಗಳು ಇಷ್ಟ ನೋಡಿದ್ದೇನು? ಜ್ವಾಲಾಮುಖಿ ಪರ್ವತಗಳು, ಬ್ಲಾಕ್ ಪರ್ವತಗಳು ಮತ್ತು ಸ್ತೂಪ ಪರ್ವತಗಳು ಎಂದು ಸಹ ನಾವು ಕರಿತೀವಿ. ಬ್ಲಾಕ್ ಮೌಂಟೇನ್ಸ್ ಮತ್ತು ಸ್ತೂಪ ಪರ್ವತಗಳು ಅಂತ ಕರಿತೀವಿ. ಸ್ತರಭಂಗ ಜನಿತ ಪರ್ವತಗಳು ನೋಡಿ, ಭೂಮಿಯ ಮೇಲೆ ಆಗುವ ಒಂದು ವಿರೂಪಣ ಕ್ರಿಯೆಯಿಂದ ರಚನೆಯಾದ ಪರ್ವತಗಳು. ಅದು ಸಂಚಿತ ಕ್ರಿಯೆಯಿಂದ ರಚನೆಯಾದ ವಿರೂಪಣ ಕ್ರಿಯೆಯಿಂದ. ಫಲಕಗಳ ವಿಸ್ತರಣೆ ಮತ್ತು ಅವುಗಳ ಸಂಕೋಚನ ಕ್ರಿಯೆಯಿಂದ ಶಿಲಾಸ್ತರಗಳು ಮುರಿದು ಬೀಳ್ತವೆ. ಈ ರೀತಿ ಮುರಿದು ಬೀಳ್ತವೆ. ಅಂದ್ರೆ ಮೇಲೆ ಎತ್ತಲ್ಪಡ್ತವೆ. ಹೌದಾ? ಏನಾಗ್ತವೆ? ಮುರಿದು ಉಂಟಾಗುತ್ತದೆ. ಈ ಕ್ರಿಯೆಯಿಂದ ಯಾವುದೇ ಒಂದು ಭಾಗವು ಸರಿಯುವುದರಿಂದ ಸರಿಯುವುದರಿಂದ ಅಥವಾ ಮೇಲೆತ್ತುವುದರಿಂದ ಅಥವಾ ಮತ್ತೊಂದು ಕಡೆ ಜರಿಯುವುದರಿಂದ ಕಡಿದಾದ ಏಣಿಗಳು ಹೊಂದಿದ ಪರ್ವತಗಳ ರಚನೆ ಆಗ್ತವೆ. ಇವುಗಳಿಗೆ ನಾವೇನ್ ಕರಿತೀವಿ ಅಂತಂದ್ರೆ ಸ್ತರಭಂಗ ಜನಿತ ಪರ್ವತಗಳು, ಫಾಲ್ಟ್ ಮೌಂಟೇನ್, ಬ್ಲಾಕ್ ಮೌಂಟೇನ್ ಅಂತ ಕರಿತೀವಿ. ಇವುಗಳಿಗೆ ಫಲಕಗಳ ಮುರಿದು ಬೀಳುವುದರಿಂದ ಒಂದು ಪ್ರದೇಶ ಮೇಲೆತ್ತಲ್ಪಡುವುದು ಅಥವಾ ಒಂದು ಪ್ರದೇಶ ಕೆಳಕುಳಿಸಲ್ಪಡುವುದು ಅಥವಾ ಬೇರೊಂದು ಕಡೆ ಸರಿಯುವುದರಿಂದ ರಚನೆಯಾಗುವ ಪರ್ವತಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಸ್ತರಭಂಗ ಜನಿತ ಪರ್ವತಗಳು. ಫಾಲ್ಟ್ ಆಗುತ್ತಲ್ವಾ, ಇಲ್ಲಿ ಫಾಲ್ಟ್ ಆಗ್ತಾ ಇದೆ ನೋಡಿ, 2 ಕಡೆ ಫಾಲ್ಟ್ ಆಗ್ತಾ ಇದೆ. ಉದಾಹರಣೆ ಫ್ರಾನ್ಸಿನ ಕೇಂದ್ರ ಪರ್ವತಗಳು ಅಂತ ಕರಿತೀವಿ ನಾವು. ಈ ಫ್ರಾನ್ಸ್ ಅಂತ ಭಾಗ ಬರುತ್ತೆ, ಈ ಯುರೋಪಿನ ಭಾಗದಲ್ಲಿ ಅದರ ಕೇಂದ್ರ ಪರ್ವತಗಳು ಅಂತ ನಾವು ನೋಡ್ಬೋದು. ನಂತರ ಬಂದ್ಬಿಟ್ಟು ಅಲ್ಲೇ ವೋಸ್ಟಸ್ ಅಂತ, ಆಮೇಲೆ ಸಹರಾ ಮರುಭೂಮಿಯಲ್ಲಿ ಅಹಗ್ಗರ್ ಪರ್ವತಗಳು ಅಂತ ಬರ್ತವೆ. ದಿಸ್ ಇಸ್ ಸಹರಾ ಡೆಸರ್ಟ್ ಅಲ್ಲಿ ಅಗ್ಗರ್ ಮೌಂಟೇನ್ಸ್ ಅಂತ ಬರ್ತವೆ. ಅಂಡ್ ಫಿಂಡರ್ಸ್, ಜರ್ಮನಿ ಬ್ಲಾಕ್ ಫಾರೆಸ್ಟ್, ನಿಮಗೆ ಗೊತ್ತಲ್ವಾ ಜರ್ಮನಿ ಬರುತ್ತಲ್ವಾ ಇಲ್ಲಿ, ಜರ್ಮನಿಯ ಬ್ಲಾಕ್ ಫಾರೆಸ್ಟ್, ಪಾಕಿಸ್ತಾನದ ಸಾಲ್ಟ್ ಸರಣಿ ಮತ್ತು ಭಾರತದ ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತಗಳು ಅಂತ ಬರ್ತಾವಲ್ಲ, ವಿಂಧ್ಯ ಮತ್ತು ಸಾತ್ಪುರ್ ನಡುವೆ ತಪತಿ ನದಿ ಹರಿದೋಗುತ್ತಲ್ವಾ, ಮತ್ತೆ ನೋಡಿ ಅದೇನಾಗಿದೆ, ಸರಿದುಕೊಂಡಾಗಿ ರಚನೆ ಆಗಿರ್ತಕ್ಕಂಥದ್ದಾಗಿರುತ್ತೆ ಪ್ರಿಯ ಸ್ನೇಹಿತರೆ. ಈ ಒಂದು ಪ್ರದೇಶದಲ್ಲಿ ಬರ್ತವೆ, ವಿಂಧ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪರ್ವತಗಳು. USA ಪಶ್ಚಿಮ ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಸಿಯೆರಾ ನೆವಾಡಾ ಪ್ರಪಂಚದ ಅತಿ ವಿಸ್ತಾರವಾದ ಪರ್ವತ ಶ್ರೇಣಿ. ಇಲ್ಲಿ ಒಂದು ರಾಕಿ ಪರ್ವತ ಶ್ರೇಣಿ ಅಂತ ಬರುತ್ತಲ್ವಾ, ಇಲ್ಲಿ ಬರುತ್ತೆ. ದಿಸ್ ಇಸ್ ದ ರಾಕಿ ಮೌಂಟೇನ್ಸ್ ಅಂತ ಬರುತ್ತೆ. ಇಲ್ಲಿ ರಾಕಿ ಮೌಂಟೇನ್ಸ್ ಅಂತ ಬರುತ್ತೆ. ಈ ರಾಕಿ ಮೌಂಟೇನ್ಸ್ ಪಶ್ಚಿಮ ಭಾಗದಲ್ಲಿ, ಈ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಸಿಯೆರಾ ನೆವಾಡಾ ಎನ್ನುವಂತ ಪರ್ವತ ಶ್ರೇಣಿ ಬರುತ್ತೆ. ಸಿಯೆರಾ ನೆವಾಡಾ ಎನ್ನುವಂತ ಪರ್ವತ ಶ್ರೇಣಿ ಅಂತ ಬಂದಾಗ ಇದು ಪ್ರಪಂಚದ ಅತಿ ಉದ್ದವಾದ ಏನಾಗಿರುತ್ತೆ ಸ್ತರಭಂಗ ಜನಿತ ಪರ್ವತಕ್ಕೆ ಉದಾಹರಣೆ ಆಗುತ್ತೆ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ. ಜ್ವಾಲಾಮುಖಿ ಪರ್ವತಕ್ಕೆ ಅತಿ ಎತ್ತರವಾಗಿದೆ ಅಂತ ಬಂದಾಗ ಓಜೋಸ್ ಡೆಲ್ ಸೆಲಾಡೋ ಇನ್ ಸೌತ್ ಅಮೆರಿಕಾ, ಅರ್ಜೆಂಟಿನಾ, ಚಿಲಿ ಗಡಿ ಭಾಗದಲ್ಲಿ ಕಂಡು ಬರುತ್ತೆ. ಸ್ತರಭಂಗ ಜನಿತ ಪರ್ವತಕ್ಕೆ ಅತಿ ದೊಡ್ಡ ಉದಾಹರಣೆ ಅಂತ ಬಂದಾಗ ಯಾವ್ದಾಗುತ್ತೆ, USA ಪಶ್ಚಿಮ ಭಾಗದ ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಬರ್ತಕ್ಕಂಥ ಸಿಯೆರಾ ನೆವಾಡಾ. ಸ್ತೂಪ ಪರ್ವತಗಳೀಗ ಫಸ್ಟ್ ನೋಡಿದ್ದು ಜ್ವಾಲಾಮುಖಿ, ನೆಕ್ಸ್ಟ್ ನೋಡಿದ್ದು ಸ್ತರಭಂಗ ಜನಿತ, ಈಗ ನೋಡ್ತಾ ಇರೋದು ಸ್ತೂಪ ಪರ್ವತ. ನೋಡಿ ಹಾಸ್ಟ್ ಅಂತ ಕರಿತೀವಿ. 2 ಸಮಾನಾಂತರ ಸ್ತರಭಂಗ ಇಕ್ಕಲಗಳ ಶಿಲಾಸ್ತರಗಳು ಕೆಳಗೆ ಸರಿಯುವುದರಿಂದ, ನೋಡಿ 2 ಸಮಾನಾಂತರ ಸ್ತರಭಂಗಗಳ ನಡುವೆ ಇಕ್ಕಲಗಳು, ಗ್ರಾಬೆನ್ ಅಂತ ಕರಿತೀವಿ ನಾವು, ಕೆಳಗೆ ಸರಿಯೋದ್ರಿಂದ ಇದು ಎತ್ತರವಾಗಿ ಉಳಿದ್ ಬಿಡುತ್ತಲ್ವಾ, ಇದೇ ಮೌಂಟೇನ್ಸ್ ಆಗಿ ಫಾರ್ಮೇಶನ್. ಇದಕ್ಕೆ ನಾವು ಹಾಟ್ಸ್ ಅಂತ ಕರಿತೀವಿ. ಅದಕ್ಕೆ ಸ್ತೂಪ ಪರ್ವತ. ನೋಡಿ ಈ ಕಡೆ ಸಮಾನಾಂತರದ ನೋಡಿ, ಇದು ಇದರ ನಡುವೆ ಇದು ಸ್ತರಭಂಗ ಆಗ್ತಾ ಇದೆ, ಇದು ಈ ಕಡೆ ನಡುವೆ ಇದು ಸ್ತರಭಂಗ ಆಗಿ ನಡಕಿನ ಪೋರ್ಷನ್ ಹೈಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಇದು ಫಲಕಗಳ ಚಲನೆ ಕಾರ್ಯದಿಂದ ಸ್ತರಭಂಗವಾಗಿರುತ್ತೆ. ಸ್ತೂಪ ಪರ್ವತಗಳು ಅಂತ ಕರಿತೀವಿ ನಾವು ಇವುಗಳಿಗೆ. 2 ಸಮಾನಾಂತರ ಸ್ತರಭಂಗಗಳು ನೋಡಿ ಈ ಕಡೆ 2 ಸಮಾನಾಂತರ ಸ್ತರಭಂಗಗಳು ಇದು ಹೈಟ್ ಆಗಿ ಉಳ್ಕೊಳ್ಳುತ್ತೆ, ಹಾಟ್ಸ್ ಅಂತ ಕರಿತೀವಿ ನಾವು ಇವುಗಳಿಗೆ. ಹೆಚ್ಚು ಎತ್ತರವನ್ನು ಹೊಂದಿರುತ್ತೆ. 2 ಸ್ತರಭಂಗಗಳ ನಡುವಿನ ಭಾಗವು ಕೆಳಗೆ ಸರಿದು ಉಂಟಾಗುವ ಕಡಿದಾದ ಏಣಿಗಳು ಸೀಳು ಕಣಿವೆಗಳು ಅಥವಾ ಗ್ರಾಬನ್ ಎಂದು ಕರೆಯುತ್ತೇವೆ. ಇದು ಹೈಟ್ ಆಯ್ತು, ಹಾಟ್ಸ್ ಆಯ್ತು. ಇದು ಅದೇನಾಯ್ತು, ಸ್ತೂಪ ಪರ್ವತ ಆಯ್ತು. ಬಟ್ ಕೆಳಗೆ ಸರಿದಿದ್ದು ನಾವೇನ್ ಕರಿತೀವಿ, ಗ್ರಾಬನ್ ಅಂತ ಕರಿತೀವಿ ನಾವು. ಈಗ ತಗ್ಗಿಗೆ ನಾವು ಗ್ರಾಬನ್ ಅಂತ ಕರಿತೀವಿ. ಇದು ಬೆಸ್ಟ್ ಎಕ್ಸಾಂಪಲ್, ದ ಆಫ್ರಿಕನ್ ಗ್ರೇಟ್ ರಿಫ್ಟ್ ವ್ಯಾಲಿ. ಈ ಕಡೆ ಇದೇನಿದು ಇದೇನು, ಇದು ಒಂದು ಪ್ಲೇಟ್, ಸೊಮಾಲಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ಸೆಂಟರ್ ಏನಾಗ್ತಾ ಇದೆ, ಸ್ತರಭಂಗ ಆಗ್ತದೆ, ಅದು ಗ್ರಾಬನ್ ಅಂತ ಕರಿತೀವಿ. ಗ್ರಾಬನ್ ಆ ಕಡೆ ಇರುತ್ತೆ, ಹೈಟ್ ಹಾಗೆ ಉಳ್ಕೊಂಡಿರುತ್ತೆ, ಅದಕ್ಕೆ ನಾವು ಹಾಟ್ಸ್ ಅಂತ ಕರಿತೀವಿ. ಅವುಗಳೇನಾಗ್ತಾವ ಅಂತಂದ್ರೆ ಸ್ತೂಪ ಪರ್ವತಗಳು. ಹೌದಾ? ಯಾವ ಪರ್ವತಗಳಾಗ್ತವೆ? ಸ್ತೂಪ ಪರ್ವತಗಳು. ಉದಾಹರಣೆ, ಪಶ್ಚಿಮ ಕ್ಯಾಲಿಫೋರ್ನಿಯಾದ ಕಣಿವೆ ಮತ್ತು ಇಸ್ರೇಲ್ ಮೃತ್ಯು ಸಮುದ್ರ, ಏಷ್ಯಾ ಆಫ್ರಿಕಾ ಮಧ್ಯದ ಕೆಂಪು ಸಮುದ್ರ. ನೋಡಿ, ಏಷ್ಯಾ ಆಫ್ರಿಕಾ ಮಧ್ಯದ ಕೆಂಪು ಸಮುದ್ರ ಈ ಒಂದು ಪೋರ್ಷನ್ ಅಲ್ಲಿ ಬರುತ್ತೆ. ರೈನ್ ನದಿಯ ಕಣಿವೆ ಪ್ರದೇಶದಲ್ಲಿ, ಹೌದಾ, ರೈನ್ ಅಂತ ಬಂದಾಗ ಯುರೋಪಿಯನ್ ಭಾಗದಲ್ಲಿ ಬರುತ್ತೆ. ಮತ್ತು ಪೂರ್ವ ಆಫ್ರಿಕಾದ ಸೀಳು ಕಣಿವೆ, ಆಫ್ರಿಕಾದ ಮಹಾ ಸೀಳು ಕಣಿವೆ ಅಂತ ನೋಡಿ, 4600 ಕಿಲೋಮೀಟರ್ ಉದ್ದ ಇರತಕ್ಕಂಥ ಮಹಾ ಸೀಳು ಕಣಿವೆ ಸ್ತೂಪ ಪರ್ವತಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ.
ಅವಶೇಷ ಪರ್ವತಗಳು, ರೆಸಿಡಿಯಲ್ ಮೌಂಟೇನ್ಸ್ ಅಂತ ಕರಿತೀವಿ. ನೋಡಿ, ದೀರ್ಘಕಾಲದವರೆಗೆ ಸವೆತದಿಂದ ರಚನೆಯಾದ ಪರ್ವತ ಶ್ರೇಣಿಗಳು ಅಥವಾ ಪ್ರಸ್ಥಭೂಮಿಗಳ ಅವಶೇಷಗಳು ಅಂತ ನಾವು ಕರಿತೀವಿ. ಪ್ರಿಯ ಸ್ನೇಹಿತರೆ, ಅವಶೇಷ ಪರ್ವತಗಳು ಅಂತ ಬಂದಾಗ ತುಂಬಾ ಹಳೆಯ ಪರ್ವತ ಶ್ರೇಣಿಗಳಿಗೆ ಉದಾಹರಣೆ ಆಗುತ್ತೆ ಪ್ರಿಯ ಸ್ನೇಹಿತರೆ. ಈಗ ನೋಡಿ, ಕಠಿಣವಾದಂತಹ ಶಿಲೆಗಳು ಹಾಗೆ ಎತ್ತರದಲ್ಲಿ ಉಳಿದುಕೊಂಡು ಮೃದುವಾದ ಶಿಲೆಗಳು ತಗ್ಗು ಪ್ರದೇಶಕ್ಕೆ ಹೋಗಿಬಿಡುತ್ತೆ. ಕಾರಣ, ಹಳೆಯದಾಗಿ ಈಗಾಗಲೇ ರಚನೆಯಾದ ಎತ್ತರವಾದ ಪ್ರಸ್ಥಭೂಮಿ ಇರಲಿ ಅಥವಾ ಪರ್ವತಗಳಿರಲಿ, ಅದರ ಮೇಲೆ ನಡೆಯುವ ಕೆಲವು ಭೌತಿಕ ಚಟುವಟಿಕೆಗಳಿಂದ ನಗ್ನೀಕರಣ ಕಾರ್ಯಕ್ಕೊಳಗಾಗಿ ಕಠಿಣವಾದ ಪ್ರದೇಶವು ಹಾಗೆ ಉಳಿದುಕೊಂಡು ತಗ್ಗಾದ ಪ್ರದೇಶ ರಚನೆ ಆಗಿಬಿಡುತ್ತೆ. ಅವು ನಾವು ಅವಶೇಷ ಪರ್ವತಗಳು. ನೋಡಿ, ಇಟ್ಸ್ ದ ಒರಿಜಿನಲ್ ಸರ್ಫೇಸ್. ಒರಿಜಿನಲ್ ಸರ್ಫೇಸ್ ಏನಾಗುತ್ತೆ, ಆಫ್ಟರ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಡಿನೋಡೇಷನ್ ಆಗುತ್ತೆ. ಡಿನೋಡೇಷನ್ ಅಂದ್ರೆ ನಗ್ನೀಕರಣ ಆಗುತ್ತೆ. ನಗ್ನೀಕರಣ ಆದಾಗ ಅದರಲ್ಲಿ ತಗ್ಗು ರಚನೆಯಾಗಿ ಹೈಟ್ ಎತ್ತರ ಹೋಗ್ತದೆ, ಅವಶೇಷ ಪರ್ವತ ಅಂತ ಕರಿತೀವಿ. ಇದಕ್ಕೆ ಬಹಳ ವರ್ಷಗಳ ಸಮಯ ಬೇಕಾಗಿರುತ್ತೆ. ಅದಕ್ಕೆ ತುಂಬಾ ಹಳೆಯ ಪರ್ವತಗಳಾಗಿ ಉದಾಹರಣೆ ಆಗುತ್ತೆ. ದೀರ್ಘಕಾಲದವರೆಗೆ ಸವೆತದಿಂದ ರಚನೆಯಾದ ಪರ್ವತ ಶ್ರೇಣಿಗಳು ಅಥವಾ ಪ್ರಸ್ಥಭೂಮಿಗಳ ಅವಶೇಷಗಳು ಪ್ರತ್ಯೇಕವಾದ ಗಟ್ಟಿಯಾದ ಶಿಲಾ ರಚನೆಯನ್ನು ಬಿಟ್ಟು ಹೋಗುತ್ತವೆ. ಗಟ್ಟಿಯಾದ ಶಿಲಾರಚನೆಯನ್ನು ಕೆಲವು ಶಿಲೆಗಳು ಬಿಟ್ಟು ಹೋಗುತ್ತವೆ. ಮೂಲಭೂತವಾಗಿ ನೈಸರ್ಗಿಕ ಶಕ್ತಿಯಿಂದ ಸವೆದು ಹೋಗಿ ಭೂದೃಶ್ಯಗಳು ಉಳಿದ ವಸ್ತುಗಳು ನಿರಂತರ ನಗ್ನೀಕರಣ ಕ್ರಿಯೆಗಳಿಗೆ ತುತ್ತಾಗುತ್ತವೆ, ಡಿನೋಡೇಷನ್ಗೆ ತುತ್ತಾಗುತ್ತವೆ. ಈ ಪರ್ವತಗಳು ತುಂಬಾ ಹಳೆಯ ಅವಶೇಷವನ್ನು ಹೊಂದಿರುತ್ತವೆ. ಹಾಗಾಗಿ ಪ್ರಾಚೀನ ಪರ್ವತ ಅಂತಲೂ ಸಹ ಇವುಗಳನ್ನು ಕರೆಯುತ್ತಾರೆ. ಹೀಗಾಗಿ ಈಗಾಗಲೇ ರಚನೆಯಾದ ಜ್ವಾಲಾಮುಖಿ ಆಗಲಿ, ಮಡಿಕೆ ಪರ್ವತಗಳಾಗಲಿ ಭೌತಿಕ ಕ್ರಿಯೆಗೆ ಸವೆದು ಈ ಅವಶೇಷ ಪರ್ವತಗಳ ರಚನೆ ಆಗ್ತಾ ಪ್ರಿಯ ಸ್ನೇಹಿತರೆ. ಬೆಸ್ಟ್ ಎಕ್ಸಾಂಪಲ್ ಭಾರತದ ಅರಾವಳಿ ಪರ್ವತಗಳು ಮತ್ತು ಅಪಲೇಷನ್ ಪರ್ವತಗಳು. ಅಮೆರಿಕದ ಪಶ್ಚಿಮ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ, ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಅಪಲೇಷನ್ ಮತ್ತು ಭಾರತದ ಅರಾವಳಿ. ನಾವು ಹೇಳ್ತೀವಲ್ಲ, ಭಾರತದ ತುಂಬಾ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಯಾವ? ಅರಾವಳಿ. ಹಾಗಾದ್ರೆ ಭಾರತದ ಇತ್ತೀಚೆಗೆ ರಚನೆಯಾದ ಪರ್ವತಗಳು ಮಡಿಕೆ ಪರ್ವತಗಳು. ಈಗ ಬರ್ತದೆ ನೋಡಿ, ಫೋಲ್ಡಿಂಗ್ ಮೌಂಟೇನ್ಸ್, ಮಡಿಕೆ ಪರ್ವತಗಳು. ಎರಡು ಭೂಫಲಕಗಳ ಮಡಚಲ್ಪಟ್ಟ ನಿರ್ಮಾಣಗೊಂಡಿರುವ ಪರ್ವತಗಳಿಗೆ ನಾವು ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಭೂಫಲಕಗಳು ಫೋಲ್ಡ್ ಆಗ್ತವೆ. ಅಲ್ಲದೆ ನೋಡಿ, ಮೇಲೆ ಡಯಾಗ್ರಾಮ್ ನೋಡಬಹುದು ನೀವು. ಹೌದಾ? ಇದರ ಉಗಮದ ವಿವರಿಸಿದ ಜೆ.ಕೆ. ಗಿಲ್ಬರ್ಟ್ ಪ್ರಥಮ ಬಾರಿಗೆ ಒರಿಜೋನ್ 1990ರಲ್ಲಿ ಹಾಗೂ ಎಂಬ ಪದವನ್ನು ಬಳಸ್ತಾರೆ. ಇದಕ್ಕೆ ಒರಿಜೋನಿ, ಓರೋಜೇನಿ ಎನ್ನುವಂತ ಒಂದು ಪದವನ್ನು ಪ್ರಥಮವಾಗಿ ಬಳಸಿದವರು ಜೆ.ಕೆ. ಗಿಲ್ಬರ್ಟ್. ಓರೋ ಎಂದರೆ ಪರ್ವತ, ಜೇನಿ ಎಂದರೆ ಉಗಮ ಅಂದ ಅರ್ಥವನ್ನು ಕೊಡುತ್ತೆ ಪ್ರಿಯ ಸ್ನೇಹಿತರೆ. ನೋಡಗ ಇಲ್ಲಿ ರಾಕಿ ಇದೆ, ಮುಂದೆ ಬಂದ್ರೆ ಆಂಡೀಸ್, ಟೋಟಲಿ ರಾಕಿ ಇದು ಆಗುತ್ತೆ. ಇಲ್ಲೊಡಗ ಇಲ್ಲಿ ಥೆತೀಸ್ ಸಾಗರ ಮುಳುಗಡೆಯಾಗಿ ರಚನೆಯಾದ ಹಿಮಾಲಯ, ಕಾಕಸಸ್, ಆಲ್ಪ್ಸ್ ಪರ್ವತ ಶ್ರೇಣಿ, ಇಲ್ಲೊಡಗ ಅಟ್ಲಾಸ್ ಪರ್ವತ ಶ್ರೇಣಿಗಳು ಬೆಸ್ಟ್ ಎಕ್ಸಾಂಪಲ್ಸ್ಗಳು ಇವೆಲ್ಲ. ಹೌದಾ? ಈ ರೀತಿ ಮಡಿಕೆ ಪರ್ವತಗಳಂತ ಕರಿತೀವಿ. ಎರಡು ಭೂಫಲಕಗಳ ನಿರಂತರ ಚಲನೆಯಿಂದ ರಚನೆಯಾಗಿರುವ ಪರ್ವತಗಳು ನಮ್ಮ ಕಡೆ ಎಲ್ಲ ಬರ್ತವೆ. ತುಂಬಾ ಎತ್ತರವಾದ ಪರ್ವತಗಳಾಗಿರ್ತವೆ ಇವು. ಅಷ್ಟೇ ಅಲ್ಲದೆ ಇತ್ತೀಚಿನ ಜನ್ಮ ತಾಳಿದ ಪರ್ವತಗಳಂತನೂ ಸಹ ಈಗೂ ಸಹ ಫೋಲ್ಡ್ ಆಗ್ತಾನೆ ಇದೆ. ಹೌದಾ? ಈ ಪರ್ವತಗಳಂತ ಬಂದಾಗ ಮಡಿಕೆ ಪರ್ವತಗಳು. ಬನ್ನಿ, ಈಗ ಮಡಿಕೆ ಪರ್ವತಗಳ ಮೇಲೆ ಕೆಲವು ನಿಯಮಗಳು ಅಂದು ಬಂದಾಗ ಸಿದ್ಧಾಂತಗಳಿದಾವೆ. ಅವರವರ ಆಧಾರವನ್ನು ಇಟ್ಟುಕೊಂಡಿಲ್ಲ ನಾನು ಮಾತಾಡ್ತೀನಿ, ಕೇಳಿ. ಭೂ ಇತಿಹಾಸದ ದೀರ್ಘಾವಧಿಯಲ್ಲಿ ಕಣಶಿಲೆಗಳ ಜಲ ಭಾಗದ ಸಂಚಯನವಾಗಿ ಕ್ರಮೇಣ ಪದರ ಶಿಲಾಗಳು ಮಾರ್ಪಾಡುಪಟ್ಟಿವೆ. ಅಂದ್ರೆ ಭೂಮಿಯ ಮೇಲೆ ಈಗಾಗಲೇ ಭೂಮಿ ರಚನೆ ಆಗಿದೆ ಅಲ್ವಾ? ರಚನೆ ಆದ ಪ್ರದೇಶದಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ಏನಾಗಿದೆ, ಶೇಖರಣೆಯಾಗಿ ತುಂಬಿಕೊಂಡ್ಬಿಟ್ಟಿದೆ. ಎತ್ತರವಾದ ಖಂಡಗಳಿದಾವಲ್ಲ, ಆ ಖಂಡದ ಭಾಗದಲ್ಲಿರ್ತಕ್ಕಂಥ ನಿರಂತರ ಕೆಲವು ಒಂದು ಅಗ್ನಿಶಿಲೆಗಳು ಸವೆತಕ್ಕೀಡಾಗಿ ಚಲನೆ ಆಗಿ ಕಣಗಳು ನಿರ್ದಿಷ್ಟ ಸಾಗರದ ತಳಭಾಗದಲ್ಲಿ ಸಂಚಯಿಸಲ್ಪಟ್ಟಿದ್ರೆ ನಾವು ಕಣಶಿಲೆ ಅಂತ ಕರಿತೀವಿ. ಜಲಜ ಶಿಲೆ ಸೆಡಿಮೆಂಟರಿ ಅಂತ ಕರಿತೀವಿ, ಸೆಡಿಮೆಂಟಮ್ ಅಂತ ಕರಿತೀವಿ, ಸೆಡಿಮೆಂಟೇಶನ್ ಅಂತ ಕರಿತೀವಿ. ಅದೇನಾಗಿರುತ್ತೆ, ಆ ಒಂದು ಪ್ರದೇಶದಲ್ಲಿ ಶೇಖರಣೆ ಆಗಿ ಸಾಗರದ ತಳಭಾಗದಲ್ಲಿ ಶೇಖರಣೆ ಆಗಿ ನೋಡಿ, ನಂತರ ಒತ್ತಡದ ಪರಿಣಾಮ ಈ ಪದರವು ಮಡಚಲ್ಪಟ್ಟು ಈ ರೀತಿ ಫೋಲ್ಡ್ ಆಗಿ ಮಡಚಲ್ಪಟ್ಟು ಆಗಾದ ಪರ್ವತಗಳ ಪರಿಣಮಿಸಿವೆ. ಎಕ್ಸಾಂಪಲ್ ಹಿಮಾಲಯ ಇದೆ ಅಲ್ವಾ? ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಶಿಲೆಗಳಿದಾವಲ್ಲ, ಅವು ಅಗ್ನಿಶಿಲೆಗಳಲ್ಲ. ಅವು ಯಾವ ಶಿಲೆಗಳಂತ ಬಂದಾಗ ಕಣಶಿಲೆಗಳು. ಯಾಕಂದ್ರೆ ಥೆತೀಸ್ ಸಾಗರದಲ್ಲಿ ಈಗಾಗಲೇ ಗೊಂಡ್ವಾನಾ ಮತ್ತು ಈ ಕಡೆ ಲಾರೇಷನ್ ಪ್ರದೇಶದಿಂದ ಶೇಖರಣೆಯಾದ ಎಲ್ಲಾ ಸೆಡಿಮೆಂಟಮ್ ಅದರಲ್ಲಿ ಶೇಖರಣೆ ಆಗಿದ್ದು ಅದು ಫೋಲ್ಡ್ ಆಗಿ ಏನಾಗಿದೆ, ಮಡಿಕೆ ಪರ್ವತಗಳಾಗಿ ರಚನೆ ಆಗಿರ್ತಕ್ಕಂಥದ್ದು ಪ್ರಿಯ ಸ್ನೇಹಿತರೆ. ಹೀಗೆ ಮಡಿಕೆ ಪರ್ವತದ ನಿರ್ಮಾಣ ಹಂತವನ್ನು ಬಹು ದೀರ್ಘಾವಧಿಯವರೆಗೆ ನಾವು ನಡೆಯುತ್ತದೆ. ಈ ಕ್ರಿಯೆಯನ್ನು ನಾವು ಮೂರು ಹಂತದಲ್ಲಿ ನೋಡ್ತೀವಿ. ಹೇಳಿ, ಮಡಿಕೆ ಪರ್ವತದ ನಿರ್ಮಾಣದ ಹಂತವನ್ನು ಮೂರು ಹಂತದಲ್ಲಿ ನೋಡ್ತೀವಿ ನಾವು. ಅದರಲ್ಲಿ ಮೊದಲನೇದಾಗಿ ಭೂ ಒಳಮಡಿಕೆ ಹಂತ. ಫಸ್ಟ್ ಡೆಪಾಸಿಟ್ ಏನಾಗ್ತಾ ಇದೆ ಅಲ್ವಾ, ನಿರಂತರವಾಗಿ ಭೂ ಒಳಮಡಿಕೆ ಹಂತ, ಸಾಗರ ತಳಭಾಗದಲ್ಲಿ ಇರ್ತಕ್ಕಂಥ ಸೆಡಿಮೆಂಟಮ್ ಜಲಜ ಶಿಲೆಗಳಲ್ಲೆಲ್ಲ ಬರ್ತಾವೆ. ನಂತರ ಪರ್ವತ ನಿರ್ಮಾಣ ಹಂತ. ನೆಕ್ಸ್ಟ್ ಏನಾಗುತ್ತೆ, ಪರ್ವತ ರಚನೆಗೆ ಅದು ಫೋಲ್ಡ್ ಆಗಿ ಕಾರಣ ಆಗ್ತಂತ ಹೋಗುತ್ತೆ. ನಂತರ ಪರ್ವತ ನಿರ್ಮಾಣದ ನಂತರದ ಹಂತ,
ಅಂತೇಳಿ ನಾವು 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಪ್ರತಿಯೊಂದನ್ನು ನೋಡ್ಕೊಂತ ಹೋಗೋಣ. ಮೊದಲನೇದಾಗಿ ಭೂ ಒಳಮಡಿಕೆಯ ಹಂತ. ಮೊದಲನೇದಾಗಿ ಯಾವುದು? ಭೂ ಒಳಮಡಿಕೆಯ ಹಂತ. ಭೂ ಒಳಮಡಿಕೆಯ ಹಂತ ಅಥವಾ ಜಿಯೋಸಿಂಕ್ಲೈನ್ ಹಂತ ಅಂತ ಕರಿತೀವಿ. ಈ ರೀತಿ ನೋಡೋಣ ಭೂ ಒಳಮಡಿಕೆಯ ಹಂತ ಫಸ್ಟ್ ಈಗ. ಹೌದಾ? ಜಿಯೋಸಿಂಕ್ಲೈನ್ಗಳು ಗಟ್ಟಿಯಾದ ದ್ರವ್ಯರಾಶಿಗಳಿಂದ ಸುತ್ತುವರೆದಿರುವ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಬೃಹತ್ ಸಂಚಯನ ಶೇಖರಣೆಯನ್ನು ಪಡೆಯುವ ನೀರಿನ ದೇಹದ ಉದ್ದ, ಅಗಲ ಮತ್ತು ಆಳವಿಲ್ಲದ ತಗ್ಗು ಪ್ರದೇಶವಾಗಿದೆ. ಜಿಯೋಸಿಂಕ್ಲೈನ್ ಲೈನ್ ಅಂದ್ರೆ ಏನ್ ಗೊತ್ತೇನು? 2 ಭೂಫಲಕಗಳ ನಡುವೆ ಇರತಕ್ಕಂಥ ತಗ್ಗಾದ ಪ್ರದೇಶದಲ್ಲಿ ನಿರಂತರವಾಗಿ ನಡೆಯುವ ಕೆಲವು ಭೌತಿಕ ಚಟುವಟಿಕೆಗಳಿಂದ ಕಣಶಿಲೆಗಳು ಅಂದ್ರೆ ಅಗ್ನಿಶಿಲೆಗಳಿಂದ ಬಿಡುಗಡೆಯಾದ ಕಣಶಿಲೆಗಳು ಸಾಗರ ತಳಭಾಗದಲ್ಲಿ ಸಂಗ್ರಹಗೊಂಡಿರುತ್ತಲ್ವಾ, ಅದಕ್ಕೆ ನಾವು ಜಿಯೋಸಿಂಕ್ಲೈನ್ ಅಂತ ಕರಿತೀವಿ. ಗೊತ್ತಿರ್ಲಿ, ಸೆಡಿಮೆಂಟಮ್ ಆಗಲಿ ಎಷ್ಟು ಶೇಖರಣೆ ಆಗಿರುತ್ತಲ್ಲ. ನೋಡಿ ಅವನೇನ್ ಹೇಳ್ತಾನೆ, ಸುತ್ತುವರೆದಿರುವ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬೃಹತ್ ಸಂಚಯನ ಶೇಖರಣೆ ಆಗಿರುತ್ತೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನಾಗಿರುತ್ತೆ? ಬೃಹತ್ ಶೇಖರಣೆ ಆಗಿರುತ್ತೆ. ಅದು ನೀರಿನ ದೇಹದ ಉದ್ದ, ಅದರ ಉದ್ದ, ಅಗಲ ಮತ್ತು ಆಳವಿಲ್ಲದ, ಆಳ ಜಾಸ್ತಿ ಇರಂಗಿಲ್ಲ, ಯಾಕಂದ್ರೆ ಅದೇ ಶೇಖರಣೆ ಆಗಿ ಆಳ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅದು ಪದರಾಗಿ ರಚನೆ, ಅದೇ ಪದರಶಿಲೆ ಮಾತಾಡ್ತಿದ್ದೀವಿ, ಸೆಡಿಮೆಂಟರಿ ರಾಕ್. ಹೌದಾ? ವಿಜ್ಞಾನಿಗಳು ಈ ಕಣಶಿಲೆಗಳ ಶೇಖರಣೆ ಸುಮಾರು 6,000 ರಿಂದ 12,000 ಮೀಟರ್ ಇದ್ದಿದೆ ಎಂದು ಊಹಿಸಲಾಗಿದೆ. ಅಂದ್ರೆ ಶೇಖರಣೆ ಅದರ ಒಂದು ಆಳ 6 ಕಿಲೋಮೀಟರ್ 12 ಕಿಲೋಮೀಟರ್ ದಪ್ಪ ಇರಬಹುದು ಅಂತ ಅವ್ರು ಹೇಳ್ತಾರೆ. ಅದನ್ನ ಊಹಿಸಲಾಗಿದೆ. ಇಂದಿನ ಮಡಿಕೆ ಪರ್ವತಗಳು ಕಂಡು ಬರುವ ಜಲಚರ ವಿಶೇಷಗಳು ಇದನ್ನು ನಾವು ಸ್ಪಷ್ಟಪಡಿಸುತ್ತದೆ. ಈಗ ನೀನು ಆಂಡೀಸ್ ಪರ್ವತ ಹೋಗು, ರಾಕಿ ಪರ್ವತ ಹೋಗು, ಆಲ್ಪ್ಸ್ ಪರ್ವತ ಹೋಗು, ಹಿಮಾಲಯ ಪರ್ವತಕ್ಕೆ ಬಾ, ಕಾಕಸಸ್ ಪರ್ವತಗಳಿಗೆ ಬಾ. ಹೌದಾ? ನೀವು ಯಾವ ಪರ್ವತ ಇವೆಲ್ಲ ಅಂತಂದ್ರೆ ಕಣಶಿಲೆಗಳಿಂದನೇ ರಚನೆ, ಅದರಲ್ಲಿ ದೊರೆಯುವ ಜೀವಾವಶೇಷಗಳನ್ನ ಆಧಾರದ ಮೇಲೆ ನಾವು ಹೇಳ್ಬೋದು ಪುರಾತನ ಪ್ರಾಚೀನ ಬಹಳ ಹಿಂದಿನ ಮಾತಾಡ್ತಿದ್ದೀನಿ, ಅವಾಗ ಶೇಖರಣೆ ಆಗಿದ್ದು ಫೋಲ್ಡ್ ಆಗಿದೆ. ಈಗ ಫೋಲ್ಡ್ ಆಗಿದೆ ಕಣಶಿಲೆಗಳು. ಅದು ಯಾವ ಆಧಾರದ ಮೇಲೆ? ದೊರೆಯುವ ಜೀವಾವಶೇಷಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಪ್ರಿಯ ಸ್ನೇಹಿತರೆ. ಈ ರೀತಿ ಹೇಳ್ಬೋದು. ಏಷ್ಯಾದ ತೆತೀಸ್ ಸಮುದ್ರ ಏಷ್ಯಾ ಭಾಗದಲ್ಲಿ ಬರುತ್ತೆ. ತೆತೀಸ್ ಸಮುದ್ರ ಯಾಕೆ ಹೇಳಿ? ಲಾರೇಷನ್ ಭಾಗಕ್ಕೆ ಇಂಡಿಯಾ ಬಂದು ಹೊಡೆದಾಗ ತೆತೀಸ್ ಸಾಗರ ಮುಳುಗಡೆ ಆಗಿರುತ್ತಲ್ವ, ಹಿಮಾಲಯ, ತೆತೀಸ್ ಸಮುದ್ರ. ಉತ್ತರ ಅಮೆರಿಕದ ಅಪಲೇಷಿಯನ್ ಪರ್ವತಗಳು, ದಿಸ್ ಇಸ್ ಅಪಲೇಷಿಯನ್ ಫೋಲ್ಡನ್. ಹೌದಾ? ಆಮೇಲೆ ಅಪಲೇಷಿಯನ್ ಜಿಯೋಸಿಂಕ್ಲೈನ್ಗಳು. ಅಪಲೇಷಿಯನ್ ಜಿಯೋಸಿಂಕ್ಲೈನ್ ಇಸ್ ಅವಶೇಷ ಪರ್ವತಕ್ಕೂ ತಗೊಂಡಿವಿ, ಯಾಕಂದ್ರೆ ಫೋಲ್ಡ್ ಆಗಿದ್ದ ಮೇಲೆ ನಡೆಯುವ ಭೌತಿಕ ಚಟುವಟಿಕೆಯಿಂದ ಏನಾಗಿದೆ? ಅದು ಅವಶೇಷವಾಗಿದೆ. ಈಗ ಅರ್ಥ ಆಗ್ತೀನಿ ಹೇಳೋದು? ಅಪಲೇಷನ್ ಪರ್ವತಗಳು ಫೋಲ್ಡಿಂಗ್ ಅದು, ಬಟ್ ಅದರ ಮೇಲೆ ಆಗುವ ಭೌತಿಕ ಚಟುವಟಿಕೆಯಿಂದ ಅದೇನಾಗಿದೆ? ಸವೆತಕ್ಕೀಡಾಗಿ ಅವಶೇಷ ಪರ್ವತಗಳಾಗಿದೆ. ಬಟ್ ಇದು ಅಪಲೇಷನ್ ಬಂದಾಗ ಇದು ತುಂಬಾ ಹಳೆಯ ಪರ್ವತಗಳೇ ಇವು, ಅವಶೇಷ ಪರ್ವತಗಳಿಗೆ ಉದಾಹರಣೆ ಇದು. ಬ್ರಿಟನ್ ನಲ್ಲಿ ಕಂಡು ಬರ್ತಕ್ಕಂಥ ಕ್ಯಾಲಿಡೋನಿಯನ್ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಕ್ಯಾಲಿಡೋನಿಯನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬ್ರಿಟನ್ ದ್ವೀಪದಿಂದ ಹಿಡಿದು ಈ ಕಡೆ ಈಗ ನಾರ್ವೆ, ಸ್ವೀಡನ್ ಕಡೆ ಹೋಗುತ್ತೆ, ಗ್ರೀನ್ಲ್ಯಾಂಡ್ ಕಡೆ ಹೋಗುತ್ತೆ. ದಿಸ್ ಇಸ್ ದ ಕ್ಯಾಲಿಡೋನಿಯನ್. ಹೌದಾ? ಕ್ಯಾಲಿಡೋನಿಯನ್ ಜಿಯೋಸಿಂಕ್ಲೈನ್ಗಳು ಭೂವೈಜ್ಞಾನಿಕ ಕಾಲದ ಜಿಯೋಸಿಂಕ್ಲೈನ್ಗಳಲ್ಲಿ ಉದಾಹರಣೆಗಳಾಗಿರ್ತವೆ ಇವೆಲ್ಲ. ಈ ಪ್ಲೇಸ್ ನೋಡಿ, ಇದು ಸಾಗರದ ಭಾಗದಲ್ಲೇ ಕೊಡ್ತಾ ಇದೆ ನೋಡಿ ಅವನು. ಈಗ ಕರಾವಳಿ ತೀರದ ಯಾಕೆ ಹೇಳಿ? ಕಣಶಿಲೆಗಳಲ್ಲಿ ಏನಾಗಿರುತ್ತೆ? ಜಲದ ಕೆಳಭಾಗದಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು ಜಿಯೋಸಿಂಕ್ಲೈನ್ ಲೈನ್ಸ್. ಇವೆಲ್ಲ ಜಿಯೋಸಿಂಕ್ಲೈನ್ ಲೈನ್ಸ್ ಇವೆಲ್ಲ. ಹೌದಾ? ಪ್ರಾರಂಭಿಕ ಹಂತ ಒಳಮಡಿಕೆ ಹಂತದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಒಳಮಡಿಕೆ ಹಂತದ ಬಗ್ಗೆ ಮಾತಾಡ್ತಾ ಇದೀವಿ. ಕರಾವಳಿ ತೀರದ ಪ್ರದೇಶದಲ್ಲೇ ಕಂಡು ಬರ್ತಾ ಇವೆ. ಯಾಕ? ಸಂಗ್ರಹಗೊಂಡಿರ್ತಕ್ಕಂಥ ಎಲ್ಲಾ ವಸ್ತುಗಳು ಅದೇ ಏನು? ಜಿಯೋಸಿಂಕ್ಲೈನ್. ಗೊತ್ತಿರ್ಲಿ, ಕಣಶಿಲೆಗಳಂತ ಕರಿತೀವಿ ನಾವು ಅದಕ್ಕೆ. ಜಿಯೋಸಿಂಕ್ಲೈನ್ ಪರಿಕಲ್ಪನೆಯನ್ನು ಹಾಲ್ ಹಾಗೂ ಡಾನ್ ಮುಂದಿಟ್ಟರು, ಅದನ್ನು ವಿವರಿಸಿದರು, ಅಂದ್ರೆ ವಿಸ್ತರಿಸಿದರು. ಇವರು ವಿಜ್ಞಾನಿಗಳು. ಓಕೆನಾ? ನೋಡೋಣ ಈಗ. 1873ರಲ್ಲಿ ಡಾನ್ ನಂತರ ಹಾಲ್ ತಮ್ಮ ಭೂ ಒಳಮಡಿಕೆ ಸಿದ್ಧಾಂತವನ್ನು ಜಿಯೋಸಿಂಕ್ಲಾನಿಕ್ ಥಿಯರಿದಲ್ಲಿ ಇದನ್ನು ಪ್ರತಿಪಾದಿಸಿದರು. ಫಸ್ಟ್ ಏನು ಒಳಮಡಿಕೆ ಹಂತ ಇಲ್ಲಿ ಇವರು ಫಸ್ಟ್ ಪ್ರತಿಪಾದಿಸಿದರು. ಭೂ ಒಳಮಡಿಕೆಗಳು ನೀಳವಾದ ಭೂತಗ್ಗುಗಳಾಗಿದ್ದು ಏನು? ಭೂ ಒಳಮಡಿಕೆಗಳು. ಯಾಕಂದ್ರೆ ಒಳಗಿಂದ ಮಾತಾಡಕತ್ತೀವಿ ನಾವೀಗ. ಫಸ್ಟ್ ಸ್ಟೇಜ್ ಒಳಗಿಂದ ಮಾತಾಡಕತ್ತೀವಿ. ಭೂ ಒಳಮಡಿಕೆಗಳು ನೀಳವಾದ ತಗ್ಗುಗಳಾಗಿದ್ದು ಸಾಗರದ ತಳಭಾಗದಲ್ಲಿ ಕಣಗಳ ಶೇಖರಣೆಗೊಂಡ ಜಿಯೋಸಿಂಕ್ಲೈನ್ ಭಾಗಗಳಾಗಿದ್ದು ಆಳವಿಲ್ಲದ ಜಲಭಾಗಗಳಾಗಿರುತ್ತವೆ. ಕಾರಣ ನಿರಂತರ ಶೇಖರಣೆಗೊಳಪಟ್ಟ ಕಣಶಿಲೆಗಳು, ಸೆಡಿಮೆಂಟಮ್. ಈ ಸಿದ್ಧಾಂತದ ಪ್ರಕಾರ ಭೂಮಿಯು ಉಷ್ಣಾಂಶವನ್ನು ಕಳೆದುಕೊಂಡು, ಯಾಕಂದ್ರೆ ಭೂಮಿಯ ಪ್ರಾರಂಭದ ಉಗಮದಲ್ಲಿ ಬೆಂಕಿಯ ಚೆಂಡಿನ ತರ ಇದ್ದು ಕಾಲಾಂತರದಲ್ಲಿ ಅದೇನಾಗುತ್ತೆ? ಅದು ಉಷ್ಣಾಂಶವನ್ನು ಕಳೆದುಕೊಂಡು ಘನ ವಿಭಜಿಸುವುದು ಸಹಜ. ಜ್ವಾಲಾಮುಖಿ ಆದ ಘನ ವಿಭಜಿಸುತ್ತಲ್ಲ ಆ ರೀತಿ ಘನ ವಿಭಜಿಸಿ ಏರು ತಗ್ಗುಗಳು ಉಂಟು ಮಾಡಿದೆ. ಘನ ವಿಭಜಿಸಿದಾಗ ಏರು ತಗ್ಗುಗಳು ಉಂಟು ಮಾಡಿದೆ. ಆ ಏರು ತಗ್ಗುಗಳಲ್ಲಿ ನಂತರ ಆ ಎಲ್ಲಾ ತಗ್ಗುಗಳಲ್ಲಿ ನೀರು ಆವೃತವಾಗಿ ಜಲಭಾಗವು ಉಂಟಾಗಿದೆ. ಎತ್ತರವಿರುವ ಪ್ರದೇಶ ಕಾಂಟಿನೆಂಟಲ್ ಪ್ಲೇಟ್ ಅಂತ ಕರಿತೀವಿ, ತಗ್ಗಾದ ಪ್ರದೇಶ ಓಷನಿಕ್ ಪ್ಲೇಟ್ ಅಂತ ಕರಿತೀವಿ. ಹೌದಾ?
ಆ ರೀತಿ ಭೂಮಿಯು ಪ್ರಾರಂಭದಲ್ಲಿ ಸಂಪೂರ್ಣ ಬೆಂಕಿಯ ಚಂಡಿತ ಇದ್ದು ಕಾಲಾಂತರದಲ್ಲಿ ಘನ ವಿಭಜಿಸಿದ ನಂತರ ಎತ್ತರದ ಪ್ರದೇಶಗಳು ಎತ್ತರವಾಗಿ ಉಳಿದು ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹವಾಗಿದೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀರು ಸಂಗ್ರಹವಾಗಿದೆ. ಕಾಲಾಂತರದಲ್ಲಿ ಭೂಭಾಗದಿಂದ ಸಾಗಿಸಲ್ಪಟ್ಟ ಅಗಾಧ ಶಿಲಾಚೂರುಗಳು. ಭೂಭಾಗದಿಂದ ಸಾಗಿಸಲ್ಪಟ್ಟ ಅಗಾಧ ಶಿಲಾಚೂರುಗಳಂದ್ರೆ ಯಾವುವು? ಅಗ್ನಿಶಿಲೆಗಳು. ಯಾಕ? ಅಗ್ನಿಯಿಂದ ಭೂಮಿ ಇತ್ತಲ್ವಾ, ಅಗ್ನಿಯಿಂದ ರಚನೆಯಾದ ಭೂಮಿಯ ಮೇಲೆ ಎತ್ತರದ ಪ್ರದೇಶದಲ್ಲಿ ಅಗ್ನಿಶಿಲೆಗಳೇ ತಾನೇ ಅವು. ಅಗ್ನಿಶಿಲೆಗಳ ಮೇಲೆ ನಡೆಯುವ ಕೆಲವು ಭೌತಿಕ ಚಟುವಟಿಕೆಗಳಾಗ್ತವೆ, ನಗ್ನೀಕರಣ ಕೃತ್ಯಗಳು, ಸವೆತ ಕಾರ್ಯಗಳು. ಆ ಸವೆತ ಕಾರ್ಯದಿಂದ ಸಾಗಿಸಲ್ಪಟ್ಟ ಶಿಲಾಕಣಗಳು, ಅದು ಸಂಗ್ರಹಗೊಂಡಿದ್ದೆ ಕಣಶಿಲೆಗಳು. ಹೌದಾ? ಶಿಲಾಚೂರುಗಳು ಈ ಸಾಗರದಲ್ಲಿ ಏನಾಗಿದ್ದಾವೆ? ಸಂಚಯಿತವಾಗಿವೆ. ಅದೇ ಕಣಶಿಲೆ, ಅದೇ ಜಿಯೋಸಿಂಕ್ಲೈನ್. ಹೌದಾ? ಕಣಶಿಲೆಗಳು ಸಂಚಯಿಸವು ಹೆಚ್ಚಾದಂತೆಲ್ಲ ಅವುಗಳ ಸಾಂದ್ರತೆಯು ಹೆಚ್ಚಾಗುತ್ತಾ ಹೋಗುತ್ತೆ. ಮತ್ತೆ ನಿರಂತರವಾಗಿ ಕಣಶಿಲೆಗಳು ಸಾಗಿದಂಗೆ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿ ಅದ್ರ ಏನಾಗುತ್ತೆ? ಸಾಂದ್ರತೆ ಹೆಚ್ಚಾಗುತ್ತೆ. ಹೌದಾ? ಈ ಹೆಚ್ಚು ಆ ಭಾಗವು ಕುಸಿದಿದೆ ಎಂದು ತಿಳಿಸಿದರು. ಆ ಭಾಗ ಕುಸಿದಿದೆ ಈಗ, ಯಾಕಂದ್ರೆ ಜಾಸ್ತಿ ಸಾಂದ್ರತೆ ಒತ್ತಡ ಬೀಳುತ್ತೆ. ನಿರಂತರ ಕ್ರಿಯೆಯಿಂದ ಕಣಶಿಲಾ ಪದರಗಳ ಗಾತ್ರ ಹೆಚ್ಚಾಕೆಂತ ಹೋಗುತ್ತೆ. ಪದರ ಜಾಸ್ತಿ ಹಾಕೆಂತ ಹೋಗುತ್ತಲ್ವ, ಮತ್ತೆ ಅದನ್ನೇ ನಾವೇನು ಕರಿತೀವಿ? ಪದರ ಶಿಲೆ ಅಂತ ಕರಿತೀವಿ. ಹೌದಾ? ಹೆಚ್ಚಾಕೆಂತ ಹೋಗುತ್ತೆ. ಕಾಲಾಂತರದಲ್ಲಿ ಮಡಿಕೆಗಳಾಗಿ ಪರ್ವತಗಳಾಗಿವೆ. ಇವತ್ತಿನ ಇದಕ್ಕೆ ನಾವೇ ನೋಡಬಹುದು, ಮಡಿಕೆಗಳಾಗಿ ಫೋಲ್ಡ್ ಆಗ್ತಾವ, ಆಮೇಲೆ ಫೋಲ್ಡ್ ಆಗಿದೆ ಮೌಂಟೇನ್ಸ್ ಆಗಿದೆ. ಈ ರೀತಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಏನಾಗಿದೆ? ಫೋಲ್ಡ್ ಆಗಿ ಕಣಶಿಲೆಗಳು ಮೊದಲು ಜಲದ ಕೆಳಭಾಗದಲ್ಲಿತ್ತು, ಡೆಪಾಸಿಟ್ ಆಗ್ತಾ 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 ಕಾಲಾಂತರದಲ್ಲಿ ಏನಾಗಿದೆ? ಫೋಲ್ಡ್ ಆಗಿದೆ. ಇಲ್ಲಿ ಒಳಗಿಂದೆಲ್ಲ ಏನಾಗಿದೆ? ಫೋಲ್ಡ್ ಆಗಿ ಮೌಂಟೇನ್ಸ್ ಗಳಾಗಿದೆ, ಮಡಿಕೆಗಳಾಗಿ ಪರ್ವತಗಳಾಗಿವೆ. ಇದರಿಂದಾಗಿ ಭೂ ಒಳ ಮಡಿಕೆಗಳು ಪರ್ವತಗಳ ತೊಟ್ಟಿಲುಗಳಾಗಿವೆ. ಇವತ್ತಿನ ಕಂಡು ಬರ್ತಕ್ಕಂಥ ಮಡಿಕೆ ಪರ್ವತಗಳು ಅಂದು ಒಳ ಮಡಿಕೆಯ ತೊಟ್ಟಿಲುಗಳವು. ಯಾಕಂದ್ರೆ ಇವತ್ತಿನ ರಚನೆಯಾದ ಪರ್ವತಗಳು ಅವತ್ತಿನವು ತೊಟ್ಟಿಲುಗಳಾಗಿವೆ. ಇವುಗಳಿಂದಲೇ ಮಡಿಕೆ ಪರ್ವತಗಳು ನಿರ್ಮಾಣಗೊಂಡಿವೆ. ಪ್ರಾರಂಭಿಕ ಹಂತ ಒಳ ಮಡಿಕೆ ಮಾತಾಡ್ತಾ ಇದ್ದೀನಿ ನಾನು, ಒಳ ಮಡಿಕೆ. ಇವತ್ತು ಕಂಡು ಬರ್ತಕ್ಕಂಥ ಮಡಿಕೆ ಪರ್ವತಗಳೇ ಅಂದು ತೊಟ್ಟಿಲುಗಳವು. ಯಾಕೆ? ಅಗ್ನಿಶಿಲೆಗಳ ನಿರಂತರ ಚಲನೆಯಿಂದ ಕಣಶಿಲೆಗಳ ಶೇಖರಣೆಯಾಗಿ ಅದರ ಕ್ರಿಯೆಯಿಂದ ಪದರಾಗಿ ದಪ್ಪ ಹೆಚ್ಚಾಕ್ಯಂತ ಹೋಗಿ ಕಾಲಾಂತರದಲ್ಲಿ ಅದು ಫೋಲ್ಡ್ ಆಗಿ ಮಡಿಕೆ ಪರ್ವತಗಳಾಗಿವೆ. ಹೌದಾ? ಎಸ್ ಐತಾರೆ. ಬನ್ನಿ, ಭೂ ಒಳ ಮಡಿಕೆ ಪರಿಭಾವನೆ ಅಂತ ಬಂದಾಗ, ಕಾನ್ಸೆಪ್ಟ್ ಆಫ್ ಜಿಯೋಸಿಂಕ್ಲೈನ್ ಅಂತ ಬಂದಾಗ, ನಂತರ ಡಾನ್ ಅಂತಹ ತೊಟ್ಟಿಲುಗಳನ್ನು ಜಿಯೋಸಿಂಕ್ಲೈನ್ ತೊಟ್ಟಿಲುಗಳು ಎಂದು ಕರೆದು ಮತ್ತು ತರುವಾಯ ಅವುಗಳ ಜಿಯೋಸಿಂಕ್ಲೈನ್ ಎಂಬ ಹೆಸರಿನಿಂದ ಪ್ರತಿಪಾದಿಸಿದರು. ಅದೇ ರಚನೆ ಆಗಿದ್ದು. ಮೊದಲಿಗೆ ಜಿಯೋಸಿಂಕ್ಲೈನ್ ಅಂತ ಏನು ಕರಿತಿದೀವಲ್ವಾ, ಆ ಹೆಸರನ್ನು ಕೊಟ್ಟವ್ರು ಯಾರು ಅಂತ ಬಂದಾಗ ಅದೇ ಜಿಯೋಸಿಂಕ್ಲೈನ್ ಗಳ ತೊಟ್ಟಿ, ಅವುಗಳಿಗೆ ಜಿಯೋಸಿಂಕ್ಲೈನ್ ಎಂಬ ಹೆಸರಿಂದ ಕರೆದವರು ಅಂತ ಬಂದಾಗ ಡಾನ್. ಪರ್ವತದ ಬಗ್ಗೆ ಅಭ್ಯಾಸವಾದ ಆ ಒಂದು ಪದವನ್ನು ಬಳಸಿದ ಇವರೇ, ಡಾನ್ ಅನ್ನುವಂಥವರು, ಗೊತ್ತಿರಲಿ. ಡಾನ್ ರವರ ವಾದವನ್ನು ಮುಂದುವರಿಸಿ ಪರ್ವತ ಸರಣಿ ಹಾಗೂ ಜಿಯೋಸಿಂಕ್ಲೈನ್ ಸಂಬಂಧಗಳ ಕುರಿತು ವಿವರಿಸಿದರು. ಇದರಿಂದಾಗಿ ಜಿಯೋಸಿಂಕ್ಲೈನ್ ಪರಿಭಾವನೆಯನ್ನು ಡಾನ್ ಹಾಗೂ ಹಾಲ್ ರವರ ಹೆಸರಿನಿಂದ ಪರಿಗಣಿಸಲಾಗಿದೆ. ಇವತ್ತು ನಾವೇನಾದ್ರೂ ಜಿಯೋಸಿಂಕ್ಲೈನ್ ಬಗ್ಗೆ ಮಾತಾಡಕತ್ತೆ ಅಂದ್ರೆ ಅದಕ್ಕೆ ಮೂಲವಾಗಿ ಹಾಲ್ ಮತ್ತು ಡಾನ್. ಯಾಕಂದ್ರೆ ಒಳಮಡಿಕೆ ಪರ್ವತಗಳ ಬಗ್ಗೆ ಹೆಚ್ಚು ಪರಿಕಲ್ಪನೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಈ ರೀತಿ ಭೂಮಿಯ ಮೇಲೆ ಸೆಡಿಮೆಂಟರಿ ಎನ್ನುವಂತ ಆ ಕಣಶಿಲೆಗಳು ನಿರಂತರವಾಗಿ ಏನಾಗಿದ್ದಾವೆ? ಸಂಗ್ರಹಣೆಗೊಂಡು ದಪ್ಪ ಆಗ್ತಾ ಒತ್ತಡದಿಂದ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರೆಷರ್ಗೆ ಅದು ಮೇಲೆ ಬಂದು ಇವತ್ತು ಮಡಿಕೆಗಳಾಗಿರೋ ಮೇಲೆ ಒಳ ಮಡಿಕೆಗಳ ಮೇಲೆ ಪ್ರಮುಖ ಪ್ರಭಾವವನ್ನು ಕೊಟ್ಟವ್ರೆ ಅಂತ ಬಂದಾಗ ಜೇಮ್ಸ್ ಹಾಲ್ ಅಂಡ್ ಜಿಡೆ ಡಾನ್ ಎನ್ನುವಂತ ಇಬ್ಬರು ವ್ಯಕ್ತಿಗಳು. ನೋಡಿ, ಅವರು 1800 ಅಂತ ಬಂದಾಗ 1813, ಇವ್ರು 1811, ಇವ್ರು 1813, ಎಷ್ಟೋ ಅವರು ಹಿಂದಿನವರು ಅಂತ ತಿಳ್ಕೊರಿ. ಬಟ್ ಅವರು ಇದು 1873 ಡಾನ್ ಅಂತ ಬಂದಾಗ ನೋಡಿ, ಅಂದ್ರೆ 1813 1895 ನಡುವೆ 73ರಲ್ಲಿ ಅವರು ಇದನ್ನ ಹೇಳಿಕೊಟ್ಟರು ನಮಗೆ ಅಂತ. ಹೌದಾ? ಎಸ್. ಭೂ ಒಳಮಡಿಕೆ ಪರಿಭಾವನೆ ಅದೇ ಕಂಟಿನ್ಯೂ. ಆದರೆ ಜಿಯೋಸಿಂಕ್ಲೈನ್ ಗಳ ನಿರ್ಮಾಣ ಹಾಗೂ ಹಂಚಿಕೆಯ ಕುರಿತು ದೀರ್ಘ ವಿವರಣೆ ನೀಡಿ ಅದರ ಮೂಲ ಪರ್ವತ ಜನನ ಸಿದ್ಧಾಂತ ರೂಪಿಸಿದವರು ಹಾಗ್ ಅವರು ಜಿಯೋಸಿಂಕ್ಲೈನ್ ಅಂದ್ರೆ ಭೂಸಿಂಕ್ಲೈನ್ ಗಳ ಗಣನೀಯ ಉದ್ದದ ಅದರ ತುಲನಾತ್ಮಕವಾಗಿ ಕಿರಿದಾದ ಅಗಲವಿರುವ ಆಳವಾದ ನೀರಿನ ಪ್ರದೇಶಗಳೆಂದು ವ್ಯಾಖ್ಯಾನಿಸಿದರು. ಇವರು ಇಲ್ಲಿದೆ ನೋಡಿ, ದಿಸ್ ಇಸ್ ದ ಫಸ್ಟ್ ಜಿಯೋಸಿಂಕ್ಲೋನಿಕ್. ಫಸ್ಟ್ ಪ್ರಾರಂಭಿಕ ಹಂತದಲ್ಲಿ ನಾವು ಮುಂದೆ ನೋಡ್ತೀವಿ ಇದನ್ನೆಲ್ಲ. ಭೂಮಿ ಫಸ್ಟ್ ಈ ರೀತಿ ಇತ್ತು. ಯಾವ ಯುಗ ಅಂತ ಬಂದಾಗ ಪ್ಯಾಲಿಯೋಜೆನಿಕ್ ಗ್ರಾಫಿಕ್ ಅಂತ ಬಂದಾಗ ಪ್ಯಾಲಿಯೋಜೆನಿಕ್ ಏಜ್ ಅಂತ ಬರುತ್ತೆ ನಿಮಗೆ. ಇಲ್ಲಿದೆ ನೋಡಿ, ಏಜ್ಗಳಿದೆ ನೋಡಿ. ಇದೆಲ್ಲ ಪ್ರಿಕ್ಯಾಮ್ರಿಯನ್. ಇದು ಪ್ರಿಕ್ಯಾಮ್ರಿಯನ್ ಅಂತ ಬಂದಾಗ 4500 ಮಿಲಿಯನ್ ವರ್ಷಗಳ ಹಿಂದೆ
ದಶಲಕ್ಷ ವರ್ಷಗಳ ಹಿಂದೆ, ಅದನ್ನ ಬಿಟ್ಬಿಡಿ. ಇದು ಮೇಲ್ ಬರೋದು ಕ್ಯಾಂಬ್ರಿಯನ್. ಇದೆಲ್ಲ ಎಲ್ಲಿಂದ ಕ್ಯಾಂಬ್ರಿಯನ್ ಬಂದಾಗ ಪ್ಯಾಲೋಜೆನಿಕ್, ಮಿಸೋಜೆನಿಕ್, ಇದು ಸಿನೋಜೆನಿಕ್ ಅಂತ ಇದಾವಲ್ವಾ, ಇವೆಲ್ಲ ಏನಂತ ಬಂದಾಗ ಇದು ಕ್ಯಾಂಬ್ರಿಯನ್. ಇದು ಪೂರ್ವ ಅಂತ ಬಂದಾಗ ಪ್ರಿಕ್ಯಾಂಬ್ರಿಯನ್ ಕೆಳಗ 4500 ಮಿಲಿಯನ್ ವರ್ಷಗಳಿಂದ 4500 ವರ್ಷಗಳ ತನಕ ಪ್ರಿಕ್ಯಾಂಬ್ರಿಯನ್. 5040 ವರ್ಷಗಳಿಂದ ಬಂದಾಗ 5500 ಅಂತ ತಗೊಳಮ್ ಎಕ್ಸಾಂಪಲ್, ಅಪ್ರಾಕ್ಸಿಮೇಟ್. 4500 ಮಿಲಿಯನ್ ವರ್ಷಗಳಿಂದ 5500 ತನಕ ಪ್ರಿಕ್ಯಾಂಬ್ರಿಯನ್. 5500ದಿಂದ ಹಿಡಿದು ಈಗ ಪ್ರೆಸೆಂಟ್ ನಾವು ಈ ತನಕ ಟೈಮ್ ಬರ್ತದೆ, ಅದು ಕ್ಯಾಂಬ್ರಿಯನ್ ಯುಗ ಅಂತ ತಗೊಂತೀವಿ ನಾವು. ಇಲ್ಲಿದೆ ನೋಡಿ, ಇದೆಲ್ಲ ಕ್ಯಾಂಬ್ರಿಯನ್. ಇದು ಪ್ಯಾಲಿಯೋಜೆನಿಕ್, ಮಿಸೋಜೆನಿಕ್, ಸಿನೋಜೆನಿಕ್, ಇದು ಕ್ಯಾಂಬ್ರಿಯನ್. ಇದಕ್ಕೆ ಹಿಂದೋದ್ರೆ ಪ್ರಿಕ್ಯಾಂಬ್ರಿಯನ್. ಇದು ಕೆಳಗ ಕ್ಯಾಂಬ್ರಿಯನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಪ್ಯಾಲಿಯೋಜೆನಿಕ್ ಏರಾ. ಪ್ಯಾಲಿಯೋಜೆನಿಕ್ ಏರಾಲಿಂದ 544ರಿಂದ 250 ಮಿಲಿಯನ್ ವರ್ಷಗಳು. ಅದೇನದು ಪ್ಯಾಲಿಯೋಜೆನಿಕ್. ಇಲ್ಲಿ ದಿಸ್ ಇಸ್ ಅ ಪ್ಯಾಲಿಯೋಜೆನಿಕ್. ನಂತರ ಮಿಸೋಜೆನಿಕ್ ಬಂದಾಗ 250 ಮಿಲಿಯನ್ ಇಂದ 65 ಮಿಲಿಯನ್ ಮಿಸೋಜೆನಿಕ್ ಆದ್ಮೇಲೆ ನೆಕ್ಸ್ಟ್ ಬರೋದು ಸಿನೋಜೆನಿಕ್. 65 ಮಿಲಿಯನ್ ಟು ಪ್ರೆಸೆಂಟ್ ಸಿನೋಜೆನಿಕ್ ಅಂತ ತಗೊಂತೀವಿ ನಾವು. ಆ ಹಂತದಲ್ಲಿರ್ತಕ್ಕಂಥ ಲಿವಿಂಗ್ ಆರ್ಗನ್ಸ್ ಕೊಟ್ಟಿದ್ದಾರೆ ನೋಡಗ. ಇಲ್ಲೆಲ್ಲ ಪ್ಯಾಲೋಜೆನಿಕ್ ಅಲ್ಲಿ ಇರ್ತಕ್ಕಂಥ ಲಿವಿಂಗ್ ನೋಡಗ. ನಂತರ ಮಿಸೋಜೆನಿಕ್ ಇಲ್ಲೆಲ್ಲ ಡೈನಾಸರ್ಗಳಿದೆ ನೋಡಗ. ಸಿನೋಜೆನಿಕ್ ಇದಿತ್ತಲ್ಲ, ಮ್ಯಾಮತ್ ಎನ್ನುವಂತ ಆನೆ ಇತ್ತಲ್ಲ, ಆ ಹಂತದ ನಮಗೆಲ್ಲ ಸಿಕ್ಕಿದವ್ರಿ ಅದ್ರ ಅವಶೇಷಗಳು. ಕಾರ್ಬನ್ ಡೇಟಿಂಗ್ ಮಾಡ್ತೀವಲ್ವ ನಾವು, ಅದರಿಂದ ಆಧಾರದ ಮೇಲೆ ನಾವು ಹೇಳ್ಬೋದು ಅದು ಆಯಾ ಪೀರಿಯಡ್ ಅಲ್ಲಿ ಅಂತಂದೇಳಿ. ಪ್ರಿಕ್ಯಾಂಬ್ರಿಯನ್ ಇರಾ, ಡಿವಿಷನ್ ಆಫ್ ದ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಲ್ಲಿ ಪ್ರಿಕ್ಯಾಂಬ್ರಿಯನ್ ಅಂತ ಬಂದಾಗ ಇದು ತುಂಬಾ ಹಳೆ, ಭೂಮಿಯ ಉಗಮಕ್ಕೆ ಹೋಗ್ತೀವಿ ನಾವು. ಪ್ರಿಕ್ಯಾಂಬ್ರಿಯನ್ 4.5 ಮಿಲಿಯನ್ ಇಯರ್ಸ್ ಇಂದ ಭೂಮಿ ಉಗಮವಾಗಿದೆ ಅಂತ ಹೇಳ್ತೀವಲ್ವಾ, ಅದು ಪ್ರಿಕ್ಯಾಂಬ್ರಿಯನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಹೌದಾ? ಪ್ರಿಕ್ಯಾಂಬ್ರಿಯನ್ ಪೂರ್ವ. ಅದು ಕ್ಯಾಂಬ್ರಿಯನ್ ಬಂದಾಗ ಇವು 3 ಬರ್ತಾವೆ ನೆಕ್ಸ್ಟ್: ಪ್ಯಾಲೋಜೆನಿಕ್, ಮಿಸೋಜೆನಿಕ್, ಸಿನೋಜೆನಿಕ್. ಅವೆಲ್ಲ ಹಂತದಲ್ಲಿ ಇರ್ತಕ್ಕಂಥ ಲಿವಿಂಗ್ ಆರ್ಗನ್ಸ್ ಸಹ ಕೊಟ್ಟಿದೆ ನೋಡಿ. ಪ್ಯಾಲಿಯೋಜೆನಿಕ್ ಅಲ್ಲಿ ಅಂತ ಬಂದಾಗ ಅವ್ರು ಹೇಳಿದ್ದು ಯಾರು? ಹಾಗ್ರವರು ಇದನ್ನ ಹೇಳಿದ್ದು. ಇದು ಪ್ಯಾಲಿಯೋಜೆನಿಕ್ ಟೈಮ್ ಅಲ್ಲಿ ಭೂಮಿ ಹಿಂಗಿತ್ತು. ದಿಸ್ ಇಸ್ ಅ ಪ್ಯಾಲಿಯೋಜೆನಿಕ್ ಮೂಮೆಂಟ್. ಇದಕ್ಕಿಂತ ಮೊದಲಿಗೆ ಅಷ್ಟು ಕೂಡಿತ್ತು ಪ್ಯಾಂಜಿಯಾ, ಆಮೇಲೆ ಪ್ಯಾಲಿಯೋಜೆನಿಕ್. ಓಕೆ, ಸ್ಕೇಲಿಂಗ್ ಇದೆ ನೋಡಿ. ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಫಸ್ಟ್ ಎಷ್ಟು? ಇದೆಲ್ಲ ಪ್ರಿಕ್ಯಾಂಬ್ರಿಯನ್ ಅಲ್ಲಿ. ಇದು ಪ್ರಿಕ್ಯಾಂಬ್ರಿಯನ್ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ನಾವು ಪೂರ. ಮತ್ತೆ ಇದು ಕ್ಯಾಂಬ್ರಿಯನ್ ಪೀರಿಯಡ್. ದಿಸ್ ಇಸ್ ಕ್ಯಾಂಬ್ರಿಯನ್ ಫಸ್ಟ್. 520 ಮಿಲಿಯನ್, 275 ಮಿಲಿಯನ್, 65 ಮಿಲಿಯನ್. ಟುಡೇ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ತೋರಿಸ್ತೀನಿ ಅಷ್ಟೇ. ಮಿಸೋಜೈಕ್ ಯುಗಕ್ಕೆ ಸೇರಿದ 5 ಪ್ರಮುಖ ಭೂಪ್ರದೇಶಗಳು ಹಾಗ್ರವರು ಪ್ರತಿಪಾದನೆ. ಅದೇ ಮಿಸೋಜೈಕ್ ಯುಗದಲ್ಲಿ ಏನ್ ನೋಡಿದ್ವಲ್ವಾ, ಈಗ ಆ ಮಿಸೋಜೈಕ್ ಯುಗದಲ್ಲಿ ರಚನೆ ಆಗಿರ್ತಕ್ಕಂಥ ಪ್ರಮುಖ ಭೂ ಪ್ರದೇಶಗಳನ್ನು ಹಾಗ್ರವರು ಅವುಗಳೆಂದರೆ, ಮೊದಲನೇದು ಉತ್ತರ ಅಟ್ಲಾಂಟಿಕ್ ದ್ರವ್ಯರಾಶಿ. ಉತ್ತರ ಅಟ್ಲಾಂಟಿಕ್ ಭಾಗದಲ್ಲಿ ಬರುತ್ತೆ. ಉತ್ತರ ಅಟ್ಲಾಂಟಿಕ್ ದ್ರವ್ಯರಾಶಿ. ಸಿನೋ-ಸೈಬೀರಿಯನ್ ದ್ರವ್ಯರಾಶಿ. ದಿಸ್ ಇಸ್ ಸಿನೋ-ಸೈಬೀರಿಯನ್ ದ್ರವ್ಯರಾಶಿ. ಆಫ್ರಿಕಾ ಬ್ರೆಜಿಲ್ ದ್ರವ್ಯರಾಶಿ. ದಿಸ್ ಇಸ್ ಆಫ್ರಿಕಾ ಬ್ರೆಜಿಲ್ ದ್ರವ್ಯರಾಶಿ. ಹಂಗಿತ್ತು ಭೂಮಿ ಯಾವಾಗ? ಮಿಸೋಜೈಕ್ ಯುಗದಲ್ಲಿ ಭೂಮಿ ರೀತಿ ಇತ್ತು. ಆಮೇಲೆ ಆ ಇಂಡೋ ಆಸ್ಟ್ರೇಲಿಯನ್ ದ್ರವ್ಯರಾಶಿ ಇದೆ ನೋಡಿಗ. ಇಂಡೋ ಆಸ್ಟ್ರೇಲಿಯನ್ ದ್ರವ್ಯರಾಶಿ ಇದು. ಹೌದಾ? ಆಮೇಲೆ ಏನ ಇಂಡೋ ಆಸ್ಟ್ರೇಲಿಯಾ ಮಡಗಾಸ್ಕರ್ ಇದರಲ್ಲೇ ಬಂತೆಲ್ಲ. ಇದು ಇಂಡೋ ಆಸ್ಟ್ರೇಲಿಯಾ ಮಡಗಾಸ್ಕರ್ ದ್ರವ್ಯರಾಶಿ. ಪೆಸಿಫಿಕ್ ದ್ರವ್ಯರಾಶಿ ಈ ಕಡೆದೆಲ್ಲ ಒಂದು ದೊಡ್ಡ ಪ್ಲೇಟ್. ಅದು ಪೆಸಿಫಿಕ್ ಅನ್ನೋದು ಪೆಸಿಫಿಕ್ ದ್ರವ್ಯರಾಶಿ ಪ್ಲೇಟ್ ಅಲ್ವಾ. ಈ ರೀತಿ ಅವ್ರು ಹೇಳ್ತಾರೆ ನೋಡಗ. ಇದು ಒಂದು ದ್ರವ್ಯರಾಶಿ, ಇದು ಒಂದು ದ್ರವ್ಯರಾಶಿ, ಇದು ಒಂದು ದ್ರವ್ಯರಾಶಿ, ಇದು ಒಂದು ದ್ರವ್ಯರಾಶಿ, ಇದು ಒಟ್ಟಾರೆ ಇದು ಒಂದು ದ್ರವ್ಯರಾಶಿ. ಅವರು ತೋರಿಸಿದ 5 ಪ್ರಮುಖ. ಹೌದಾ? ಯಾರು? ಹಾಗ್ರವರು. ಏಕಭೂ ಒಳಮಡಿಕೆ, ಬಹುಭೂ ಒಳಮಡಿಕೆ, ಮಧ್ಯಂತರ ಒಳಮಡಿಕೆ ಅಂತೇಳಿ ನಾವು ಭೂ ಒಳಮಡಿಕೆಗಳನ್ನ 3 ಭಾಗಗಳಾಗಿ ನೋಡ್ತಾ ಇದೀವಿ. ಮೋನೋ, ಪಾಲಿ ಅಂಡ್ ಮೆಸ್ಸೋ ಅಂತಂದಲ್ಲಿ ನೋಡ್ತೀವಿ ನೋಡಿ. ಅದರಾಗ ವಿವಿಧ ಪರ್ವತಗಳು ಒಳಗೊಂಡಿದ್ದಾವೆ. ಮಡಿಕೆಯಲ್ಲೇ 3 ಅದಾವ. ಏಕಭೂ ಒಳಮಡಿಕೆ, ಪಾಲಿ ಅಂದ್ರೆ ನೆಕ್ಸ್ಟ್ ಬಹು ಒಳಮಡಿಕೆ, ಮೆಸೋ ಒಳಮಡಿಕೆ ಅಂತ ಬರ್ತಾವ. ಉತ್ತರ ಅಮೆರಿಕದ ಅಪಲೇಷನ್ ಪರ್ವತಗಳಿದಾವಲ್ವಾ, ಪರ್ವತಗಳ ರಚನೆಯನ್ನು ಅಭ್ಯಸಿಸಿ ಈ ವಿಧದ ಒಳಮಡಿಕೆಯನ್ನು ಊಹಿಸಲಾಗಿದೆ. ಯಾರು? ಡಾನ್ ಮತ್ತು ಹಾಲ್ ರವರಿಂದ ವಿವರಿಸಲಾಗಿದೆ. ನೀಳವಾದ ಮತ್ತು ಆಳವಾದ ಜಲಭಾಗದಲ್ಲಿ ವಿವಿಧ
ಭೂಯುಗಗಳಲ್ಲಿ ಕಣಶಿಲೆಗಳು ಸಂಚಯನವಾಗಿಲ್ಲ ನೋಡಗ ಡೆಪಾಸಿಟ್ ಆಗಿದೆ ಇದೇನು ಎಲ್ಲೋ ಕಾಣ್ತಾ ಇದೆಯಲ್ಲ, ವಿವಿಧ ಭೂ ಯುಗದಲ್ಲಿ ಕಣಶಿಲೆಗಳ ಸಂಚಯನಗೊಂಡು ಇವುಗಳ ಸಂಚಯಿತಗೊಂಡಂತೆಲ್ಲ ಕಣಶಿಲೆಗಳು ಕೆಳಪದರಗಳು ಕುಸಿಯಲ್ಪಟ್ಟು ಒತ್ತಡದಿಂದ ಈ ಕಣಗಳ ಮಡೆಸಲ್ಪಟ್ಟಿರುವುದರಿಂದ ಇವುಗಳ ಕಣಶಿಲಾ ಪದರಗಳು ದಪ್ಪವಾಗಿವೆ. ಇವು ದಪ್ಪವಾಗಿವೆ. ಇದು ಮೊನೋ ಅಪಲೇಷನ್. ಇದಕ್ಕೆ ಎಕ್ಸಾಂಪಲ್. ಪಾಲಿ ಅಂತ ಬಂದಾಗ, ಬಹು ಅಂತ ಬಂದಾಗ, ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಕಿ ಪರ್ವತಗಳಿದಾವಲ್ವಾ ಈ ಕಡೆ ಪಶ್ಚಿಮಕ್ಕೆ, ಅದು ಪೂರ್ವಕ್ಕಾಯ್ತು. ಪಶ್ಚಿಮಕ್ಕೆ ರಾಕಿ ಪರ್ವತಗಳಿದಾವಲ್ಲ, ಅದರ ರಚನೆ ವಿಶ್ಲೇಷಣೆ ರೀತಿಯನ್ನು ಒಳಮಡಿಕೆ ಊಹಿಸಲಾಗಿದೆ. ವಿಸ್ತಾರವಾದ ಜಲಭಾಗದಲ್ಲಿ ಅನೇಕ ಚಿಕ್ಕ ಚಿಕ್ಕ ಒಳಮಡಿಕೆಗಳು ಅವುಗಳ ವಿವಿಧ ಭೂಯುಗಗಳಲ್ಲಿ ನೋಡಗ ವಿವಿಧ ಭೂಯುಗಗಳಲ್ಲಿ ಇವು ರಚನೆ ಆಗಿದಾವೆ. ಸ್ಯಾಂಡ್ವಿಚ್ ತರ ರಚನೆ ಆಗಿದ್ದಾವೆ. ಶಿಲೆ ಏನಾಗಿದ್ದಾವೆ ಯುಗಗಳಲ್ಲಿ ಕಣಶಿಲೆಗಳು ಇದರಲ್ಲಿ ಏನಾಗಿದ್ದಾವೆ ಸಂಚಯನಗೊಂಡಿದ್ದಾವೆ. ವಿವಿಧ ಭೂಯುಗದಲ್ಲಿ ಅಂತ ಬಂದಾಗ ಬೇರೆ 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 ಪಾರ್ಟ್ಸ್ ಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇವುಗಳಿಂದ ನಿರ್ಮಾಣವಾದ ಪರ್ವತ ಸರಣಿಗಳನ್ನು ನಾವು ಸಹ ವಿವಿಧ ರೀತಿಯಲ್ಲಿ ಇರುವುದನ್ನು ನಾವು ನೋಡಬಹುದು ಪ್ರಿಯ ಸ್ನೇಹಿತರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಕಿ ಬರುತ್ತೆ, ಹೌದಾ. ನೆಕ್ಸ್ಟ್ ಮಧ್ಯಂತರ ಒಳಮಡಿಕೆ. ಭೂಖಂಡಗಳ ಮಧ್ಯದ ಮೆಡಿಟೇರಿಯನ್ ಸಮುದ್ರದಂತಹ ಕಂಡು ಬರ್ತಾವೆ. ಇಂಥ ಮೆಡಿಟೇರಿಯನ್ ಅಥವಾ ಭೂಖಂಡಗಳ ಸಮೀಪದಲ್ಲಿ ಕಂಡು ಬರ್ತಕ್ಕಂಥ, ಭೂಖಂಡಗಳ ಸಮೀಪ ಅಂದ್ರೆ ಸಾಗರದ ಹತ್ತಿರ, ಸಾಗರ ತಗ್ಗು ಅಥವಾ ಅಂಚಿನ ಸಮುದ್ರದ ತೀರದಲ್ಲಿ ಕಂಡು ಬರ್ತಕ್ಕಂಥ ಒಳಮಡಿಕೆಗಳೆಂದು ಕರೀತಾರೆ ಇವುಗಳಿಗೆ. ಇವುಗಳು ಇಕ್ಕಲುಗಳು ಗಟ್ಟಿಯಾಗಿ ಭೂಫಲಕಗಳು ಒತ್ತಡಕ್ಕೆ ಸಿಲುಕಿ ಪರ್ವತ ಭಾಗಗಳಾಗಿರುತ್ತವೆ. ಅಲ್ಲಾಗಿದೆ ನೋಡಿ, ಪರ್ವತ ಭಾಗಗಳಾಗಿರುತ್ತವೆ. ಆಲ್ಪ್ಸ್ ಮತ್ತು ಹಿಮಾಲಯ ಇಂತಹ ಮಧ್ಯಂತರ ತೆತಿಸ್ ಸಾಗರ. ಇಲ್ಲಿ ನಡಕಿದೆ ತೆತಿಸ್ ಸಾಗರ ಇತ್ತಲ್ಲ, ಹೌದಲ್ವಾ. ಈಗ ಆಲ್ಪ್ಸ್ ಅಂತ ಬಂದಾಗ ಅಲ್ಲಿ ಏನಿದೆ, ಈಗ ಮೆಡಿಟೇರಿಯನ್ ಇದೆ, ಅದು ಮೊದಲು ತೆತಿಸ್ ಸಾಗರನೇ, ಹೌದಲ್ವಾ. ಈ ರೀತಿ ನೋಡ್ಬೋದು. ಸಂಚಯನಗೊಂಡು ಕಣಶಿಲೆಗಳ ಸಂಚಯನದಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಮೆಸ್ಸೋ. ಇದೇನು ಪಾಲಿ, ವಿವಿಧ ಪದರಗಳು. ಇದೇನು ಮೋನೋ, ಏಕ ಪದರ. ಅಪಲೇಷಿಯನ್, ರಾಕಿ, ಹಿಮಾಲಯ ನಾವು ಎಕ್ಸಾಂಪಲ್ ಇದಕ್ಕೆ ತಗೋಬಹುದು. ಈ ರೀತಿ ಫೋಲ್ಡ್ ಮೌಂಟೇನ್ಸ್ ಗಳಿಗೆ ಡಿಫ್ರೆನ್ಸ್ 3 ಟೈಪ್ಸ್. ಈಗ ಭೂ ಇತಿಹಾಸದ ನಾವು ಒಳಮಡಿಕೆ ಹಂತವನ್ನು ನೋಡಿದ್ವಿ ಆ ಹಳೆಯ ಮಡಿಕೆಗಳು ಮತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ. ಈಗ ನೆಕ್ಸ್ಟ್ ಏನ್ ನೋಡ್ತೀವಿ ನಾವು, ಪರ್ವತ ನಿರ್ಮಾಣ ಹಂತವನ್ನ ನೋಡ್ತೀವಿ ಈಗ, ಹೌದಾ. ನಿರ್ಮಾಣ ಹಂತಕ್ಕೆ ಹೋಗೋಣ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪರ್ವತ ನಿರ್ಮಾಣ ಹಂತ. ಈಗ ನೋಡಿ, ಈಗ ಓರೋಜೆನಿಕ್ ಸ್ಟೇಜ್ ಅಂತ ಕರಿತೀವಿ ನಾವು ಇದಕ್ಕೆ, ಹೌದಾ. ದೀರ್ಘಕಾಲದವರೆಗೆ ಭೂ ಒಳಮಡಿಕೆಗಳು ಈಗಾಗಲೇ ನೋಡಿದೀವಲ್ವಾ. ಕಾಲಾವಧಿಯಲ್ಲಿ ಕಣಶಿಲೆಗಳು ಸಂಚಯನಗೊಂಡುವಲ್ವಾ. ಸಂಚಯನಗೊಂಡು ಕುಸಿತಕ್ಕೀಡಾಗುವುದರಿಂದ ಅಸ್ಥಿರ ಉಂಟಾಗುತ್ತದೆ. ಇದರಿಂದ ಭೂ ಪ್ರದೇಶಗಳು ಸಮತಲ ತಪ್ಪುತ್ತದೆ. ಭೂ ಪ್ರದೇಶಗಳ ಸಮತಲ ಏನಾಗುತ್ತೆ ಅವಾಗ ತಪ್ಪುತ್ತದೆ. ಭೂ ಪ್ರದೇಶಗಳ ಸಮತಲವು ತಪ್ಪಿದಾಗ ಭೂ ಹೊರಭಾಗವು ಸಂಕುಚನಗೊಂಡು ಭೂ ಪ್ರದೇಶಗಳು ಪರಸ್ಪರ ಹತ್ತಿರಕ್ಕೆ ಸರಿತವೆ. ಈಗ ಪರ್ವತ ರಚನೆ ಆಗ್ತಿದೆ, ಅದಕ್ಕೆ ನಾವು ಓರೋಜೆನಿಕ್ ಸ್ಟೇಜ್ ಅಂತ ಕರಿತೀವಿ. ಅದು ಒಳಮಡಿಕೆ. ಈಗ ಪರ್ವತ ನಿರ್ಮಾಣದ ಹಂತ, ನೆಕ್ಸ್ಟ್ ಸ್ಟೇಜಿಗೆ ಬಂದಿವಿ, ಹೌದಾ. ಎರಡು ಕಡೆಯ ಒತ್ತಡದಿಂದ ಕಣಶಿಲೆಗಳು ಮಡಚಲ್ಪಟ್ಟು ಕಮಾನಿನಂತೆ ಬೃಹತ್ ಮಡಿಕೆ ಪರ್ವತಗಳಾಗಿ ಎದ್ದು ನಿಲ್ತವೆ. ಹೇಳಿದವರು ಸುಯೇಸ್ರವರು. ಯಾರ್ಯವರು? ಆಸ್ಟ್ರಿಯಾ ದೇಶದ ಒಬ್ಬ ವಿಜ್ಞಾನಿ. ಯುರೋಪಲ್ಲಿ ಬರ್ತಾ ಆಸ್ಟ್ರಿಯಾ ದೇಶದ ವಿಜ್ಞಾನಿ. ನೆಕ್ಸ್ಟ್ ಸ್ಟೆಪ್ ಬಂದಿ ನೋಡಿ, ಈಗ ನಾವು ಪರ್ವತ ನಿರ್ಮಾಣ ಹಂತ. ಇಂದಿಗೂ ಈ ರೀತಿಯ ಕಣಶಿಲೆಗಳ ಪದರಗಳು ಸಂಚಯನವಾಗುತ್ತಿರುವುದನ್ನು ಪ್ರಪಂಚದ ವಿವಿಧ ಭಾಗದಲ್ಲಿ ಕಾಣಬಹುದು. ಇಲ್ಲ ಹಿಮಾಲಯದಾಗ ನೋಡಬಹುದು ನೀವು, ಹೌದಾ, ಭಾಗದಲ್ಲಿ ನೋಡಬಹುದು. ಉದಾಹರಣೆಗೆ ಗಂಗಾ ಸಿಂಧು ಮೈದಾನ ಪ್ರದೇಶ ಅಂತ ಬರುತ್ತೆ, ಇಲ್ಲಿದೆ ನೋಡಗ ದಿಸ್ ಪ್ಲೇಸ್. ಈಗೂ ಸಹ ಮೊದಲನೇತಿಲ್ಲಿ ತೆತಿಸ್ ಸಾಗರ ಒಳಮಡಿಕೆಯಾಗಿ ಪರ್ವತ ನಿರ್ಮಾಣದ ಹಂತ. ಪರ್ವತ ನಿರ್ಮಾಣದ ಹಂತದಲ್ಲಿ ಬಂದಿ ನಾವೀಗ, ಹೌದಲ್ವಾ. ತೆತಿಸ್ ಸಾಗರ ನಿರ್ಮಾಣ ಆಗಿದೆ. ನೆಕ್ಸ್ಟ್ ಯೂಪ್ರಿಟಿಸ್ ಟೈಗ್ರಿಸ್ ಮೈದಾನ, ಗಂಗಾ ಸಿಂಧು ಮೈದಾನ, ಯೂಪ್ರಿಟಿಸ್ ಟೈಗ್ರಿಸ್ ಮೈದಾನ. ಅಪ್ಪಿ ಗಂಗಾ ಸಿಂಧು ಮೈದಾನ ಯಾವ ನಾಗರಿಕತೆ? ಸಿಂಧು ನಾಗರಿಕತೆ. ಯೂಪ್ರಿಟಿಸ್ ಟೈಗ್ರಿಸ್ ಮೈದಾನದಲ್ಲಿ ಯಾವ ನಾಗರಿಕತೆ? ಮೆಸೊಪೊಟೋಮಿಯಾ ನಾಗರಿಕತೆ. ಮಿಸಿಸಿಪಿ ಬಯಲು ಮೈದಾನ ಅಮೆರಿಕ ನಾಗರಿಕತೆ, ಹೌದಾ. ಪೋ ನದಿ ಮೈದಾನ ಪ್ರದೇಶ ಅಂತ ಬರುತ್ತೆ ಯುರೋಪಿನಲ್ಲಿ, ಅಲ್ಲಿ ಯುರೋಪಿಯನ್ ನಾಗರಿಕತೆ. ನೈಲ್ ನದಿ ದಡದ ಮೇಲೆ ಈಜಿಪ್ಟ್ ನಾಗರಿಕತೆ. ಇವೆಲ್ಲ ನಾಗರಿಕತೆ ತೊಟ್ಟಿಲು ಈಗ. ಯಾಕೆ? ಫಲವತ್ತಾದ ಭೂ ಪ್ರದೇಶಗಳಾಗಿದ್ದಾವೆ ಇವೆಲ್ಲ, ಹೌದಲ್ವಾ. ಈ ರೀತಿ ಉತ್ತಮ ಉದಾಹರಣೆಗಳೆಲ್ಲ ಫಲವತ್ತಾದ ಪ್ರದೇಶ ಒಳಗೊಂಡಿರ್ತಕ್ಕಂಥ ಪ್ರದೇಶಗಳು ಇವೆಲ್ಲ ನೋಡಿ. ನೈಲ್ ನದಿ ಕಣಿವೆ ಮೈದಾನ, ಇಲ್ಲಿ ಈಜಿಪ್ಟ್ ನಾಗರಿಕತೆ ಬರುತ್ತೆ. ಇಲ್ಲಿ ನೋಡಗ ಇದು ಅಮೆರಿಕಾ, ಯುರೋಪ್, ಇಟಲಿ ನದಿ, ಇಟಲಿಯಲ್ಲಿ ಹರಿದೋಗುತ್ತೆ. ಪೋ ನದಿ, ಇಟಲಿಯ ಗಂಗಾ ಅಂತ ಕರೀತಾರೆ. ಈ ಒಂದು ಮೈದಾನ ಅಮೆರಿಕಾ, ಮಿಸಿಸಿಪಿ, ಯೂಪ್ರಿಟಿಸ್ ಅಂಡ್ ಟೈಗ್ರಿಸ್ ನಮ್ಮ ಭೂಪ್ರದೇಶ, ಗಂಗಾ ಸಿಂಧು ಮೈದಾನ ಪ್ರದೇಶಗಳು. ಇಲ್ಲೆಲ್ಲ ನಮಗೆ ಮೆಕ್ಕಲು ಮಣ್ಣು ಸಿಗುತ್ತಲ್ವಾ. ಪರ್ವತ ನಿರ್ಮಾಣ ಸಿದ್ಧಾಂತಗಳು ಅಂತ ಬಂದಾಗ ನೋಡಿ, 5 ಸಿದ್ಧಾಂತಗಳು ಇಂಪಾರ್ಟೆಂಟ್. ಅದ್ರ ಇವ್ರದೊಂದು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವ್ರದ್ದು ನೀವು ನೋಡ್ಕೋಬೇಕು. 3 ಎಕ್ಸ್ಪ್ಲೇನ್ ಕೊಡ್ತೀನಿ. ಜಾಲಿ ಮತ್ತು ಭೂ ವಿಭಾಗಗಳ ಚಲನೆ ಸ್ವಲ್ಪ ಅಷ್ಟೇ ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ನಿಮಗೆ PDF ಪುಟ ನೀವು ನೋಡ್ಕೋಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಕೊಬರನ್, ವ್ಯಾಗನರ್, ಹೋರವರ. ಕೊಬರನ್ ಜಿಯೋಸಿಂಕ್ರೋನಿಕ್
ಓರೋಜೆನಿಕ್ ಸಿದ್ಧಾಂತ ಅಥವಾ ಭೂ ಒಳಮಡಿಕೆ ಪರ್ವತ ನಿರ್ಮಾಣ ಸಿದ್ಧಾಂತ. ಇನ್ನು ಮಾತಾಡಿದ್ದು ಭೂ ಒಳಮಡಿಕೆ ಸಿದ್ಧಾಂತ. ಇದು ಭೂ ಒಳಮಡಿಕೆಗಳ ಪರ್ವತದ ನಿರ್ಮಾಣ ಸಿದ್ಧಾಂತ. ನೆಕ್ಸ್ಟ್ ಈಗ ಹೌದಾ. ಪ್ರಸಿದ್ಧ ಜರ್ಮನಿ ಭೂವಿಜ್ಞಾನಿ ಕೊಬರನ್ ರವರು ತಮ್ಮ ಒಂದು ಪ್ರಮುಖ ಪುಸ್ತಕವಾದ ಡೇರ್ ಬೌ ಡೇರ್ ಏರ್ಡೆ ಎನ್ನುವಂತ ಒಂದು ಪುಸ್ತಕದಲ್ಲಿ ನೋಡಿ, ಡೇರ್ ಬೌ ಡೇರ್ ಏರ್ಡೆ ಪುಸ್ತಕದಲ್ಲಿ ಭೂಮಿಯ ಮೇಲ್ಮೈ ವೈಶಿಷ್ಟ್ಯಮಯ ವಿವರವಾದ ಮತ್ತು ವ್ಯವಸ್ಥಿತ ವಿವರಣೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಇವರು ತಮ್ಮ ಸಿದ್ಧಾಂತದಲ್ಲಿ ಭೂಮಿಯ ಅತಿ ಗಟ್ಟಿಯಾದ ಪುರಾತನ ಶಿಲೆಗಳಿಂದ ಕೂಡಿವೆ. ಹೌದಾ. ಭೂಫಲಕಗಳು ಹಾಗೂ ಅಸ್ಥಿರವಾದ ಭೂ ಒಳಮಡಿಕೆಗಳ ನಡುವೆ ನೇರ ಸಂಬಂಧವನ್ನು ಪ್ರತಿಪಾದಿಸಿದರು. ಆದ ಕಾರಣ ಇವರು ಸಿದ್ಧಾಂತವನ್ನು ಭೂಫಲಕ ಸಿದ್ಧಾಂತವೆಂದು ಕರೆಯುತ್ತಾರೆ. ನೋಡಿ ಪ್ರಿಯ ಸ್ನೇಹಿತರೆ, ಗಟ್ಟಿಯಾದ ಪುರಾತನ ಶಿಲೆಗಳಿಂದ ಕೂಡಿರ್ತಕ್ಕಂಥ ಭೂಫಲಕಗಳು ಹಾಗೂ ಅಸ್ಥಿರವಾಗಿ ಭೂ ಒಳಮಡಿಕೆಗಳ ನಡುವೆ ನೇರ ಸಂಬಂಧವನ್ನು ಹೊಂದಿದೆ ಅಂತಂದೇಳಿ ಹೇಳಿ ಇವರ ಒಂದು ಸಿದ್ಧಾಂತ. ಹಾಲ್ ಮತ್ತು ಡಾನ್ ಅವರು ಈಗ ನಾವು ನೋಡಿದ್ವಲ್ಲ ಭೂ ಒಳಮಡಿಕೆ ಸಿದ್ಧಾಂತ, ಒಳಮಡಿಕೆ ಸಿದ್ಧಾಂತವಾದವನ್ನು ಮುಂದುವರಿಸಿ ನಂತರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಫಸ್ಟ್ ಅವ್ರದೇ ಆಗುತ್ತಲ್ವ ಮತ್ತೆ ಸಿದ್ಧಾಂತ ಪ್ರಾರಂಭಿಕ ಹಂತದಲ್ಲಿ ಹೋಗುತ್ತೆ ಅದು. ಇವರ ವಾದದಂತೆ ಭೂಫಲಕಗಳು ಕೊಬರನ್ ರವರ ಭೂ ಸಿಂಕ್ಲೆನಿಕ್ ಸಿದ್ಧಾಂತ ಭೂಮಿಯ ತಂಪಾಗುವಿಕೆಯಿಂದ ಉತ್ಪತ್ತಿಯಾಗುವ ಸಂಕೋಚನ ಬಲದಿಂದ ಆಧರಿಸಿದೆ. ಅವರ ಭೂಮಿಯ ಸಂಕೋಚನ ಇತಿಹಾಸವನ್ನು ನಂಬುತ್ತಾರೆ. ಅಂದ್ರೆ ಕಾಲಾಂತರದಲ್ಲಿ ಉಷ್ಣಾಂಶ ಕಡಿಮೆ ಆದಂತ ತಂಪು ಕರೆಗೊಳಗಾದ ಭೂಮಿ ಸಂಕೋಚನ ಅಕ್ಯಂತ ಹೋಗುತ್ತಲ್ವಾ, ಅದರ ಆಧಾರದ ಮೇಲೆ ಇವರು ಹೇಳ್ತಾರೆ ಪ್ರಿಯ ಸ್ನೇಹಿತರೆ. ಜೆಸಿಸ್ಟ್ರಿಸ್ ಪ್ರಕಾರ ಕೊಬರನ್ ರವರು, ಇವರು ಒಬ್ಬ ವಿಜ್ಞಾನಿ, ಇವ್ರು ಹೇಳ್ತಾರೆ ಕೊಬರನ್ ರವರು ಖಂಡಿತವಾಗಿಯೂ ಒಬ್ಬ ನಿರ್ಮಾಣಕಾರ. ಸಂಕೋಚನವು ಸಂಕೋಚನ ಒತ್ತಡಕ್ಕೆ ಪ್ರೇರಕ ಶಕ್ತಿಯನ್ನು ಒದಗಿಸುತ್ತದೆ. ಫೋಲ್ಡಿಂಗ್ ಆಗುತ್ತಲ್ವಾ ಎರಡು ಇದು ಫಲಕಗಳು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಭೂಮಿಯು ತಂಪಾಗುವಿಕೆಯಿಂದ ಉತ್ಪತ್ತಿಯಾಗುವ ಸಂಕೋಚನ ಬಲವು ಗಟ್ಟಿಯಾದ ದ್ರವ್ಯರಾಶಿ ಅಥವಾ ಫೋರ್ಲ್ಯಾಂಡ್ಗಳ ಸಮತಲ ಚಲನೆಯನ್ನು ಉಂಟು ಮಾಡುತ್ತದೆ. ಇದು ಕೆಸರುಗಳು ಇಸುಕಿ ಬಕ್ಕಲ್ ಮಾಡಿ ಪರ್ವತ ರಚನೆಗೆ ರಚನೆ ಆಗುತ್ತೆ. ಅಂದ್ರೆ ಹೇಳ್ತಾರೆ ಇವರು, ಆ ಭೂಮಿ ತಂಪಾಗುವಿಕೆ ಕಾರಣದಿಂದಾಗಿನೇ ಸಂಕೋಚನ ಬಲದಿಂದ ಎರಡು ಭೂಫಲಕಗಳು ಸಂಕೋಚನ ಆಗ್ಬೇಕಾದ್ರೆ ಚಲಿಸಿ ಒಳಗಿರ್ತಕ್ಕಂಥ ಕಣಶಿಲೆಗಳು ಮೇಲೆ ಬದ್ದ ರಚನೆ ಆಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಯಾರು? ಕೊಬರನ್ ರವರು ಅಂತ ಬಂದಾಗ ಅದೇ ಪರ್ವತ ನಿರ್ಮಾಣದ ಹಂತವಾಗಿರುತ್ತೆ ಪ್ರಿಯ ಸ್ನೇಹಿತರೆ. ಹೌದಾ. ಇದರಾಗ ನಾವು ಮೂರು ನೋಡ್ಕೊಂತೀವಿ. ಒಂದು ಲಿಥೋಜೆನಿಕ್, ಎರಡನೇದು ಓರೋಜೆನಿಕ್, ಇನ್ನೊಂದು ಗ್ಲಿಪೋಜೆನಿಕ್. ಇದು ಲಿಥೋಜೆನಿಕ್ ಪ್ರಾರಂಭಿಕ ಹಂತ ಅಲ್ವಾ, ಒಳಮಡಿಕೆ ಹಂತಗಳು. ಅದೇ ಯಾರು ಹೇಳಿದ್ದು? ಕೊಬರನ್ ರವರು. ಪರ್ವತ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಮೂರು ವಿಭಿನ್ನ ಹಂತಗಳಲ್ಲಿ ಅಂತ ಬಂದಾಗ ಲಿಥೋಜೆನಿಕ್ ಇದು ಪ್ರಾರಂಭಿಕ ಹಂತವಾಗಿದ್ದು ಭೂಮಿಯ ಹೊರಾಂಗಣವು ತಂಪಾಗಿ ಕುಗ್ಗಿ ಭೂ ಒಳಮಡಿಕೆ ಉಂಟಾಗುತ್ತೆ. ಹೌದಲ್ವಾ? ತಂಪಾಗಿ ಕುಗ್ಗಿ ಭೂ ಒಳಮಡಿಕೆಗಳು, ಇವೆಲ್ಲ ಒಳಮಡಿಕೆಗಳಿವು, ಒಳಗಿದಾವಲ್ಲ, ಉಲ್ಟಾ ಇದಾವ ಒಳಮಡಿಕೆಗಳು. ಪರ್ವತ ನಿರ್ಮಾಣ ಪೂರ್ವಭಾವಿ ಸಿದ್ಧದ ಹಂತ ಇದು ಆಲ್ರೆಡಿ ನಮಗೆ ಹಾಗ್ ಮತ್ತು ಯಾರು ಡಾನರ್ ಅವರ ಬಗ್ಗೆ ನಾವು ಇದನ್ನ ನೋಡಿದ್ವಿ. ನಾವು ಭೂ ಒಳಮಡಿಕೆ ಸಾಗರ ಭೂ ಭಾಗಗಳಲ್ಲಿದ್ದು ಇವುಗಳು ಸುತ್ತಲೂ ಪುರಾವೆ ರಾಶಿಯನ್ನ ಒಳಗೊಂಡಿರ್ತಕ್ಕಂಥ ಪೋರ್ಲ್ಯಾಂಡ್ಗಳ ಅಂತ ಕರಿತೀವಿ. ಇವುಗಳಿಗೆ ಎತ್ತರ ಇರುವ ಪ್ರದೇಶಗಳಿಗೆ ಪೋರ್ಲ್ಯಾಂಡ್ಗಳಂತ ಕರಿತೀವಿ, ಅಥವಾ ಕ್ರಾಟೋಜನ್ ಎಂದು ಕರಿತೀವಿ ನಾವು ಇವುಗಳಿಗೆ, ಎತ್ತರ ಇರುವ ಪ್ರದೇಶಗಳಿಗೆ. ಪೋರ್ಲ್ಯಾಂಡ್ ವಲಯದ ಭೂ ಸವೆತದಿಂದ ಅಂದ್ರೆ ಇಲ್ಲಿಂದ ಇರ್ತಕ್ಕಂಥ ಅಗ್ನಿಶಿಲೆಗಳು ನಿರಂತರ ಕಣಗಳೇನಾಗ್ತವೆ, ಬಿಡುಗಡೆಯಾಗಿ ಒಳಗಡೆ ಶೇಖರಣೆ ಆಗಿದ್ದಾವೆ. ಅಲ್ಲಿರ್ತಕ್ಕಂಥ ಸವೆತದಿಂದ ಸಂಚಲ್ಪಟ್ಟ ಶಿಲಾವಸ್ತುಗಳು ಆಗಾಧ ಪ್ರಮಾಣದಲ್ಲಿ ಸಾಗರದ ಸಂಗ್ರಹಗೊಳ್ತಾವೆ. ಇಲ್ಲಿ ಕಣಶಿಲಾ ರಾಶಿಗಳಿಂದ ಇದು ಅಗ್ನಿಶಿಲೆಗೆ ಏನಾಗ್ತದೆ, ಕಣಗಳು ಸೇರಿ ಸೆಡಿಮೆಂಟರಿ. ಇಗ್ನೇಷಿಯಸ್ ರಾಕ್ ಇಸ್ ಫಾರ್ಮ್ ಸೆಡಿಮೆಂಟರಿ. ದಿಸ್ ಇಸ್ ಯಾವ್ದು? ಪ್ರಾಥಮಿಕ ಹಂತದ ಶಿಲೆಗಳು. ಯಾವುದು? ಅಗ್ನಿಶಿಲೆಗಳು, ಪ್ರೈಮರಿ ರಾಕ್ಸ್. ನೆಕ್ಸ್ಟ್ ಸೆಕೆಂಡರಿ, ದ್ವಿತೀಯ ಹಂತದ ಶಿಲೆಗಳು, ಅದೇ ಕಣಶಿಲೆಗಳು. ಜಲದ ಕೆಳಭಾಗ, ದಿಸ್ ವಾಟರ್, ಜಲದ ಕೆಳಭಾಗದಿಂದ ಜಲಜ ಶಿಲೆ ಅಂತ ಕರಿತೀವಿ. ಕಣಶಿಲಾ ರಾಶಿಯಿಂದ ಭೂ ಒಳಮಡಿಕೆಗಳು ಕುಸಿತಕ್ಕೀಡಾಗುತ್ತವೆ. ಈ ಚಟುವಟಿಕೆಯಿಂದ ಕಣಶಿಲೆಗಳು ನಿರಂತರವಾಗಿ ಮಡಿಕೆಯಲ್ಲಿ ಸಂಚಿತಗೊಳ್ಳುತ್ತವೆ. ಈ ರೀತಿ ಮಡಿಕೆಯಲ್ಲಿ ಸಂಚಿತಗೊಳ್ಳುತ್ತವೆ. ಫಸ್ಟ್ ಇದು ಏನಿದು? ಲಿಥೋಜೆನಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಓರೋಜೆನಿಸ್. ಈಗ ಓರೋಜೆನಿಸ್ ಸ್ಟೇಜಿಗೆ ಬಂದ್ವಿ. ಇದು ದ್ವಿತೀಯ ಹಂತದಲ್ಲಿ ಬರುತ್ತೆ. ಭೂಮಿ ನಿರಂತರ ತಂಪು ಕ್ರಿಯೆಗೊಳಗಾಗಿ ಕುಸಿತಕ್ಕೀಡಾದಂತೆ ಕಠಿಣ ಭೂಭಾಗಗಳು ಪೋರ್ಲ್ಯಾಂಡ್ ಸಮಾನಾಂತರವಾಗಿ, ಅಂದ್ರೆ ಆ ಕಡೆ ಕಡೆ ಪೋರ್ಲ್ಯಾಂಡ್ ಸಮಾನಾಂತರವಾಗಿ ಸ್ಟೇಟ್ ಬರಕ್ ಸ್ಟಾರ್ಟ್ ಆಗ್ತವೆ. ಈಗ ಫಸ್ಟ್ ತಗ್ನೆಗಿತ್ತು, ಪೋರ್ಲ್ಯಾಂಡ್ ಮ್ಯಾಗಿತ್ತು, ಈ ಪೋರ್ಲ್ಯಾಂಡ್ ಸಮಾನಾಂತರವಾಗಿ ಬರಕ್ ಸ್ಟಾರ್ಟ್ ಆಗ್ತವೆ. ಚಲಿಸಲು ಪರಸ್ಪರ ಸಮೀಪಕ್ಕೆ ಬಂದು ಕಣಶಿಲೆಗಳು ಇಕ್ಕಳಗಳಲ್ಲಿ ಮೇಲೆತ್ತಲ್ಪಟ್ಟು ಕೊಬರನ್ ರಾಂಡೆಕ್ಟನ್ ಅಥವಾ ಅಂಚಿನ ಶ್ರೇಣಿಗಳೆಂದು ಕರೆಯುತ್ತಾರೆ ಇವುಗಳಿಗೆ. ಈ ರೀತಿ ನೆಕ್ಸ್ಟ್ ಗ್ಲಿಪ್ಟೋಜೆನಿಕ್ ಅಂತ ಬಂದಾಗ ಇದು ಕೊನೆಯ ಹಂತ. ಒಳಮಡಿಕೆ ಪೂರ್ಣ ಕಣಶಿಲಾ ಪದರಗಳು ಮಡಿಕೆಗಳಾಗುತ್ತವೆ. ಎರಡು ಕಣ ಅಂಚಿನ ಶ್ರೇಣಿಗಳು ಪರಸ್ಪರ ಹತ್ತಿರ ಬರುತ್ತವೆ. ನೋಡಿ, ಎರಡು ಕಣಗಳ ಪರಸ್ಪರ ಏನಾಗ್ತವೆ, ಹತ್ತಿರ ಬರ್ತವೆ. ಮೇಲಿಂದ ಮಡಿಕೆಗಳು ಸ್ತರಭಂಗ ನ್ಯಾಪ್ಗಳು ನಿರ್ಮಾಣಗೊಳ್ತವೆ. ಈ ಹಂತದಲ್ಲಿ ಏನಾಗ್ತವೆ, ನ್ಯಾಪ್ಗಳು ನಿರ್ಮಾಣಗೊಳ್ತವೆ.
ಆ ವಾಯುಮಂಡಲದಲ್ಲಿ ನಗ್ನೀಕರಣ ಕೃತ್ಯಗಳಿಗೆ ತುತ್ತಾಗ್ತವೆ. ಯಾಕಂದ್ರೆ ಮತ್ತೆ ಮೇಲೆ ಬಂದ್ಬಿಟ್ವಲ್ವ, ಈಗ ಸಾಗರ ತಳಭಾಗದಿಂದ ಮೇಲೆ ಬಂದು ಮತ್ತೆ ವಾಯುಮಂಡಲದಲ್ಲಿ ನಗ್ನೀಕರಣ ಕೃತ್ಯ ಬಲಿ ಆಗ್ಲೇಬೇಕು, ಅವು ತುತ್ತಾಗ್ಲೇಬೇಕು. ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ ಇವುಗಳದ್ದು. ಅವಾಗ ಎತ್ತರ ಕಡಿಮೆ ಆಗುತ್ತಾ ಸಾಗುತ್ತದೆ. ಇದನ್ನೇ ನಾವು ಏನಂತಂದ್ರೆ ಗ್ಲಿಪೋಜೆನಿಕ್ ಎಂದು ಕರಿತೀವಿ. ಈಗ ಕೋಬರನ್ ರವರು ಕರೆದಾರೆ ಇದಕ್ಕೆ ನೋಡಿ 3 ಹಂತದಲ್ಲಿ, ಒಂದು ಲಿಥೋಜೆನಿಕ್, ಓರೋಜೆನಿಕ್ ಅಂಡ್ ಗ್ಲಿಪೋಜೆನಿಕ್. ಓರೋಜೆನಿಕ್ ಅಂತ ಬಂದಾಗ ಒಳಮಡಿಕೆ ಹಂತದಲ್ಲಿ ಇರ್ತಕ್ಕಂಥ ಸಂಗ್ರಹಗೊಂಡ ಎಲ್ಲಾ ಕಣಶಿಲೆಗಳು ಕಾಲಾಂತರದಲ್ಲಿ ಸಂಕೋಚನಗೊಂಡು ಎತ್ತರಗೊಳ್ತಾ ಆ ಒಂದು ಬಾಜು ಇರ್ತಕ್ಕಂಥ ಪ್ರದೇಶಕ್ಕೆ ಸಮಾನಾಂತರವಾಗಿ ಚಲಿಸಿ ಬರ್ತವೆ. ಓರೋಜೆನಿಕ್ ನಂತರ ಎತ್ತರಗೊಳ್ತಾ ಹೋಗ್ತವೆ. ಎತ್ತರಗೊಂಡಿರ್ತಕ್ಕಂಥದ್ದು ವಾತಾವರಣದಲ್ಲಿ ನಗ್ನೀಕರಣ ಕೃತ್ಯಗೊಳಗಾಗಿ ಸವೆತವಾಗಿ ಮತ್ತೆ ಏನಾಗ್ತವೆ, ಅದರ ಒಂದು ಸವೆತದಿಂದ ಅದರ ಒಂದು ಎತ್ತರ ಕಡಿಮೆ ಆಗುತ್ತಾ ಹೋಗುತ್ತೆ. ಇದಕ್ಕೆ ನಾವೇನು ಕರಿತೀವಿ, ಗ್ಲಿಪೋಜೆನಿಕ್ ಅಂತ ಕರಿತೀವಿ ಪ್ರಿಯ ಸ್ನೇಹಿತರೆ. ಈ ರೀತಿ ನಾವು 3 ಹಂತದಲ್ಲಿ ನೋಡ್ತೀವಿ. ಒಂದು ಲಿಥೋಜೆನಿಸಿಸ್, ಎರಡನೇದ್ದು ಓರೋಜೆನಿಸಿಸ್, 3 ಗ್ಲಿಪ್ಟೋಜೆನಿಸಿಸ್ ಅಂತಂದೇಳಿ ನಾವು 3 ಹಂತದಲ್ಲಿ ನೋಡ್ತೀವಿ. ಆಲ್ಫ್ರೆಡ್ ವೆಗನರ್ ಅವರ ಭೂಖಂಡ ಚಲನೆ ಸಿದ್ಧಾಂತ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತು. ಆಲ್ಫ್ರೆಡ್ ವೆಗನರ್ ಅವರು ಹೇಳಿದ್ರು, ಮೊದಲು ಭೂಮಿಯ ಸುತ್ತಲೂ ಜಲಭಾಗವಿತ್ತು, ಅದಕ್ಕೆ ಏನಂತ ಕರೆದ್ರು, ತೆಥೀಸ್ ಅಂತ ಕರೆದ್ರು, ತೆಥೀಸ್ ಓಷನ್ ಅಂತ ಕರೆದ್ರು. ಇದು ಒಟ್ಟಾರೆ ಇದಕ್ಕೆ ಪ್ಯಾಂಜಿಯಾ ಅಂತ ಕರೆದ್ರು. ಇದು ನಿರಂತರ ಚಲನೆಗೆ ಒಳಗಾಗಿ ಉತ್ತರದಲ್ಲಿ ಒಂದು ಭೂಖಂಡ ಚಲಿಸುತ್ತೆ, ದಕ್ಷಿಣದಲ್ಲಿ ಒಂದು ಭೂಖಂಡ, ದಕ್ಷಿಣಕ್ಕೆ ಹೋಗಿದ್ದು ಗೊಂಡವಾನ, ಉತ್ತರಕ್ಕೆ ಹೋಗಿದ್ದು ಲಾರೇಷಿಯಾ, ನಡುವೆ ಹುಟ್ಟಿಕೊಂಡಿದ್ದು ಯಾವ ಸಾಗರ, ತೆಥೀಸ್ ಸಾಗರ. ಇದು ಸುತ್ತರದೇನಿದೆ ನೀರು ಪ್ಯಾಂಥಲಸ್, ಉತ್ತರದ್ದು ಪ್ಯಾಂಥಲಸ್, ಇದು ಪ್ಯಾಂಜಿಯಾ. ಕಾಲಾಂತರದಲ್ಲಿ ದಿಸ್ ಇಸ್ ತೆಥೀಸ್. ಇದು ಉತ್ತರಕ್ಕೆ ಏನಾಗುತ್ತೆ ಲಾರೇಷಿಯಾ, ದಕ್ಷಿಣಕ್ಕೆ ಏನು ಬರುತ್ತೆ ಗೊಂಡವಾನ. ಹೌದಾ? ಹೀಗೆ ನಿರಂತರ ಚಲನೆ ಆಗಿ ಇವತ್ತು ಪ್ರೆಸೆಂಟ್ ವರ್ಲ್ಡ್ ಈ ರೀತಿ ರಚನೆ ಆಗಿದೆ ಪ್ರಿಯ ಸ್ನೇಹಿತರೆ. ಇವರು ತಮ್ಮ ಭೂಖಂಡ ಚಲನೆ ವಿವರಿಸುವಾಗ ತಮ್ಮ ಸಿದ್ಧಾಂತದಲ್ಲಿ ಪುರಾವೆಗಳ ಮಡಿಕೆ ಪರ್ವತಗಳ ನಿರ್ಮಾಣ ಅಂತವು ಸಹ ವಿವರಿಸಿದ್ದಾರೆ ಇವರು. ಮತ್ತೆ ಹಿಂಗ ಭೂಮಿಯ ಮೇಲೆ ಫಲಕಗಳು ಚಲಿಸಬೇಕಾದ್ರೆ ಫೋಲ್ಡ್ ಆಗುತ್ತಲ್ವಾ, ಅದು ಅವ್ರು ಇದು ಹೇಳಿದ್ದಾರೆ. ಭೂಮಿಯ ಪ್ರಾರಂಭದಲ್ಲಿ ಸಂಪೂರ್ಣ ಒಂದೇ ಭೂಪ್ರದೇಶವನ್ನು ಭೂಫಲಕವನ್ನು ಒಳಗೊಂಡಿದ್ದು ಅದನ್ನು ನಾವು ಪ್ಯಾಂಜಿಯಾ ಅಂತ ಕರಿತೀವಿ. ಸುತ್ತಲಿರುವ ನೀರಿಗೆ ಪ್ಯಾಂಥಲಸ್ ಅಂತ ಕರಿತೀವಿ. ಅವುಗಳ ನಿರಂತರ ಚಲನೆಯಿಂದ ಉತ್ತರಕ್ಕೆ ಲಾರೇಷಿಯಾ ಹೋಗುತ್ತೆ, ದಕ್ಷಿಣಕ್ಕೆ ಗೊಂಡವಾನ ಹೋಗುತ್ತೆ, ನಡುವೆ ತೆಥೀಸ್ ಸಾಗರ ರಚನೆ ಆಗಿದೆ. ಹೌದಲ್ವಾ? ಎಸ್. ಕಾಲಾಂತರದಲ್ಲಿ ಗೊಂಡವಾನ ಭೂರಾಶಿಯು ಇಂದಿನ ಭಾರತ ಮತ್ತು ಆಫ್ರಿಕಾ ಗೊಂಡವಾನ ಭೂರಾಶಿ ಅಂತ ಬಂದಾಗ ಇಲ್ಲಿದೆ ನೋಡಿ, ದಿಸ್ ಇಸ್ ಗೊಂಡವಾನ ಭೂರಾಶಿ. ಇದು ಅಷ್ಟು ಗೊಂಡವಾನ, ಅದರಲ್ಲಿ ಭಾರತ ಆಫ್ರಿಕಾ ಉತ್ತರದ ಕಡೆಗೆ ಚಲಿಸುವುದರಿಂದ ತೆಥೀಸ್ ಸಾಗರ ಇದೇನಿದೆ ಅಲ್ಲ, ಈ ಪ್ಲೇಟ್ ಹಿಂಗ್ ಬಂದು ಇಲ್ಲಿ ಹೊಡೆದು ಬಿಡುತ್ತೆ, ಇಲ್ಲಿಗ ಇದು ಹಿಂಗ್ ಹೊಡುತ್ತೆ. ಅವಾಗ ಇಲ್ಲಿ ತೆಥೀಸ್ ಸಾಗರ ಏನಾಗುತ್ತೆ, ಸ್ವಲ್ಪ ಮುಳುಗಡೆ ಆಗುತ್ತೆ. ಅಲ್ಲಿ ಕಣಶಿಲೆಗಳು ಮಡಚಲ್ಪಡ್ತವೆ. ಇಲ್ಲಿ ಕಣಶಿಲೆಗಳು ಮಡಚಲ್ಪಟ್ಟೆ ಹಿಮಾಲಯ ಆಗಿತ್ತು. ಹಿಮಾಲಯ ಮತ್ತು ಆಲ್ಪ್ಸ್ ಮಡಿಕೆಗಳು ಇಲ್ಲಿ ಇರುತ್ತೆ. ನೋಡಿ, ಇದು ಆಫ್ರಿಕಾ ಇಲ್ಲಿ ಹೊಡೆಯುತ್ತೆ, ಇಂಡಿಯಾ ಇಲ್ಲಿ ಹೊಡೆಯುತ್ತೆ. ಇಲ್ಲೆಲ್ಲ ತೆಥೀಸ್ ಸಾಗರದಲ್ಲಿ ಡೆಪೋಸ್ ಆಗ್ತಾ ಎಲ್ಲ ಕಣಶಿಲೆಗಳು ಫೋಲ್ಡ್ ಆಗುತ್ತೆ. ಅವಾಗ ಇಲ್ಲಿ ಆಲ್ಪ್ಸ್ ಹಿಮಾಲಯ ಫಾರ್ಮ್ ಆಗುತ್ತೆ. ಹೌದಲ್ವಾ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ, ಆಫ್ರಿಕಾ ಮತ್ತು ಯುರೋಪ್ ಖಂಡಗಳ ಬೇರ್ಪಟ್ಟು ಪಶ್ಚಿಮಾಭಿಮುಖವಾಗಿ ಚಲಿಸಿ ನಡುವೆ ಅಟ್ಲಾಂಟಿಕ್ ಸಾಗರ ರಚನೆ ಆಗಿದೆ. ನೋಡಗ ಇದು ಈ ಕಡೆ ಸರಿಸಿ, ಇದು ಈ ಕಡೆ ಸರಿಸಿ, ನೋಡಗ ಅಟ್ಲಾಂಟಿಕ್ ಸಾಗರ. ನೋಡಗ ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ಇದು ಆಫ್ರಿಕಾ ಇಲ್ಲಿ ಬಂದು ಟಚ್ ಆಗುತ್ತೆ, ಇಲ್ಲಿ ನಡೆ ಗ್ಯಾಪ್ ಉಳಿಯುತ್ತೆ, ಅಟ್ಲಾಂಟಿಕ್ ಸಾಗರ ಫಾರ್ಮ್ ಆಗಿದೆ. ಹೌದಲ್ವಾ? ರಚನೆ ಆಯಿತು. ಆಸ್ಟ್ರೇಲಿಯಾ ಇಂದಿನ ಬಂಗಾಳ ಕೊಲ್ಲಿಯಿಂದ ಬೇರ್ಪಟ್ಟು ಆಗ್ನೇಯಾಭಿಮುಖವಾಗಿ ಚಲಿಸೋಗಿದೆ. ಆಸ್ಟ್ರೇಲಿಯಾ ಈ ಕಡೆ ಬಂದು ಇಲ್ಲಿ ಈ ಕಡೆ ಹೋಗಿದೆ. ಭೂಭಾಗಗಳು ಹೊಂದಿದ ಸಿಯಾಲ್ ಪದರವು, ಇಲ್ಲೇ ಒಂದು ಮಿಸ್ಟೇಕ್ ಮಾಡಿದ್ದೇನೆಂದ್ರೆ ಆಲ್ಫ್ರೆಡ್ ವೆಗನರ್ ಅವರು ಹೇಳ್ತೀನಿ, ಸಿಯಾಲ್ ಪದರವು ಸೀಮಾ ಪದರಿನ ಮೇಲೆ ತೇಲುವಂತೆ ಚಲಿಸುವುದರಿಂದ ಉಂಟಾದ ಘರ್ಷಣೆ ಸಿಯಾಲ್ ಪದರವು ಅಂಚುಗಳು ಮಡಚಲ್ಪಟ್ಟಿವೆ ಅಂತ ಹೇಳ್ತಾರೆ ಇವರು. ಸಿಯಾಲ್ ಅಂದ್ರೆ ನಾವು ಭೂಮಿಯ ಅಂತರ ರಚನೆ ಹೋಗ್ಬೇಕಾದ್ರೆ ಸಿಯಾಲ್ ಸೀಮಾ ಮಾಡಿದೀವಲ್ವಾ, ಇವರು ಸಿಯಾಲೇ ಮಡಚಲ್ಪಟ್ಟಿದೆ ಅಂತ ಹೇಳ್ತಾರೆ. ಇಲ್ಲ, ಸಿಯಾಲ್ ಮಡಚಲ್ಪಟ್ಟಿದ್ರೆ ನಮಗೆ ಇವತ್ತು ದೊರೆಯುವ ಮಡಿಕೆ ಪರ್ವತಗಳಲ್ಲಿ ಇರ್ತಕ್ಕಂಥ ಅವಶೇಷಗಳು ನಮಗೆ ಸಿಯಾಲ್ದಲ್ಲಿ ಇರುವಂತ ಅಂತ ಹೇಳ್ಬೋದು, ನಾವು ಸಿಲಿಕಾನ್ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಬಟ್ ಅಲ್ಲಿ ಏನೇನಿದಾವೆ, ಅಲ್ಲಿ ಅದು ಕಣಶಿಲೆಗಳಾಗಿದ್ದಾವೆ, ಸೆಡಿಮೆಂಟ್, ಅದೆಲ್ಲ ಜೀವಾವಶೇಷಗಳು ದೊರೀತಾ ಇವೆ. ಅವರು ಇದೇ ರೀತಿ ಹೇಳ್ತಾರೆ ಎಂದು ತಿಳಿಸಿ. ಆದರೆ ಪರ್ವತಗಳ ರಚನೆ ವಿಶ್ಲೇಷಿಸಿದಾಗ ಅವುಗಳ ಸಿಯಾಲ್ ಪದರ ಮಡಚುವಿಕೆಯಿಂದ ನಿರ್ಮಾಣವಾಗಿಲ್ಲ, ಬದಲಾಗಿ ಕಣಶಿಲೆಗಳ ಶೇಖರಣೆಯಿಂದ ತಿಳಿದು ಬಂದಿತು. ಇದರಿಂದ ಮಡಿಕೆ ಪರ್ವತಗಳ ಉಗಮ ರೀತಿಯಲ್ಲಿ ಈ ವಾದವು ಸಮರ್ಪಕವಾಗಿ ನಿರೂಪಿಸಲ್ಲ. ಆಲ್ಫ್ರೆಡ್ ವೆಗನರ್ ಅವರು ಹೇಳಿದ ಫಸ್ಟ್ ಭೂಮಿಯ ಮೇಲೆ ಫಲಕಗಳ ಚಲನೆ, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಬಗ್ಗೆ ಹೇಳಿದವರೇ ಇವರೇ. ಬಟ್ ಇಲ್ಲೇನಾಗ್ತಾ ಅಂತಂದ್ರೆ ಇವರು ಸಿಯಾಲೆ ಫೋಲ್ಡ್ ಆಗಿದೆ ಅಂತ ಹೇಳ್ತಾರೆ. ಸಿಯಾಲ್ ಸೀಮಾ ಏನ್ ಬರುತ್ತಲ್ವಾ ಲಿಥೋಸ್ಪಿಯರ್ ಒಳಗಡೆ ಪ್ರಾರಂಭಿಕ ಶಿಲಾಗೋಳದಲ್ಲಿ, ಅದರಲ್ಲಿ ಸಿಯಾಲೆ ಫೋಲ್ಡ್ ಆಗಿದೆ. ಇಲ್ಲ, ಶಿಲಾ ಅಲ್ಲ, ತಗ್ಗಿನ ಪ್ರದೇಶದಲ್ಲಿ ಸಂಗ್ರಹಗೊಂಡ ನೀರಿನ ಭಾಗದಲ್ಲಿ ಮೇಲಿರ್ತಕ್ಕಂಥ ಭೂಪ್ರದೇಶದ ನಿರಂತರ ಶಿಲೆಗಳ ಚಲನೆ ಆಗಿ ಒಳಗಡೆ ಡೆಪೋಸ್ ಆಗಿ ಶೇಖರಣೆ ಆಗಿ ದಪ್ಪ ಆಗ್ತಾ ಕಾಲಾಂತರದಲ್ಲಿ ಫೋಲ್ಡ್ ಆಗಿ ಅದು ಮೇಲೆ ಬಂದಿದ್ದೆ ಕಣಶಿಲೆಗಳು ಅಂತ ನಾವು ಹೇಳ್ಬೋದು. ಆರ್ಥರ್ ಹೋಮ್ಸ್ ಅವರ ಪ್ರಚಲನ ಪ್ರವಾಹ ಸಿದ್ಧಾಂತ ಏನು ಗೊತ್ತೇನು, ನಾವು ಭೂಮಿಯ ಅಂತಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಲ್ವಾ, ಅಲ್ಲಿ ಉಷ್ಣಾಂಶ ಹೆಚ್ಚಿರೋದಕ್ಕೆ ನಾವೇನು ಕರಿತೀವಿ, ಅದಕ್ಕೆಲ್ಲ ನಾವೇನು ಕರಿತೀವಿ, ಮ್ಯಾಗ್ಮಾ ಅಂತ ಕರಿತೀವಿ. ಅಲ್ಲಿ ಅದು ಶಿಲಾಪಾತ ಇರೋದ್ರಿಂದ ಭೂಮಿಯ ಮೇಲೆ ಪ್ಲೇಟ್ಗಳು ಮೂವ್ಮೆಂಟ್ ಆಗ್ತವೆ, ಫಲಕಗಳು ಚಲಿಸ್ತವೆ. ಪ್ರಚಲನ ಪ್ರವಾಹ ಅಂತ ಬಂದಾಗ ಈ ರೀತಿ ಚಲನೆ, ಪ್ರಚಲನ ಪ್ರವಾಹ ಈ ರೀತಿ ಸೈಕಲ್ ಆಗ್ತಿರುತ್ತೆ, ಅದು ಪ್ರಚಲನ ಪ್ರವಾಹ ಅಂತ ಕರಿತೀವಿ. ಹಿಂಗ್ ಸೈಕಲ್ ಆಗ್ಬೇಕಾದ್ರೆ ಇಲ್ಲಿ 2 ಪ್ಲೇಟ್ ಡೈವರ್ಜೆಂಟ್ ಆಗುತ್ತೆ. ಇಲ್ಲಿ ನೋಡಗ
ಹಿಂಗ್ ಸೈಕಲ್ ಆಗ್ಬೇಕಾದ್ರೆ 2 ಪ್ಲೇಟ್ ಕನ್ವರ್ಜೆಂಟ್ ಆಗುತ್ತೆ. ಇಲ್ಲಿ ಇಲ್ಲಿ ಕನ್ವರ್ಜೆಂಟ್ ಆಗ್ತಾ ಇದೆ, ಇಲ್ಲಿ ಡೈವರ್ಜೆಂಟ್ ಆಗ್ತಾ ಇದೆ, ಇಲ್ಲಿ ಕನ್ವರ್ಜೆಂಟ್ ಆಗ್ತಾ ಇದೆ, ಇಲ್ಲಿ ಡೈವರ್ಜೆಂಟ್ ಆಗ್ತಾ ಇದೆ. ಹೌದಲ್ವಾ? ಇದೆ ಇಲ್ಲಿ ಅಂದ್ರೆ ಕೆಳಗಡೆ ಪ್ರಚಲನ ಪ್ರವಾಹವಾಗುವುದರಿಂದ ಭೂಮಿಯ ಮೇಲೆ ಫಲಕಗಳು ಚಲಿಸುವುದರಿಂದ ಮಡಿಕೆ ಪರ್ವತಗಳ ರಚನೆ ಆಗಿ ಇದನ್ನು ಸಹ ಆಗುತ್ತೆ. ಶಿಲಾಗೋಳದ ಕೆಳಭಾಗದಲ್ಲಿ ಮಿಶ್ರ ಉಪಸ್ಥಿತ ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿ ಶಿಲೆಗಳು ಅವುಗಳ ಅಣು ವಿಕಿರಣ ಕ್ರಿಯೆಯಿಂದ ಬಿಡುಗಡೆಯಾಗುವ ಅಧಿಕ ಉಷ್ಣಾಂಶದಿಂದ ಕರಗಿರ್ತಾವೆ ಒಳಗಡೆ. ಅದೇ ಅಲ್ವಾ ಮ್ಯಾಗ್ಮಾ ಅಂತ ಕರಿತೀವಿ ನಾವು. ಶಿಲಾಪಾಕವಾಗಿ ಮಾರ್ಪಾಡಾಗಿರುತ್ತೆ. ಈ ಶಿಲಾಪಾಕ ಪ್ರಚಲನ ಪ್ರವಾಹದಿಂದ ಉಂಟಾಗುತ್ತೆ. ಈ ರೀತಿ ಪ್ರಚಲನ ಪ್ರವಾಹದಿಂದ ಉಂಟಾಗುತ್ತೆ. ಹೌದಾ? ಈ ರೀತಿ ಪ್ರಚಲನ ಭೂಖಂಡಗಳು ಬೇರ್ಪಡುಗಳು ಅವುಗಳ ಚಲಿಸಿದಾಗ ಪರ್ವತ ಸಾಗರಗಳ ಅಂತರ್ಗತ ಶ್ರೇಣಿಗಳು ಉಂಟಾಗ್ತವೆ. ಇಲ್ಲಿ ನೋಡಾಗ ಅಂತರ್ಗತ ಶ್ರೇಣಿಗಳು ಬೆಸ್ಟ್ ಎಕ್ಸಾಂಪಲ್ ಅಟ್ಲಾಂಟಿಕ್ ಮಿಡ್ ಓಷನ್ ರಿಡ್ಜ್ ಅಂತ ಕರಿತೀವಿ. ಅಂತರ್ಗತ ಶ್ರೇಣಿಗಳು ಇದು ಹಿಂಗ್ ಸರದಾಗ ಸೇರ್ಕೊಂಡ ಈ ಕಡೆ ಹೈಟ್ ಉಳ್ಕೊಳ್ಳುತ್ತಲ್ಲ, ಅದು ಅಂತರ್ಗತ ಶ್ರೇಣಿಗಳಲ್ಲಿ ರಚನೆ ಆಗ್ತವೆ. ಅಟ್ಲಾಂಟಿಕ್ ದಲ್ಲಿ ಬರುತ್ತೆ ಮಿಡ್ ಓಷನ್ ರಿಡ್ಜ್. ಈ ಚಲನೆಯಿಂದ ಒಳಮಡಿಕೆಗಳು ಕಣಶಿಲೆಗಳು ಮಡಚಲ್ಪಟ್ಟು ಎಂದು ತಿಳಿದು ಬರ್ತವೆ. ಇಲ್ಲಿ ಈ ಕಡೆ ಇಲ್ಲಿ ಈ ಬೆಸ್ಟ್ ಎಕ್ಸಾಂಪಲ್ ರಾಕಿ ಆಂಡೀಸ್ ತಗೋಬಹುದು ನಾವು. ಹೌದಾ? ಅಂದರೆ ಭೂ ಪ್ರದೇಶಗಳು ಕೇಂದ್ರದಲ್ಲಿ ಉಂಟಾಗುವ ಪ್ರಚಲನ ಪ್ರವಾಹದಿಂದ ನಿರ್ಮಾಣವಾಗಿವೆ ಎಂದು ಇವರು ಹೇಳ್ತಾರೆ. ಈ ರೀತಿ ಇವು ಪ್ರಚಲನ ಪ್ರವಾಹದಿಂದ ಅಂತರ್ಗತ ಶ್ರೇಣಿಗಳು ಪ್ರಚಲನ ಪ್ರವಾಹದಿಂದ ಮಡಿಕೆ ಪರ್ವತಗಳ ರಚನೆ ಆಗಿವೆ. ಈ ರೀತಿ ಮೋಷನ್ ಇತ್ತಂದ್ರೆ ಹಿಂಗ್ ಪ್ಲೇಟ್ ಬರಕತ್ತವ, ಫೋಲ್ಡ್ ಆಗ್ತಾ ಇದೆ. ಈ ರೀತಿ ಮೋಷನ್ ಇತ್ತಂತಂದ್ರೆ ಪ್ಲೇಟ್ಸ್ ಹರಕತ್ತವ, ಅದಕ್ಕೆ ನಾವೇನ್ ಕರಿತೀವಿ? ವಿಕೋಚನೆ. ಇದಕ್ಕೇನ್ ಕರಿತೀವಿ? ಸಂಕೋಚನೆ. ಎರಡು ಎಟ್ ಟೈಮ್ ನಡೀತಿರುತ್ತಾ? ವಿಕೋಚನೆ, ಸಂಕೋಚನೆ ಎರಡು ಎಟ್ ಟೈಮ್ ನಡೀತಿರುತ್ತೆ. ಜಾನ್ ಜಾಲಿರವರ ಅಣುವಿಕಿರಣ ಸಿದ್ಧಾಂತ. ಅಣುವಿಕಿರಣ ಸಿದ್ಧಾಂತ ಅಂದ್ರೆ ಏನ್ ಗೊತ್ತೇನು? ಭೂಮಿಯಲ್ಲಿರ್ತಕ್ಕಂಥ ಕೆಳಗಡೆ ಥೋರಿಯಂ ಮತ್ತು ಯುರೇನಿಯಂನಂತ ವಿಕಿರಣಪಟ್ಟ ಅಥವಾ ಧಾತುಗಳಿಂದ ಭೂಮಿಯ ಅಂತಳದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಅದರಿಂದ ಭೂಮಿಯ ಮೇಲೆ ಫಲಕಗಳ ಚಲನೆ ಆಗಿ ಇವರು ಅಣುವಿಕಿರಣ ಸಿದ್ಧಾಂತ. ಇದನ್ನ ನೀವೇ ನೋಡ್ಕೊಡಿ ಪ್ರಿಯ ಸ್ನೇಹಿತರೆ. ಈಗ ನಾನು ಜಾಸ್ತಿ ಹೇಳಲ್ಲ, ನಿಮಗೆ ಕೊಡ್ತೀನಿ ಅಷ್ಟೇ. ಅವರು ಹೇಳಿದ್ದು ಜಾಲಿಯವರ ಪ್ರಕಾರ ಭೂಮಿಯ ಮೇಲೆ ಬಂಡೆಗಳು ವಿಕಿರಣ ಅಂಶಗಳನ್ನು ಹೊಂದಿರುತ್ತವೆ, ಆದರೆ ಭೂಮಿಯ ಎಲ್ಲಾ ವಲಯಗಳು ಅವುಗಳ ವಿತರಣೆ ಏಕರೂಪವಾಗಿಲ್ಲ. ಸಿಯಾಲ್ ವಲಯ ಅಥವಾ ಭೂಖಂಡ ಬಂಡೆಗಳಲ್ಲಿ ವಿಕಿರಣಶೀಲ ಅಂಶಗಳು ಹೇರಳವಾಗಿ ಕಂಡುಬರುತ್ತವೆ, ಆದರೆ ಸಾಗರದ ಹೊರಪದರದಲ್ಲಿ ಕಂಡುಬರಲ್ಲ. ಇವ್ರು ಹೇಳ್ತಾರೆ, ಅದನ್ನ ನೀವು ನೋಡ್ಕೊಳ್ಳಿ, ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಭೂ ವಿಭಾಗಗಳ ಚಲನೆ ಪ್ಲೇಟ್ ಟೆಕ್ಟಾನಿಕ್ ಅಂತ ಬಂದಾಗ WC ಮಾರ್ಗನ್ ರವರು ಹೇಳಿರ್ತಕ್ಕಂಥದ್ದು ಇದು. ಭೂ ವಿಭಾಗಗಳ ಚಲನೆ ಪ್ಲೇಟ್ಸ್ ಗಳಿದಾವೆ ಸಪ್ರೇಟ್. ಸೌತ್ ಅಮೆರಿಕನ್ ಪ್ಲೇಟು, ಈ ಕಡೆ ನೋಡಿ ನಾರ್ತ್ ಅಮೆರಿಕನ್ ಪ್ಲೇಟು. ದಿಸ್ ಇಸ್ ಟೋಟಲಿ ದಿಸ್ ಇಸ್ ಆಫ್ರಿಕನ್ ಪ್ಲೇಟ್. ನೋಡಿ ಆಫ್ರಿಕನ್ ಪ್ಲೇನ್ ಇಷ್ಟೇ ಇಲ್ಲ, ಸಾಗರ ಅಟ್ಲಾಂಟಿಕ್ ಸಾಗರನು ಒಳಗೊಂಡಿದೆ. ಇದು ಒಂದು ಪ್ಲೇಟ್, ಈ ಕಡೆ ಡೈವರ್ಜೆಂಟ್, ಇದೊಂದು ಪ್ಲೇಟ್, ಈ ಕಡೆ ನಡುವೆ ಮಿಡ್ ಓಷನ್ ರಿಡ್ಜ್. ಅಂದ್ರೆ ಇವರು ಅದೇ ನಿರಂತರವಾಗಿ ಚಲನೆಯಿಂದ ಈ ನೋಡಗ ಇದು ಇಂಡಿಯನ್ ಪ್ಲೇಟಿಂಗ್ ಬಂದು ಹೊಡೆದಾಗ ಹಿಮಾಲಯ ಫಾರ್ಮೇಶನ್ ಆಗಿದ್ದು ಇದೇ ಇದರಲ್ಲಿ ಅವ್ರು ಹೇಳಿದ್ದು. ಇದನ್ನು ಸಹ ನೀವು ನೋಡ್ಕೊಳ್ಳಿ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಇಲ್ಲಿ ಇದ್ರ ಬಗ್ಗೆ, ನೀವು ಓದಿದ್ರೆ ಅರ್ಥ ಆಗತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಪರ್ವತ ನಿರ್ಮಾಣ ಹಂತ ಹೋಗ್ತೀವಿ. ಈಗ ಒಂದ್ ನೋಡಿದ್ವಿ ಭೂ ಒಳಮಡಿಕೆ ಅಂತ, ಪರ್ವತ ನಿರ್ಮಾಣ ಹಂತ ಆಯ್ತು, ಪರ್ವತ ನಿರ್ಮಾಣ ನಂತರದ ಹಂತ. ಹೌದಾ? ಈಗ ನೆಕ್ಸ್ಟ್ ಈಗ ಮೇಲ್ ಬರುತ್ತೆ. ಈಗ ಒಂದು ಭೂ ಒಳಮಡಿಕೆ ಸಂಚಯನಗೊಂಡು ಕಣಶಿಲಾಚಲಗಳು ಕಮಾನಿನಂತೆ ಮಡಚಲ್ಪಟ್ಟ ನಂತರ ಆ ಪ್ರದೇಶವು ಒತ್ತರಿಸಲ್ಪಟ್ಟು ಸ್ವಲ್ಪ ಮೇಲೆ ಏರುವುದು. ಈಗ ಪರ್ವತ ಪೋಸ್ಟ್ ಓರಿಜೆನಿಕ್ ಸ್ಟೇಜ್. ಒತ್ತಡದಿಂದ ಆ ಪ್ರದೇಶವು ಸಂಕುಚಿತಗೊಂಡಾಗ ಕಿರಿದಾಗುವುದು. ಹೌದಾ? ಮತ್ತೆ ಇದು ಸಂಕುಚಿತಗೊಂಡು ಅದೇನಾಗುತ್ತೆ? ಕಿರಿದಾಗುತ್ತೆ, ಬಟ್ ಎತ್ತರ ಆಗುತ್ತೆ. ಪರ್ವತಗಳಲ್ಲಿ ಒಳಮಡಿಕೆ ಹೆಚ್ಚು ಭಾಗಿಸಲ್ಪಟ್ಟು ಭೂಮಿಯ ಹುದಿಗೆ ಮಿಶ್ರ ಉಪಸ್ತರವರೆಗೂ ಪರಿಸರುತ್ತವೆ. ಸ್ತರಭಂಗದಿಂದ ಮಡಿಕೆಗಳು ಕ್ರಮೇಣ ವಿಚಿದ್ರಗೊಳ್ಳುತ್ತವೆ. ಹೌದಾ? ಮಡಿಕೆ ಪರ್ವತಗಳ ಪ್ರಕಾರ ಟೈಪ್ಸ್ ಆಫ್ ಫೋಲ್ಡ್ ಮೌಂಟೇನ್ಸ್ ಅಂತ ಬಂದಾಗ ಅಪಿ 6 ವಿಧ ಇದಾವೆ. 6 ವಿಧ ಪ್ರಿಕ್ಯಾಮ್ರಲ್ಲಿ ಹೋಗ್ಬಿಡ್ತಾವ. 3 ಪ್ರಿಕ್ಯಾಮ್ ಅಂತ ಬಂದಾಗ ಪೂರ್ವ. ಹೌದಾ? ಎಷ್ಟು ಭೂಮಿ ಉಗಮದಿಂದ ಹಿಡಿದು ಇಲ್ಲಿಯ ತನಕ ಅಲ್ಲಿ 3, ಆಮೇಲೆ 3 ಬರ್ತಾವ. ಕ್ಯಾಮ್ರನ್ ಯುಗದಲ್ಲಿ 3 ಬರ್ತಾವ. ನೋಡೋಣ. ಕೊಬ್ಬರನ್ ರವರು ಭೂಮಿಯ ಯಾರ್ಯಾರು ಪರ್ವತ ನಿರ್ಮಾಣ ಹಂತದಲ್ಲಿ ಬಂದರು ನೋಡಿ. 6 ಅವಧಿಯಲ್ಲಿ ಮಡಿಕೆ ಪರ್ವತಗಳು ನಿರ್ಮಾಣಗೊಂಡಿವೆ ಅಂತ ಅವ್ರು ಹೇಳ್ತಾರೆ ಕೊಬ್ಬರನ್ ಅವರು. ಅದರಲ್ಲಿ 3 ಕ್ಯಾಮ್ರಿಯನ್ ಪೂರ್ವ ಯುಗ, ಭೂಮಿ ಉಗಮದಿಂದ 4.5 ಮಿಲಿಯನ್ ವರ್ಷದಿಂದ ಹಿಡಿದು 5,500 ಮಿಲಿಯನ್ ವರ್ಷದ ತನಕ ಬರುತ್ತಲ್ವಾ, ಅಲ್ಲಿ ಅದರಿಂದ ಅವು ನಮಗೆ ಸಿಗಲ್ಲ, ಅದರ ಅವಶೇಷಗಳು ಸರಿಯಾಗಿ ಅವುಗಳ ಗುರುತಿಸಲು ಕಷ್ಟ ಆಗತ್ತೆ, ನಮಗೆ ತುಂಬಾ ಹಳೇದಾಗುತ್ತೆ. ಇವುಗಳ ಕ್ಯಾಮ್ರಿಯನ್ ಪೂರ್ವದ ನಿರ್ಮಾಣಗೊಂಡ 3 ಹಂತದ ಅಂತ ಹೇಳ್ಬೋದು. ಪೂರ್ವ ಕ್ಯಾಮ್ರಿಯನ್ ಸುಮಾರು ಎಷ್ಟಿರುತ್ತೆ? 4.6 ಶತಕೋಟಿ ವರ್ಷ, ಅಂದ್ರೆ ಭೂಮಿ ಉಗಮದ ಸಮಯನೇ ಬಂತಲ್ಲ. ನೆಕ್ಸ್ಟ್ ಭೂಮಿಯ ರೂಪುಗೊಳ್ಳುವ ಪ್ರಾರಂಭಿಸಿದ ಹಂತ ಇದು ಅವಾಗಿಂದಾನೆ. ನೆಕ್ಸ್ಟ್ ಕ್ಯಾಮ್ರಿಯನ್ 541ರಿಂದ ಈಗ ಬರ್ತೀವಿ ನಾವು. ಇದು ಕ್ಯಾಮ್ರಿಯನ್ ಅವಧಿಯನ್ನು ನಾವು 3 ಹೇಳ್ಬೋದು. ಯಾವ್ಯಾವ ಅಂತಂದ ಇಲ್ಲಿದಾವೆ ನೋಡಿ. ಕ್ಯಾಮ್ರಿಯನ್ ಯುಗದಲ್ಲಿ ಸಿಲ್ಯೂರಿಯನ್
ಇದು ಏನು ವಾರಸ್ಕನ್ ಅಥವಾ ಕಾರ್ಬೋನೆಫಿಸ್ ಅಂತ ಕರಿತೀವಿ. ಆಮೇಲೆ ಇದು ಮಿಸೋಜೋಗದಲ್ಲಿ ಬರ್ತಕ್ಕಂಥ ಟರ್ಷಿಯರಿ ನೋಡಿ, ಸಿಲುಜಿಯನ್ ಇಲ್ಲಿದೆ ನೋಡಿ, ಸಿಲುರಿಯನ್, ಹೌದಾ. ನೆಕ್ಸ್ಟ್ ಕಾರ್ಬೋನಿಕ್ ಇದು ನೆಕ್ಸ್ಟ್ ಏನು ಟರ್ಷಿಯರಿ ಇಲ್ಲಿದೆ ನೋಡಿ. ಫಸ್ಟ್ ಎಲ್ಲಿ ಬರ್ತಿದೆ ಪ್ಯಾಲಿಯೋಜೋನಿಕ್ ಬರುತ್ತೆ. ಕ್ಯಾಂಬ್ರಿಯನ್ ಬಂದೆ ನಾನು, ಪ್ರಿಕ್ಯಾಂಬ್ರಿಯನ್ ಕಷ್ಟ ಅಂತ ಹೇಳಿರೋರು. ಈ ಕ್ಯಾಂಬ್ರಿಯನ್ ಒಳಗಡೆ ಪ್ಯಾಲಿಯೋಜೆನಿಕ್ ಅಲ್ಲಿ ಯಾವ ಹಂತದಲ್ಲಿ ಸಿಲುರಿಯನ್. ನೆಕ್ಸ್ಟ್ ಅದೇ ಪ್ಯಾಲಿಯೋಜೆನಿಕ್ ಅಲ್ಲಿ ಕಾರ್ಬೋನೆಫೇಸ್, ಹೌದಾ. ನೆಕ್ಸ್ಟ್ ನಂತರ ಸಿಯೋಜೆನಿಕ್ ಅಲ್ಲಿ ಟರ್ಷಿಯರಿ. 3 ಹೇಳ್ಬೋದು. ಈ ಹಂತದಲ್ಲಿ ಪರ್ವತ ಮಡಿಕೆ ಪರ್ವತಗಳು ನಿರ್ಮಾಣವಾಗಿವೆ ಅಂತ ಅವ್ರು ಹೇಳ್ತಾರೆ. ಅದರ ಅವಧಿಗಳಲ್ಲೆಲ್ಲ ಕೊಟ್ಟಿನಿ, ನೋಡ್ಕೊಳ್ಳಿ. ಪ್ಯಾಲಿಯೋಜೆನಿಕ್ ಯುಗದ 3ನೇ ಅವಧಿಯಲ್ಲಿ ಸಿಲುರಿಯನ್ ಪರ್ವತಗಳು, ಸಿಲುರಿಯನ್ ಪರ್ವತಗಳು ಅಂತ ಬಂದಾಗ ಅವು ಹೆಸರುಗಳಿಂದಾನೇ ಕರೆದಾರ. ಇಲ್ಲಿದೆ ನೋಡಿ, ಈಗ ನೋಡಿ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಅವನೇನು ಹೇಳಿದಾನೆ ಇಲ್ಲಿ, ಸಿಲುರಿಯನ್ ಅವಧಿಯಲ್ಲಿ ನಿರ್ಮಾಣ ಕ್ಯಾಲಿಡೋನಿಯನ್ ಪರ್ವತಗಳಿದಾವಲ್ಲ, ಇದು ಸಿಲುರಿಯನ್ ಯುಗದಲ್ಲಿ ನಿರ್ಮಾಣಗೊಂಡ ಕ್ಯಾಲಿಡೋನಿಯನ್ ಪರ್ವತಗಳು ಇಲ್ಲಿದೆ ನೋಡಾಗ. ಇವು ಈಗ ಬ್ರಿಟನ್, ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್ ಇವೆಲ್ಲ ಬರ್ತಾವಲ್ಲ, ಈ ಕಡೆ ಎಲ್ಲ ನಾರ್ವೆ, ಸ್ವೀಡನ್ ಇಲ್ಲೆಲ್ಲ ಹೋಗ್ತಾವೆ ನೋಡಿ. ಇಲ್ಲೆಲ್ಲ ಸ್ಕ್ಯಾಂಡಿನೇವಿಯಾ ಪರ್ವತ, ಕ್ಯಾಲಿಡೋನಿಯನ್ ಚೈನ್ ಇದು ಆ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದು. ಯಾವ ಅವಧಿ? ಈ ಅವಧಿ. ಎಷ್ಟು ಬರುತ್ತಿದ್ದು? 443.8 419.2 ಮಿಲಿಯನ್ ವರ್ಷಗಳ ಹಿಂದೆ ರಚನೆ ಆಗಿದ್ದು ಪರ್ವತಗಳಿವು. ಅದಕ್ಕೆ ಆ ಹೆಸರಿಂದನೇ ಕರೀತಾರೆ, ಕ್ಯಾಲಿಡೋನಿಯನ್ ಚೈನ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಕಾರ್ಬೋನೆಫೆಸ್ ಅಥವಾ ಹರ್ಸಿನಿಯನ್ ಅಥವಾ ವಾರೆಸ್ಕನ್ ಪರ್ವತಗಳು. ಆಮೇಲೆ ನಂತರ 4000ರಿಂದ 3000 ಎಲ್ಲಿದೆ ಅದು? ಕಾರ್ಬೋನಿಕ್ ಇಲ್ಲಿದೆ ನೋಡಿ. 4000ದಿಂದ 3000, 400ರಿಂದ 300 ಏನು ಮಿಲಿಯನ್ ವರ್ಷಗಳ ಅದಲ್ಲಿ ಬರುತ್ತೆ. ಎಲ್ಲಿದೆ ನೋಡಗ? ಇಲ್ಲಿದೆ ನೋಡಗ. ಇದು ಈ ಕೆಳಗಡೆ ಗೊಂಡವಾನ, ಮೇಲೆ ಲಾರೇಶಿಯಾ, ನಡಕಿಲಿ ಬರ್ತವೆ ಇವೆಲ್ಲ. ಮೆಡಿಟೇರಿಯನ್ ಸಮುದ್ರ ಪ್ರದೇಶದಲ್ಲಿ ಬರ್ತವೆ, ಹೌದಾ. ನೆಕ್ಸ್ಟ್ ಏನು? ಆಲ್ಪ್ಸ್. ಮಿಸೋಜೋಯಿಕ್ ಯುಗದಲ್ಲಿ ಆರಂಭದಲ್ಲಿ ಟರ್ಷಿಯರಿ ಯುಗ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಟರ್ಷಿಯರಿ ಯುಗ. ಎಲ್ಲಿ ಬರುತ್ತೆ? ಸಿಯೋಜೆನಿಕ್ ಅಲ್ಲಿ ಬರುತ್ತೆ, ಹೌದಾ. ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ತೃತೀಯ ಅವಧಿಯ ಭೂಸ್ವರೂಪ. ಇದು ದ್ವಿತೀಯ, ಪ್ರಾಥಮಿಕ ಅವಧಿಯ. ಏನಿದು? ಕ್ಯಾಂಬ್ರಿಯನ್ ಯುಗದಲ್ಲಿ. ಪ್ರಿಕ್ಯಾಂಬ್ರಿಯನ್ ಕಷ್ಟ ಅಂತ ಹೇಳಿದ್ರು ಅವರು, ಕ್ಯಾಂಬ್ರಿಯನ್ ಯುಗದಲ್ಲಿ, ಹೌದಾ. ಸಾಂಪ್ರದಾಯಿಕ ಸಿಯೋಜೆನಿಕ್ ಯುಗ ಅಂತ ಕರಿತೀವಿ. ಮೊದಲ 2 ಹಂತದಲ್ಲಿ ನಂತರ ಬರ್ತಕ್ಕಂಥದ್ದು ಇದು ಇಲ್ಲಿದೆ ನೋಡಿ. ಯಾವುದು? ಟರ್ಷಿಯರಿ ಯುಗದಲ್ಲಿ ಬರ್ತಾವೆ ಇವೆಲ್ಲ ಟರ್ಷಿಯರಿ ಯುಗದಲ್ಲಿ ಬರ್ತಾವೆ. ಇಲ್ಲಿ ಕಾಣ್ತಾ ಇವೆಲ್ಲ ಆಲ್ಪ್ಸ್ ಪರ್ವತಗಳು, ಹಿಮಾಲಯ ಇಲ್ಲಿದೆ, ಹಿಮಾಲಯ, ಆಂಡೀಸ್, ರಾಕಿ, ಇವೆಲ್ಲ ಫೋಲ್ಡ್ ಆಗಿದೆ. ಇತ್ತೀಚಿನ ಪರ್ವತಗಳು ಅಂತ ಕರಿತೀವಿ ಇವೆಲ್ಲ, ಹೌದಾ. ಪರ್ವತಗಳು ಆಯಾ ಯುಗದಲ್ಲಿ ನಿರ್ಮಾಣವಾಗಿರುವ ಯಾವುದಾದರೂ ಒಂದು ಪರ್ವತ ಪಂಕ್ತಿಯ ಹೆಸರಿಂದ ಕರೆಯಲಾಗುತ್ತೆ. ಯುಗದಲ್ಲಿ, ಟರ್ಷಿಯರಿ ಯುಗದಲ್ಲಿ, ಹೌದಾ. ನಾವೇ ಹಿಂದೆ ನೋಡ್ಕೊಂತ ಬಂದ್ವಲ್ಲ ಆ ರೀತಿ. ವಾರೆಸ್ಕನ್ ಯುಗದಲ್ಲಿ, ಕ್ಯಾಲಿಡೋನಿಯನ್ ಅವಧಿಯಲ್ಲಿ, ಅದಕ್ಕೆ ಆ ಹೆಸರಿಂದ ಕರೀತಾರೆ. ಬ್ರಿಟನ್ ದೇಶದ ವೇಲ್ಸ್ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕ್ಯಾಂಬ್ರಿಯನ್ ಪರ್ವತಗಳು, ಕ್ಯಾಂಬ್ರಿಯನ್ ಅವಧಿಯಲ್ಲಿ. ಅವುಗಳಿಗಿಂತ ಹಿಂದಿನ ಪರ್ವತಗಳನ್ನು ಕ್ಯಾಂಬ್ರಿಯನ್ ಪೂರ್ವ ಪರ್ವತಗಳು ಅಂತ ನಾವು ಕರಿತೀವಿ. ಈ ರೀತಿ ಸ್ಕಾಟ್ಲ್ಯಾಂಡ್ ಅಲ್ಲಿ ಕ್ಯಾಲಿಡೋನಿಯನ್ ಪರ್ವತಗಳು ಅಂತ ಬರ್ತಾವಲ್ವಾ, ಅವು ಆ ಹಂತದಲ್ಲಿ ಆ ಹೆಸರಿಂದನೇ ಕರೀತಾರೆ. ಆ ನಿರ್ಮಾಣಗೊಂಡ ಅವಧಿ ಅಂತ ಕ್ಯಾಲಿಡೋನಿಯನ್ ಪೀರಿಯಡ್, ಅದಕ್ಕೆ ಕ್ಯಾಲಿಡೋನಿಯನ್ ಪರ್ವತ. ವಾರಸ್ಕನ್ ಪೀರಿಯಡ್, ವಾರಸ್ಕನ್ ಒರಿಜೋನಿಯನ್, ಓರೋಜನಿ ಅಂತ ಕರೀತಾರೆ. ಈ ರೀತಿ ಇದೆಲ್ಲ ಕೊಟ್ಟಿದ್ದೀನಿ ನೋಡಿ. ನೋಡಿ ಇಲ್ಲಿ ಯಾವ ಅವಧಿಯಲ್ಲಿ ಕ್ಯಾಂಬ್ರಿಯನ್ ಅಥವಾ ಅದಕ್ಕಿಂತ ಪೂರ್ವ ಭೂಫಲಕ. ಇದು ಯಾವುದು? ಹಸಿರು ಮಾರ್ಕ್ ಇದೆ ನೋಡಿ. ಇದೆಲ್ಲ ಅಲ್ಲೆಲ್ಲ ಮೌಂಟೇನ್ಸ್ ಗಳು ಇರಂಗಿಲ್ಲ, ಅದೆಲ್ಲ ಅವಶೇಷಗಳಾಗಿ ಏನಾಗಿರುತ್ತೆ, ಈಗ ಸಂಪೂರ್ಣ ಇದಾಗಿರುತ್ತೆ. ಇದು ಈ ಪ್ಲೇಸ್ ಇವೆಲ್ಲ ಏನಿದು? ಕ್ಯಾಂಬ್ರಿಯನ್ ಅಥವಾ ಅದಕ್ಕಿಂತ ಪೂರ್ವ ಭೂಫಲಕ, ಪ್ರಿಕ್ಯಾಂಬ್ರಿಯನ್ ಭೂಫಲಕಗಳಿವು. ಕ್ಯಾಂಬ್ರಿಯನ್ ಮತ್ತು ಪ್ರಿಕ್ಯಾಂಬ್ರಿಯನ್ ಭೂಫಲಕಗಳು ಅಂತ ಬಂದಾಗ, ಪ್ರಿಕ್ಯಾಂಬ್ರಿಯನ್ ಫಲಕ ಎಂದರೆ ಖಂಡಗಳ ಸ್ಥಿರವಾದ ಕೋರ್ಗಳನ್ನು ರೂಪಿಸುವ ತೆರೆದ ಪ್ರಾಚೀನ ಸ್ಫಟಿಕದಂತಹ ಅಗ್ನಿ ಮತ್ತು ರೂಪಾಂತರ ಶಿಲೆಗಳಿಂದ 500 ದಶಲಕ್ಷ ವರ್ಷಗಳಿಗಿಂತಲೂ ಇದೆ ನೋಡಿ. 500 ದಶಲಕ್ಷ ವರ್ಷಗಳಿಗಿಂತಲೂ ಅಂತ ಬಂದಾಗ ಕ್ಯಾಂಬ್ರಿಯನ್ ಬರುತ್ತೆ, ಸ್ವಲ್ಪ ಪ್ರಿಕ್ಯಾಂಬ್ರಿಯನ್ ಬರುತ್ತೆ ಅಂತ ಅರ್ಥ. ಇದು 540 ಕೊಟ್ಟಿದ್ದಾನೆ, 500ಕ್ಕೆ ಬಂದ ಸ್ವಲ್ಪ ಪೂರ ಕ್ಯಾಂಬ್ರಿಯನ್ ಸ್ಟೇಜ್, ಪ್ರಿಕ್ಯಾಂಬ್ರಿಯನ್ ಸ್ಟೇಜ್ ಇದು ಅವಧಿಯಲ್ಲಿ ಬರುತ್ತಿದ್ದು. ಇಲ್ಲಿ ಅದು ಯಾವ ಟೈಮ್ ಅಂತ ಕೊಟ್ಟು 4.6 ಶತಕೋಟಿ ಅಂದ್ರೆ ಭೂಮಿ ಉಗಮದಿಂದ ಹಿಡಿದು 541
4.6 ದಶಲಕ್ಷ ವರ್ಷಗಳಿಂದ 541 ದಶಲಕ್ಷ ವರ್ಷ ತನಕ ಬರುತ್ತೆ ಇದು ಕ್ಯಾಂಬ್ರಿಯನ್ ಟೈಮ್ ಅಂತ ಬಂದಾಗ. ಮತ್ತೆ ನೀ ಕ್ಯಾಂಬ್ರಿಯನ್ ಇಂದ ಮೇಲೆ ಬಂದ್ರೆ ಅವಾಗ ಏನ್ ಬರ್ತಾವ? 3 ಬರ್ತಾವ. ಒಂದ್ ಯಾವ್ದು? ಪ್ಯಾಲಿಯೋಜೆನಿಕ್, ಮಿಸೋಜೆನಿಕ್, ಸಿನೋಜೆನಿಕ್. ಇದು ಕ್ಯಾಂಬ್ರಿಯನ್ ಪೀರಿಯಡ್. ಕ್ಯಾಂಬ್ರಿಯನ್ ಪೀರಿಯಡ್ ಪ್ರಾರಂಭಿಕ ಹಂತ ಮತ್ತು ಅದರ ಪೂರ್ವ ಹಂತ ಮಾತಾಡಕತ್ತೀನಿ ನಾನೀಗ. ಅದು ಇಲ್ಲಿದೆ ನೋಡಿ, ಇವೆಲ್ಲ ಗ್ರೀನ್ ಇರತಕ್ಕಂಥ ಪ್ಲೇಸ್ಗಳು. ಒಟ್ಟು 12 ಫಲಕಗಳನ್ನು ಗುರುತಿಸಲಾಗಿದೆ. ಯುರೋಪಿಯನ್ ಬಾಲ್ಟಿಕ್ ಫಲಕ, ದಿಸ್ ಒನ್. ಏಷ್ಯಾ ಸೈಬೀರಿಯನ್ ಫಲಕ, ದಿಸ್ ಒನ್. ಚೈನಾ ಫಲಕ ಇಲ್ಲಿದೆ ನೋಡಿ. ಭಾರತ ಪರ್ಯಾಯ ಪ್ರಸ್ಥಭೂಮಿ, ನಮ್ಮ ಭಾರತದ ಅತ್ಯಂತ ಹಳೆಯ ಭೂಪ್ರದೇಶದಲ್ಲಿ ಇದು. ಕ್ಯಾಂಬ್ರಿಯನ್ಗೆ ಹೋಗುತ್ತೆ ಇದು, ಹೌದಾ? ಅರೇಬಿಯನ್ ಫಲಕ, ದಿಸ್ ಒನ್. ಆಫ್ರಿಕನ್ ಫಲಕ, ದಿಸ್ ಒನ್. ಆಸ್ಟ್ರೇಲಿಯನ್ ಫಲಕ, ಕೆನಡಾ ಲಾರೇಷಿಯನ್ ಫಲಕ, ದಕ್ಷಿಣ ಅಮೆರಿಕ ಗಯಾನಾ ಬ್ರೆಜಿಲ್ ಫಲಕ ನೋಡಿ. ಇವೆಲ್ಲ ಅಂಟಾರ್ಟಿಕ್ ಫಲಕ ಕೆಳಗೆ ಬರುತ್ತೆ, ಇಲ್ಲಿ ಕೊಟ್ಟಿಲ್ಲ ನಾನು. ಈ ರೀತಿ ಇವುಗಳಿರ್ತವೆ. ಇವು ಸವೆತಕ್ಕೀಡಾಗಿ ಮಟ್ಟಸ ಅಥವಾ ತಗ್ಗು ವಲಯಗಳಾಗಿವೆ. ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ಕೂಡಿವೆ. ಬೆಸ್ಟ್ ಎಕ್ಸಾಂಪಲ್ ನಮ್ದೆ ತಗೊಳ್ಳಿ, ದಕ್ಕನ್ ಪ್ರಸ್ಥಭೂಮಿ ಅಗ್ನಿಶಿಲೆಗಳಿಂದ ಕೂಡಿದೆ, ರೂಪಾಂತರ ಶಿಲೆಗಳಿಂದ ಕೂಡಿದೆ, ಹೌದಲ್ವಾ? ಈ ಒಂದು ಪ್ರದೇಶ ಭೂ ಇತಿಹಾಸದುದ್ದಕ್ಕೂ ಈ ಪ್ರದೇಶಗಳು ಸ್ಥಳೀಯವಾಗಿ ಮೇಲೆತ್ತಲ್ಪಟ್ಟು ಹಾಗೂ ಕುಸಿತವನ್ನು ಬಿಟ್ಟರೆ ಸ್ಥಿರವಾಗಿ ಉಳಿದಿವೆ ಅಂತ ನಾವು ಹೇಳ್ಬೋದು. ಈ ಫಲಕಗಳು ಕ್ಯಾಂಬ್ರಿಯನ್ ಪ್ರಾರಂಭಿಕ, ಅದರಿಂದ ಪ್ರಿಕ್ಯಾಂಬ್ರಿಯನ್ ಅವಧಿಯಲ್ಲಿ. ಕ್ಯಾಂಬ್ರಿಯನ್ ಬಂದಾಗ ಮತ್ತೆ ಇವು 3 ಪ್ಯಾಲಿಯೋಜೆನಿಕ್, ಮಿಸೋಜೆನಿಕ್ ಅಂಡ್ ಸಿನೋಜೆನಿಕ್ ಅಂತ ಬರ್ತವೆ. ಅಪ್ಪಿನ ಏನ್ ಮಾತಾಡಕತ್ತೀನಿ ಗೊತ್ತಾ ನಿಮಗೆ? ಭೂಮಿಯ ಬಗ್ಗೆ. ಇತಿಹಾಸದಲ್ಲಿ ನಾವು ಶಿಲಾಯುಗದಿಂದ ಪ್ರಾರಂಭ ಬರ್ತೀವಿ. ಯಾವಾಗ? 40,000 ವರ್ಷದಿಂದ ಮಾನವನಿಂದ ಬರ್ತೀವಿ ನಾವು ಇತಿಹಾಸದಲ್ಲಿ. ನಾನು ಇತಿಹಾಸದಲ್ಲಿ ಮಾನವನಿಂದ ಬರ್ತಾ ಇಲ್ಲ, ಭೂಮಿ ಉಗಮದಿಂದ ಬರ್ತಾ ಇದ್ದೀನಿ. ದಶಲಕ್ಷ ವರ್ಷಗಳಲ್ಲಿ 40,000 ವರ್ಷದಲ್ಲಿ 4.6 ದಶಲಕ್ಷ ವರ್ಷಗಳ ಹಿಂದಲಿಂದ ಬರ್ತಾ ಇದ್ದೀನಿ ನಾನು. ಇತಿಹಾಸದಲ್ಲಿ ಬರೀ ಶಿಲಾಯುಗದಿಂದ ಬರ್ತೀವಿ ನಾವು. ಮಾನವ ಮೊದಲ ಹಸಿ ಮಾಂಸ ತಿಂತಿದ್ದ, ಶಿಲಾಯುಗ, ಆಮೇಲೆ ಏನು ತಾಮ್ರಯುಗ, ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ, ಹಿಂಗೆಲ್ಲ ಬರ್ತೀವಿ ನಾವು, ಹೌದಾ? ನಾನು ಮಾತಾಡ್ತಿರೋದು ಶಿಲೆಗಳ ಇದಾವೆ ಭೂಮಿ ಮೇಲೆ, ಅದಕ್ಕಿಂತ ದಶಲಕ್ಷ ವರ್ಷಗಳು ಮಾತಾಡಕತ್ತೀನಿ. 40,000 ವರ್ಷ ಬರೀ ಇತಿಹಾಸದಲ್ಲಿ ನೋಡಿ, ಬರೀ 40,000 ವರ್ಷದಿಂದ ಬರ್ತೀವಿ. ಜಿಯೋಗ್ರಫಿಯಲ್ಲಿ ನೋಡಿ, ಭೂಮಿ ಉಗಮದಿಂದ ಬರ್ತೀವಿ. ಭೂಮಿ ಅಲ್ರಿ, ವಿಶ್ವ ಉಗಮದಿಂದನೇ ಬರ್ತೀವಿ. ಕಾಸ್ಮಾಲಜಿ ಒಳಗೆ ಬಹಳ ಹಿಂದೆ ಹೋಗ್ತೀವಿ ನಾವು, ಹೌದಾ? ಇಲ್ಲೆಲ್ಲಿ ಮಾನವ ಬರಲ್ಲ, ವಿಚಾರಣೆ ಮಾಡಕ್ ಹೋಗ್ಬೇಡ ನೀನು, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲಿಯೋಡಿನ್ ಪರ್ವತಗಳು, ಹೌದಾ? ಅದಕ್ಕೆ ಅವನಾಗ ಈ ಇಲ್ಲಿದಾವನಾಗ ಇವೆಲ್ಲ ಕ್ಯಾಲಿಡೋನಿಯನ್ ಪರ್ವತಗಳು. ಅದಕ್ಕೆ ಹೆಸರಿಂದ ಬಂದತೆ, ಇದು ಬಂದತೆ ಹೆಸರು. ಅಂದ್ರೆ 400ರಿಂದ 500 ಮಿಲಿಯನ್ ವರ್ಷಗಳ ಹಿಂದಿನ ಮಾತಾಡಕತ್ತೀನಿ. ಪ್ರಾಚೀನ ಜ್ವಾಲಾಮುಖಿ ಶಿಲೆಗಳು, ರೂಪಾಂತರ ಶಿಲೆಗಳು ಮತ್ತು ಗ್ರಾನೈಟ್ ಸೇರಿದಂತೆ ವಿವಿಧ ಶಿಲೆಗಳ ಕಾರಣವಾಗಿರ್ತಕ್ಕಂಥದ್ದು ಇದು ಕ್ಯಾಲಿಡೋನಿಯನ್, ಹೌದಾ? ಕ್ಯಾಲಿಡೋನಿಯನ್ ಪರ್ವತಗಳು. ಅದರದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಆಯಾ ಪ್ರದೇಶದಲ್ಲಿ ಇದಾವ ಅಂತಂದೇಳಿ ಅದಷ್ಟೇ ನೋಡ್ಕೋರಿ ನೀವು, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಹರ್ಸಿಯನ್ ಪರ್ವತಗಳು ಅಂತ ಬಂದಾಗ ರೆಡ್ ಕಲರ್ ಇವೆಲ್ಲ ಕಾಣ್ತದೆ ನೋಡಿ. ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ಇವೆಲ್ಲ ಹರ್ಸಿಯನ್ ಯುಗದಲ್ಲಿ. ಅದರ ಅವಧಿ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಮ್ಯಾಪಲ್ಲಿದೆ ನೋಡ್ಕೊಳ್ಳಿ. ಯಾವುದಲ್ಲಿ ಬರುತ್ತೆ ಇದು? ಪ್ಯಾಲಿಯೋಜೆನಿಕ್ ಯುಗದಲ್ಲಿ ಬರುತ್ತೆ, ಕೊನೆಯ ಭಾಗದಲ್ಲಿ ಬರುತ್ತೆ. ಪ್ಯಾಲಿಯೋಜೆನಿಕ್ ಯುಗದ ಕೊನೆಯ ಭಾಗದಲ್ಲಿ ಹರ್ಸಿಯನ್ ಬರುತ್ತೆ. ಇದು ಯಾವುದಲ್ಲಿ ಬರುತ್ತೆ? ಕ್ಯಾಲಿಡೋನಿಯನ್ ಪರ್ವತಗಳು ಅಂತ ಬಂದಾಗ, ಹೌದಾ? ಓರೋಜೆನಿಕ್ ಸಮಯದ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಪ್ಸ್ ಅಂತ ಬಂದಾಗ ಇಲ್ಲಿದೆ ನೋಡ್ಗ, ಇವೆಲ್ಲ ರಾಕಿ, ಆಂಡೀಸ್, ಇಲ್ಲೆಲ್ಲ ಹಿಮಾಲಯ, ಇಲ್ಲಿಗ ಕೆಳಗಡೆ ಅಟ್ಲಾಸ್, ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿದೆ ಅಲ್ವಾ ಅದು? ಓಕೆ. ಈ ಅವಧಿಯಲ್ಲಿ ಇವು ನೋಡಗ, ಇದರ ಅವಧಿ 66 ಮಿಲಿಯನ್ ಇಂದ 2.6 ಮಿಲಿಯನ್ ವರ್ಷಗಳ ಹಿಂದೆ. ಅವಾಗ ಇನ್ನೂ ಜೀವಿಗಳನ್ನ ಇದ್ದಿಲ್ಲ, ಮತ್ತೆ 2.6 ಮಿಲಿಯನ್ ವರ್ಷ ಈಗ ಜೀವಿಗಳಿದ್ವು, ಮಾನವ ಇದ್ದಿಲ್ಲ, ಹೋಮೋಸೆಪಿಯನ್ಸ್ ಇದ್ದಿಲ್ಲ. ಇದು ಮಿಸೋಜೋಯಿಕ್ ಏಜ್ ಅಲ್ಲಿ ಬರುತ್ತೆ. ಮಿಸೋಜೋಯಿಕ್ ಏಜ್ ಸ್ವಲ್ಪ ಮೇಲ್ಭಾಗದಲ್ಲಿ ಟರ್ಷಿಯರಿ ಯುಗ ಅಂತ ಬರುತ್ತೆ. ಟರ್ಷಿಯರಿ ಯುಗದ ಅಂತ್ಯಭಾಗ. ಮಿಸೋಜೋಯಿಕ್ ಯುಗದ
ಅಂತ್ಯ ಭಾಗ ಪ್ರಾರಂಭ ಆಗೋದೇ ಸಿನೋಜೆನಿಕ್ ಯುಗದ ಟರ್ಷರಿ ಭಾಗದಲ್ಲಿ ಬರುತ್ತೆ. ಹೌದಾ? ಯುರೋಪಿನ ಆಲ್ಪ್ಸ್ ಪರ್ವತಗಳು ಉಗಮವಾಗಿರುವ ಅವಧಿಯಲ್ಲಿ ಹಾಗೂ ಅದೇ ಪ್ರಕ್ರಿಯೆಯಿಂದ ನಿರ್ಮಾಣವಾಗಿರುವ ಇಂದಿಗೂ ಅವುಗಳ ಭೂಸ್ವರೂಪ ಒಂದೇ ಪ್ರಕಾರದ ಎಲ್ಲಾ ಮಡಿಕೆಗಳನ್ನು ಆಲ್ಫೈನ್ಸ್ ಪರ್ವತಗಳಂತ ಕರಿತೀವಿ ನಾವು. ಆ ಹೆಸರಿಂದ ಕರಿತೀವಿ ಆಲ್ಫೈನ್ಸ್. ಇದು ಆಲ್ಫೈನ್ಸೇ, ಇವೆಲ್ಲ ಆಲ್ಫೈನ್ಸೇ, ಆ ಹೆಸರಿಂದ ಕರಿತೀವಿ. ಹಿಮಾಲಯ ಆಲ್ಫೈನ್ಸ್, ಇದೆ ಅದು ರಾಕಿ. ಆಲ್ಫೈನ್ಸ್ ಯಾವುದು? ಆಂಡೀಸ್. ಆ ಯುರೋಪಿನವರು ಅಲ್ಲಿ ಆಲ್ಫೈನ್ಸ್ ಅಂತ ಕರೆದ ಆಲ್ಫೈನ್ಸ್ ಇಸ್ ಒಂದು ಸ್ಟೇಜ್. ಇದು ಎಲ್ಲಿ? ಟರ್ಷಿಯರಿ ಅವಧಿಯಲ್ಲಿ. ಆಲ್ಪ್ಸ್ ಅವಧಿಯಲ್ಲಿ ಆಲ್ಪ್ಸ್ ಜೊತೆಗೆ ಈ ಅವಧಿಯಲ್ಲಿ ರೂಪುಗೊಂಡಿರುವ ಇತರೆ ಪರ್ವತಗಳಂತ ಬಂದಾಗ ಹಿಮಾಲಯ, ಆಂಡೀಸ್, ರಾಕಿ, ಅಟ್ಲಾಸ್ ಪರ್ವತಗಳು. ಹೌದಾ? ಅಟ್ಲಾಸ್ ಪರ್ವತ ಇಲ್ಲಿ ಬರುತ್ತೆ ಕೈಲಿದೆ ನೋಡಿ, ಆಫ್ರಿಕಾ ಅಟ್ಲಾಸ್ ಪರ್ವತಗಳು. ಟರ್ಷಿಯರಿ ಅಥವಾ ಟಾರೆಸ್ ಮತ್ತು ಜಾಗ್ರೋಸ್ ಶ್ರೇಣಿಗಳು ಇದರಲ್ಲಿ ಸೇರ್ತವೆ ಪ್ರಿಯ ಸ್ನೇಹಿತರೆ. ಇವೆಲ್ಲ ಬರ್ತವೆ ಶ್ರೇಣಿಗಳು. ಈ ರೀತಿ ಒಂದು ಅವಧಿಯ ತಕ್ಕಂಗೆ ಹೆಸರನ್ನು ಕರೀತಾರೆ. ಇಲ್ಲಿ ಲಾಸ್ಟಿಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಕೊಟ್ಟಿಲ್ಲ, ಯಾಕಂದ್ರೆ ಥಿಯರಿ ಪಾರ್ಟ್ ಇದೆ, ಅದು ನೀವೇ ನೋಡ್ಕೊಳ್ಳಿ. ನಾನು PDF ಕೊಟ್ಟಾಗ ಪ್ರಾರಂಭಿಕವಾಗಿ ಎಲ್ಲ ಕಾನ್ಸೆಪ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದೀನಿ ಪ್ರಿಯ ಸ್ನೇಹಿತರೆ. ಮತ್ತೆ ಮುಂದಿನ ತರಗತಿಯಲ್ಲಿ ಏನು ನೋಡೋಣ ಅಂತ ಬಂದಾಗ ಇವಾಗ ನೋಡಿದ್ದು ಪರ್ವತ, ನೆಕ್ಸ್ಟ್ 2 ನೋಡೋಣ, ಪ್ರಸ್ಥಭೂಮಿ ಮತ್ತು ಮೈದಾನ. ಸೆಕೆಂಡ್ನಲ್ಲಿ ನೋಡೋಣ ಪ್ರಿಯ ಸ್ನೇಹಿತರೆ. ಮತ್ತೆ ಸಿಗೋಣ. ಪ್ರತಿಯೊಂದು ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮಗೆ PDF ಬೇಕಾದರೆ ಮಂಜುನಾಥ್ ಸರ್ ಜಿಯೋಗ್ರಫಿಯಲ್ಲಿ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.